ನಾನಾಗೆ ಯಾರಿಗೂ ಔಷಧ ಕೊಡಲ್ಲ. ಅಂದರೆ ಅದಕ್ಕೇನಾದ್ರು ಕಾರಣ ಇದೆಯಮ್ಮ? ಹೌದು, ನಾವಾಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಅಕಸ್ಮಾತ್ ಅವರಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಅಯ್ಯೋ ಇವರೇನೋ ಕೊಟ್ಬಿಟ್ರು, ಏನೋ ಆಗೋಯ್ತು ಅಂತ. ಅದೇ ಅವರಿಗೆ ನಮ್ಮ ಮೇಲೆ ನಂಬಿಕೆ, ಒಂದು ಸ್ವಲ್ಪ ವಿಶ್ವಾಸ ಇದ್ದು ಬಂದು ಕೇಳಿದಾಗ ಕೊಟ್ಟರೆ ಅದು ಬರೀ ನೀರೇ ಕೊಟ್ಟರು ಕೂಡ ಅಮೃತವಾಗಿ ಕೆಲಸ ಮಾಡುತ್ತೆ. ಎಷ್ಟೊಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸು, ಎಷ್ಟೊಂದು ಮೆಡಿಸಿನ್ಸು, ಇಕ್ವಿಪ್ಮೆಂಟ್ಸು ಇಷ್ಟು ಬಂದಿದೆ. ಆದರೆ ಹೊರಗೆ ನೋಡಿದರೆ ಪ್ರಾಬ್ಲಮ್ಸು ಅದಕ್ಕಿಂತ 100 ಟೈಮ್ಸು ಜಾಸ್ತಿ ಆಗಿದೆ. ಇದಕ್ಕೆ ಮೂಲ ಕಾರಣ ಏನಂತ ಹೇಳ್ಕೊಡ್ತಿದ್ದೆ? ವೈದ್ಯರಾದವರು, ನನ್ನ ಅನುಭವದಲ್ಲಿ ಹೇಳ್ತೀನಿ, ನಮ್ಮ ತಾತನವ್ರು ಹಿಂಗೆ ಹಿಡಿದ್ರೆ ನಿಮ್ಮ ಶರೀರದಲ್ಲಿ ನಿಮ್ಮ ನರನಾಡಿಗಳಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ಅಂತ ಹೇಳೋರು. ಹಿಂದೆ ಎಲ್ಲ ಒಂದು ಪ್ರೆಗ್ನೆನ್ಸಿ ಆಗಿದೆಯಾ ಇಲ್ವಾ ಅಂತ ಹೇಳಿದ್ರೆ ನಾಡಿ ನೋಡಿ ಹೇಳೋರು. ನಮ್ಮ ತಾತ ಕೂದಲು ಉದುರ್ತಾ ಇದೆ, ನಿಮಗೆ ಯಾಕೆ ಉದುರ್ತಾ ಇದೆ ಅಂತ ಕಾರಣ ನಾಡಿಲಿ ಹೇಳೋರು. ಇವಾಗ ಇಷ್ಟು ಮೆಷಿನರೀಸ್ ಹೇಳಿದ್ರು ನಿಮಗೆ ಇಡೀ ಶರೀರದ ಇಡೀ ಒಳಭಾಗವನ್ನು ನೋಡೋಕ್ಕೆ ಚಿತ್ರಣ ರೆಡಿ ಇದ್ದರೂ ಕೂಡ ನಮಗೆ ಡಯಾಗ್ನೈಸೇಷನ್ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ, ಇಷ್ಟು ಅನ್ನ ತಿನ್ನೋ ಬದಲು ಅಥವಾ 4 ದೋಸೆ ತಿನ್ನೋ ಬದಲು 2 ದೋಸೆ ತಿನ್ನಿ ಸಾಕು. ನಿಮಗೆ 4 ತಿನ್ನೋ ಅಷ್ಟು ಟೈಮನ್ನು 2 ತಿನ್ನಿ. ಅದನ್ನು ಅಷ್ಟೊತ್ತು ಚೂ ಮಾಡಿ. ನಮ್ಗೆ ಅಷ್ಟೇ ಬೇಕಾಗಿರೋದು. ಅದಕ್ಕೇನೆ ಬದುಕೋಕ್ಕೋಸ್ಕರ ತಿನ್ನಬೇಕೇ ಹೊರತು ತಿನ್ನೋಕ್ಕೋಸ್ಕರನೇ ಬದುಕಿದ್ದೀವಿ ಅಂತ ಇರಬಾರ್ದು. ಕೆಲವರಿಗೆ ತಿನ್ನೋದೇ ಒಂದು ದೊಡ್ಡ ಕೆಲಸ. ಏನೇನು ಬರ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಈ ಸೆಲೆಕ್ಷನ್ ಅನ್ನೋದು ಹೆಂಗೆ ಕಡೆ ಇಡೋದು, ಯಾವುದು ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ನಮಗೆಲ್ಲ ಗೊತ್ತಲ್ಲ, ಬರೀ ಸೂಪರ್ ಫುಡ್ಸೇ. ಇವಾಗ ಮಕ್ಳಿಗೂ ಅಷ್ಟೇ, ಬರೀ ಬಾದಾಮಿನೇ ಕೊಡು, ಖರ್ಜೂರನೇ ಕೊಡು, ಬೇಕಿಲ್ಲ. ಸೊಪ್ಪು ಸಾರು ಊಟ ಮಾಡೋಣ, ತರಕಾರಿ ತಿನ್ನೋಣ. ಇದನ್ನು ತಿಂದಿದ್ದನ್ನು ಸರಿಯಾಗಿ ತಿಂದರೆ ಅದರಲ್ಲಿ ಬೇಕಾದಷ್ಟಿದೆ. ದಡಾರ ಬಂತು, ಅಮ್ಮ ಬಂತು ಅಂತಂದರೆ ಮಗುವಿನ ತಲೆ ಹತ್ತಿರ 2 ಬೇವಿನ ಸೊಪ್ಪಿಡು ಅಂತಾರೆ. ಅದನ್ನು ಇವತ್ತು ಕೇಳಿದ್ರೆ ಮೂಢನಂಬಿಕೆ ಅಂತ ಹೇಳ್ತಾರೆ. ಆದರೆ ಸೈನ್ಸ್ ಹೇಳುತ್ತೆ ಬೇವಿನ ಸೊಪ್ಪಿರೋ ಜಾಗದಲ್ಲಿ ಯಾವುದೇ ರೀತಿಯ ವೈರಾಣುಗಳು ಬರೋದಕ್ಕೆ ಅವಕಾಶ ಕೊಡೋದಿಲ್ಲ. ಮತ್ತು ಇನ್ನೊಂದು ಏನು ಅಂದರೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಯಾರು ಹೆಚ್ಚು ಹೆಚ್ಚು ಉಪವಾಸ ಮಾಡ್ತಾರೆ ಅವ್ರಿಗೆ ಆಯುಸ್ ಜಾಸ್ತಿ. ನಮಗೆ ಬೇಕಾಗಿರ್ತಕ್ಕಂತಹ ಪ್ರಥಮ ಚಿಕಿತ್ಸೆ ಅಂದರೆ ತುಳಸಿ. ಅಲ್ಲಿಗೆ ತುಳಸಿಯನ್ನು ಮೊದಲು ಬೆಳೆಸಬೇಕು ಅನ್ನೋದು ತುಂಬ ಮುಖ್ಯ ಆಯಿತು. ಅದರಲ್ಲೂ ಈ ವೆಹಿಕಲಲ್ಲಿ ಓಡಾಡೋದು, 2 ವೀಲರಲ್ಲಿ ಓಡಾಡೋದು ಹೆಣ್ಮಕ್ಳಿಗೆ ಯಾವ ಥರನೂ ಒಳ್ಳೆಯದಲ್ಲ ನನ್ನ ಪ್ರಕಾರ. ಅದಕ್ಕೆ ಹೇಳಿದ್ದು ಎಲ್ಲ ಹೆಣ್ಮಕ್ಳ ಮೇಲೆ ನನ್ನ ಮೇಲೆ ಗಲಾಟೆ ಬರ್ತಾರೆ. ಏನು ಹಿಂಗೆ ಹೇಳ್ಬಿಟ್ರಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿಯಲ್ಲಿ ಒಂದು ಹೊಸ ಟಾಪಿಕ್ ಏನು ಅಂದರೆ, ಒಂದು ಒಳ್ಳೆಯ ಎಕ್ಸ್ಪರ್ಟನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಜನಕ್ಕೆ ಇವರು ಯಾರು ಅಂತ ಗೊತ್ತು, ಆದ್ರೂ ನಮ್ಮ ಪಾಡ್ಕಾಸ್ಟಲ್ಲಿ ನಮ್ಮ ಕ್ವೆಶನ್ಸ್ಗೆ ಇವರು ಚೆನ್ನಾಗಿ ಆನ್ಸರ್ಸ್ ಕೊಟ್ಟಿದ್ದರು. ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅಂತ, ಗೌರಿ ಅಮ್ಮ ಅಂತ ಪ್ರೀತಿಯಿಂದ ಎಲ್ಲರನ್ನೂ ಕರೀತಾ ಇರ್ತಾರೆ. ಇವರು ಸಾಮಾನ್ಯರು ಅಲ್ಲ, ಪಂಡಿತ್ ನರಸಿಂಹಮೂರ್ತಿ. ಇವರು ತಾತ ಯಾರು ಅಂದರೆ ಮೈಸೂರು ಪ್ಯಾಲೇಸಲ್ಲಿ ಮೈಸೂರು ರಾಯಲ್ ಫ್ಯಾಮಿಲಿಗೆ ಅವರು ಆ ಕಾಲದಲ್ಲಿ ವೈದ್ಯರು. ಅವರಿಂದ ಎಷ್ಟೋ ಜ್ಞಾನವನ್ನು ಇವರು ಕಲಿದು ಇವತ್ತು ಆಯುರ್ವೇದದಲ್ಲಿ, ಅಂದರೆ ಆಯುರ್ವೇದ ಅಂದರೆ ನಮಗೆ ಪ್ಯಾಕೆಟ್ಗಳಲ್ಲಿ ಸ್ಟೋರ್ಗಳಲ್ಲಿ ಸಿಗೋದಲ್ಲ, ಒಂದು ದೇವಸ್ಥಾನದಲ್ಲಿ ಇವರು ಕೂತ್ಕೊಂಡು ಯಾರೇ ಬಂದ್ರೂ ನ್ಯಾಚುರಲ್ ಆಗಿ ಏನೇನು ನಾವು ಉಪಯೋಗಿಸ್ಕೊಂಡು ರೆಮಿಡೀಸ್ ಅನ್ನೋದು ಅವರು ಹೇಳಿ ಕೆಲವೊಂದು ಅವರೇ ಮಾಡಿ ಜನಗಳಿಗೆ ಇದು ಒಂದು ಬಿಸ್ನೆಸ್ ಥರ ಅಲ್ಲ, ಒಂದು ಸೇವೆ ಥರ 25 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಇರೋ ಕಾಲದಲ್ಲಿ ಇರೋ ಸಮಸ್ಯೆಗಳಲ್ಲಿ ಹೆಣ್ಮಕ್ಕಳಿಗೆ ತುಂಬ ಸಮಸ್ಯೆಗಳೂ ಇದೆ. ಎಷ್ಟೋ ಜನ ಯೂಟರಸ್ ರಿಮೂವ್ ಮಾಡಬೇಕಂದ್ರೂ ಸುಮಾರು 3,000 to 5,000 ಕೇಸಸ್ಸು ಬೇಡ ಅಂತಲೂ ನ್ಯಾಚುರಲ್ ರೆಮಿಡೀಸಿಂದನೇ ಅವರು ಹೇಳಿ ಅದನ್ನು ರಿಮೂವ್ ಮಾಡಿದ್ರು. ಇವತ್ತು ಪಾಡ್ಕಾಸ್ಟಲ್ಲಿ ತುಂಬ ವಿಚಾರಗಳು ನಾವು ಡಿಸ್ಕಸ್ ಮಾಡಿದ್ದೀವಿ. ಅವರ ಮೂಲ ಒಂದೇ ಹೇಳಿದ್ರು, ಮನುಷ್ಯನಿಗೆ ಇವಾಗ ಈ ಕಾಲದಲ್ಲಿ ಬರೋ 99% ಸಮಸ್ಯೆಗಳಿಗೆ ಮನಸ್ಸೇ ಕಾರಣ ಅಂತ ಹೇಳಿದರು. ಕೊನೆಗೆ ಅವರು ಒಂದು ವಿಷಯದಲ್ಲಿ ಪ್ರತಿನಿತ್ಯ ಧ್ಯಾನ ಮಾಡಿ ಮಲಗಿ ಅಂದ್ರೂ ಹೇಳಿದರು. ಶರೀರ ಅಂದರೆ ಒಂದು ದೇವಸ್ಥಾನ, ಒಳಗಿರೋ ಆತ್ಮ ಒಂದು ದೇವರು. ಈ ಶರೀರ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ, ಎಷ್ಟು ಚೆನ್ನಾಗಿ ಆರೋಗ್ಯವಾಗಿರುತ್ತೋ, ನಾವು ಇಲ್ಲಿ ಕಲಿಯೋಗೂ ನಾವು ಇಲ್ಲಿ ಓಡಾಡೋಕ್ಕೂ ಈ ಒಂದು ಜನ್ಮನ ಸಾತ್ವಿಕ ಮಾಡ್ಕೊಡೋಕ್ಕೂ ತುಂಬ ಅವಕಾಶಗಳಿರುತ್ತೆ. ಬನ್ನಿ ಹೋಗೋಣ. ಇವತ್ತು ಗೌರಿಯಮ್ಮ ಹತ್ರ ನಾವು ಪಾಡ್ಕಾಸ್ಟ್ನ ಶುರು ಮಾಡಿ ಅವ್ರ ಜ್ಞಾನವನ್ನು ತಿಳಿಸ್ಕೊಳ್ಳೋಣ. ಕೊನೆ ತನಕ ನೋಡಿ. ನಿಮಗೆ ಏನೇನು ಪಾಯಿಂಟ್ಸ್ ಇಷ್ಟ ಆಗಿದೆಯೋ ದಯವಿಟ್ಟು ಕಮೆಂಟ್ಸನ್ನು ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಅದೇ ಥರ ಅವ್ರನ್ನ ಸಂಪರ್ಕಿಸಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನು ಈ ಡೀಟೇಲ್ಸಲ್ಲಿದೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಪಾಡ್ಕಾಸ್ಟ್ ಒಳಗೆ ಹೋಗೋಣ.
ನಮಸ್ಕಾರ ಗೌರಿಯಮ್ಮ. ನಮಸ್ತೆ. ವೆಲ್ಕಮ್ ಟು ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಶೋ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ ಇವತ್ತು ಈ ಸ್ಟುಡಿಯೋಗೆ ಬಂದು ನಿಮ್ಮ ಜ್ಞಾನವನ್ನು ಹಂಚ್ಕೊಳ್ಳೋಕ್ಕೆ ನೀವು ರೆಡಿಯಾಗಿ ಬಂದಿದ್ರಿ ಅಂತ. ತುಂಬ ಥ್ಯಾಂಕ್ ಯು ಮೇಡಮ್. ನಿಮಗೆ ಕರೆದಿದ್ದಕ್ಕೆ ಮತ್ತು ನನ್ನಲ್ಲಿ ಏನೋ ಒಂಚೂರು ಇದೆ ಅಂತ ಗುರುತಿಸಿದ್ದಕ್ಕೆ ಖಂಡಿತ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಲೀನಿಯೇಜ್ ಕ್ಯಾರಿ ಮಾಡ್ತಾ ಇದ್ದೀರಮ್ಮ. ನಿಮ್ಮ ಗ್ರ್ಯಾಂಡ್ ಫಾದರು ಪಂಡಿತ್ ನರಸಿಂಹಮೂರ್ತಿ ಅವರು ನಮ್ಮ ಮೈಸೂರು ರಾಯಲ್ ಪ್ಯಾಲೇಸಲ್ಲಿ ವೈದ್ಯರು. ಸೊ ಅವ್ರ ಲೀನಿಯೇಜಿಂದ ನೀವು ಬರ್ತಾ ಇದ್ದೀರಿ. ಮತ್ತು ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಟೈಮು ಔಷಧಿ ಅನ್ನೋದು ನಿಮ್ಮ ಮನೆಯಲ್ಲಿ ನೀವು ಎಲ್ಲಿ ನೋಡಿದ್ರಿ? ಆ ಮೆಮೊರೀಸ್ ಏನಾದ್ರು ನೆನಪಿದೆಯಮ್ಮ? ಖಂಡಿತ. ನಾವು ಸಣ್ಣ ಮಕ್ಕಳಿದ್ದಾಗಿಂದನೂ ಮೊದಲಿಗೆಲ್ಲ ನಮ್ಮ ತಾತ ಅವರು ಮನೆಯಲ್ಲೇ ಔಷಧಿಗಳನ್ನು ತಯಾರು ಮಾಡ್ತಾಯಿದ್ರು. ತೈಲಗಳನ್ನು ಮಾಡೋದು, ಲೇಹ್ಯಗಳನ್ನು ಮಾಡೋದು, ಕಷಾಯವನ್ನು ಕುದಿಸೋದು, ಇದೆಲ್ಲ ನಮ್ಮ ತಾಯಿಯೂ ಸಹಾಯ ಮಾಡೋರು. ಆವಾಗ ಅವರು ಅದನ್ನೆಲ್ಲ ಮಾಡೋದನ್ನು ನೋಡ್ತಾ ಇದ್ವಿ. ಅದು ಒಂಥರ ಮನೆಯಲ್ಲಿ ಏನೋ ಒಂದು ಅಡುಗೆ ತಿಂಡಿ ಎಲ್ಲ ಮಾಡೋ ಥರ ನಡೀತಾ ಇರೋದು. ಆದರೆ ನಮಗೆ ಅವಾಗ ಅದ್ರ ಬಗ್ಗೆ ಏನೂ ಅರಿವಿರಲಿಲ್ಲ, ಅಥವಾ ನಾವು ತಿಳ್ಕೊಬೇಕು ಇದೇನೋ ಒಂದು ವಿಷಯ ಅಂತ ಜ್ಞಾನ ಇಲ್ಲದೆ ಇದ್ದ ಕಾಲದಿಂದ ನೋಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ದೊಡ್ಡದೊಂದು ಫಾರ್ಮಸಿಯನ್ನು ಮೈಸೂರಲ್ಲಿ, ಅದಕ್ಕೆ ಫೌಂಡರು ಲಕ್ಷ್ಮೀ ನಾರಾಯಣ ಶಾಸ್ತ್ರಿ ಅಂತ ಒಬ್ಬರು ಇರ್ತಾರೆ, ಅವರ ಜೊತೆಯಲ್ಲಿ ಕೋಆರ್ಡಿನೇಟ್ ಮಾಡಿ ಅವರು ಸೇರಿ ಒಂದು ಸಂಸ್ಥೆಯನ್ನು ಮಾಡ್ತಾರೆ, ನಿಖಿಲ ಕರ್ನಾಟಕ ಆಯುರ್ವೇದಿಕ್ ಫಾರ್ಮಸಿ ಅಂತ. ಅದು ಪ್ರಾರಂಭ ಆದಮೇಲೆ ಇವ್ರದ್ದೆಲ್ಲನೂ ಕೂಡ ತಯಾರಿಕೆ ಎಲ್ಲ ಅಲ್ಲಿ ಶಿಫ್ಟಾಗಿ ಹೋಗುತ್ತೆ. ಆದರೆ ಮನೆಯಲ್ಲಿ ನಮ್ಮ ತಾತನವ್ರ ಜೊತೆ ನಾವು ಓಡಾಡಬೇಕಾದ್ರೆ, ಎಲ್ಲಿಯಾದರೂ ಕರ್ಕೊಂಡು ಹೋಗಬೇಕಾದ್ರೆ, ಒಂದು ದೇವಸ್ಥಾನ ಕರ್ಕೊಂಡು ಹೋದರೆ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಕೊಟ್ಟರೆ ನಾವೇನು ಮಾಡ್ತೀವಿ, ತೆಗೆದು ತಲೆಗೆ ಇಟ್ಕೋತೀವಿ. ಅವರೇನು ಹೇಳೋರು, ಬಾಯಿಗೆ ಹಾಕೋ ಅನ್ನೋರು, ಹಾಕ್ಕೊಳ್ಳಲ್ಲ ಅಂತಂದರೆ ಹಾಕೋ ಅನ್ನೋರು. ಆಮೇಲೆ ಅದಕ್ಕೆ ಹೇಳೋರು, ಒಂದಷ್ಟು ವಿಷಯ ಹೇಳೋರು, ಬಿಲ್ವಪತ್ರೆ ಎಂಥದ್ದು, ಅದರದ್ದು ಮಹತ್ವ ಎಂಥದ್ದು ಅಂತ ಹೇಳಿ ಅದ್ರ ಬಗ್ಗೆ ಒಂದಷ್ಟು ವಿಚಾರ ಸುಮಾರಾಗಿ ಸಣ್ಣ ಪುಟ್ಟದೆಲ್ಲ ಹೇಳೋರು. ಆವಾಗ ನಮಗೇನು ಬೇಕಿರಲಿಲ್ಲ, ಏನೋ ಬೈಕೊಂತಾನೂ ಇದ್ವಿ. ಕೆಲವು ಸಲ ಈ ತಾತಂಗೆ ಬೇರೆ ಕೆಲಸ ಇಲ್ಲ, ಬರೀ ಏನು ಕೇಳಿದ್ರು ಏನಾದ್ರು ಹೇಳ್ತಾರೆ ಅನ್ನೋವಂಥದ್ದು. ಗಣಪತಿ ಹಬ್ಬ ಬಂದರೆ ಜೊತೆಲಿ ಕರ್ಕೊಂಡು ಹೋಗೋರು. 21 ಪತ್ರೆಗಳನ್ನು ಆರಿಸ್ಕೊಂಡು ತರಬೇಕು. ಇವಾಗ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು 4 ಪತ್ರೆ ತಂದುಬಿಟ್ಟು ಎಲ್ಲ ನಾಮಕ್ಕೂ ಅದನ್ನೇ ಪೂಜೆ ಮಾಡ್ತೀವಿ. ಮೊದಲಿಗೆ ಆಗಿರಲಿಲ್ಲ. ಆ ಪುಸ್ತಕದಲ್ಲಿ ಏನು 21 ವಿಧವಾದ ಪತ್ರೆಗಳಿದೆ, ಆ 21 ಪತ್ರೆಗಳನ್ನೇ ತರಬೇಕಿತ್ತು ನಮ್ಮ ಮನೇಲಿ. ನಮ್ಮ ತಾತ ಹಾಗೆ ಇನ್ಸಿಸ್ಟ್ ಮಾಡಿ ತರಿಸೋರು. ತರಿಸಿದಾಗ ಗಣೇಶನಿಗೆ ಗರಿಕೆ ಪೂಜೆ ಮಾಡ್ತೀವಿ. ಯಾತಕ್ಕೆ ಗೊತ್ತಾ ಅಂದರೆ, ಅಯ್ಯೋ ಗೊತ್ತಿಲ್ಲ ತಾತ, ಏನೋ ಪೂಜೆ ಮಾಡುವಂತೆ ಮಾಡ್ತೀವಿ ಅಂದರೆ. ಗರಿಕೆ ಗಣಪತಿಗೆ ತುಂಬ ಶ್ರೇಷ್ಠ. ಗಣಪತಿ ಆಕಾರ ಯಾವುದಿರುತ್ತೆ, ಆನೆಯ ಆಕಾರ ಇರುತ್ತೆ. ಆನೆ ಏನು ತಿನ್ನುತ್ತೆ, ಹುಲ್ಲು ತಿನ್ನುತ್ತೆ. ಹುಲ್ಲು ತಿನ್ನೋದು ಒಂದು ಭಾಗ. ಅದ್ರ ಜೊತೆಗೆ ಈ ಹುಲ್ಲು ಗಣೇಶನ ಪೂಜೆ ಅಂದರೆ ನೀವೇನು ಮಾಡ್ತೀರಾ, ಅಲ್ಲಿ ರಸ್ತೆಯಲ್ಲಿ ಎಲ್ಲರೂ ಓಡಾಡಬೇಕಾದ್ರೆ ಗರಿಕೆ ಕಂಡ್ರೆ ತುಳಿಯೋಕ್ಕೆ ಮನಸ್ಸು ಬರಲ್ಲ, ಕಾಲನ್ನು ಪಕ್ಕಕ್ಕೆ ಇಟ್ಕೊಳ್ತೀವಿ. ಅಯ್ಯೋ ಇದು ಎಷ್ಟೊಂದು ಅದರದ್ದು ವ್ಯಾಲ್ಯೂಸ್ ತಿಳಿದಾಗ ಅದನ್ನು ತುಳಿಯೋಕ್ಕೆ ಇಷ್ಟಪಡೋದಿಲ್ಲ ನಾವು. ಆ ರೀತಿ ಗರಿಕೆ ಹುಲ್ಲಿನಲ್ಲಿ ಒಂದು 100 ಕಾಯಿಲೆಯನ್ನು ವಾಸಿ ಮಾಡಬಹುದು. ಇದು ಇಷ್ಟೊಂದು ವ್ಯಾಲ್ಯೂಬಲ್ ಆಗಿರೋದ್ರಿಂದ ಇದನ್ನು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಅದಕ್ಕೊಂದು ದೈವಿಕ ಶಕ್ತಿಯನ್ನು ಅದರಲ್ಲಿ ನಾವು ತುಂಬಬೇಕು. ಈ ದೈವಿಕ ಶಕ್ತಿ ಅದರಲ್ಲಿ ಇದೆ ಎಂದಾಗ ನಮಗೆ ಹೆಸಿಟೇಷನ್ ಆಗುತ್ತೆ. ಇವಾಗ ಬೇರೆಯವರು ಸಾಮಾನ್ಯ ಜನ ಓಡಾಡಬೇಕಾದ್ರೆ ಗರಿಕೆ ಮೇಲೆ ಓಡಾಡೋಕ್ಕೂ ನನಗೆ ಗರಿಕೆ ಕಂಡಾಗ ಆಗುವಂಥ ವ್ಯತ್ಯಾಸ ತುಂಬ ಇರುತ್ತೆ. ನಾವು ನೋಡಿದಾಗ ಅದನ್ನು ತುಳಿಬಾರ್ದು ಇದು ಅಂತ ಪಕ್ಕಕ್ಕೆ ಹೋಗ್ತೀವಿ. ಅಂದರೆ ಇಷ್ಟೊಂದು ಡೀಟೇಲ್ ಆಗಲ್ಲದೆ ಇದ್ರೂ ಕೂಡ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹೇಳ್ತಾ ಹೋಗೋರು. ಅಲ್ಲೆಲ್ಲ ಒಂದು ದತ್ತೂರ ಪುಷ್ಪ ಕಾಣಿಸೋದು. ದತ್ತೂರ ಪುಷ್ಪ ಬರೀ ಮುಳ್ಳಿನಿಂದ ಕೂಡಿರುತ್ತೆ. ಮಧ್ಯದಲ್ಲಿ ಒಂದು ಹಳದಿ ಬಣ್ಣದ ಹೂವು, ಅಚ್ಚ ಹಳದಿ, ಎಂಥ ಸೊಗಸು. ನೇಚರು ಎಷ್ಟು ಚೆನ್ನಾಗಿದೆ ಅಂದರೆ ಕಾಲು ತುಳಿತದಲ್ಲೆಲ್ಲ ಎಂಥ ಬಣ್ಣ ಬಣ್ಣದ ಹೂಗಳು ಕಾಣುತ್ತೆ. ಇವತ್ತಿನ ದಿವಸ ನಾವು ಕಳ್ಕೊಂಡಿದ್ದೀವಿ. ಫುಟ್ಪಾತ್ ಅಂತ ಇರೋದು ಮೊದಲಿಗೆ, ಅಲ್ಲೆಲ್ಲ ಪಕ್ಕದಲ್ಲೆಲ್ಲ ಅಂಚಲ್ಲೆಲ್ಲ ಬೆಳೆದಿರೋದು. ಅದನ್ನು ಕಿತ್ತರೆ ಹಳದಿ ಬಣ್ಣದ ಹಾಲು ಬರುತ್ತೆ. ಆ ಹಾಲು ತೆಗೆದು ಕಾಡಿಗೆ ಥರ ಕಣ್ಣಿಗೆ ಇಟ್ಕೊಂಡವ್ರೆ. ಅಥವಾ ಬೀದಿಲಿರೋದೆಲ್ಲ ಕಣ್ಣಿಗೆ ಇಟ್ಕೊತೆ, ನಾವು ಇಟ್ಕೊಳ್ಳಲ್ಲ ಅಂದರೆ ಇಟ್ಕೊ ಅನ್ನೋರು. ಈಗಿನ ಕಾಲದವ್ರಿಗೆ ಹೇಳಿ ಕಣ್ಣಿಗೆ ಇಟ್ಕೊ ಅಂತ ನಿಮಗೆ ಇದೇ ಇಲ್ಲ, ಸೆನ್ಸೇ ಇಲ್ಲ. ಬೀದಿಲಿರೋದೆಲ್ಲನೂ ಹೈಜೀನಿಕ್ ಅಲ್ಲ, ಹಾಗೆ ಹೀಗೆ ಅಂತ ನಮ್ಗೆ ಲೆಕ್ಚರ್ ಕೊಡ್ತಾರೆ. ನಾವು ಅದನ್ನು ಕಣ್ಣಿಗೆ ಇಟ್ಕೋತಾ ಇದ್ವಿ. ಕಣ್ಣಿಗೆ ಇಟ್ಕೊಂಡ್ರೆ 5 ನಿಮಿಷ ಆದರೆ ಕಣ್ಣಲ್ಲಿ ಸ್ವಲ್ಪ ಬಳ ನೀರು ಬರೋದು. ಕಣ್ಣು ಎಷ್ಟು ಬ್ರೈಟ್ ಆಗೋದು ಅಂದರೆ ಅಷ್ಟು ಸ್ವಚ್ಛವಾಗಿ ಹೋಗೋದು. ನಮ್ಮ ಕಣ್ಣೇ ನಮ್ಮದೇ ಕಣ್ಣ ಅನ್ನೋ ಅಷ್ಟು ಬ್ರೈಟ್ ಆಗೋದು. ಕಂಪ್ಲೀಟ್ ಕ್ಲೆನ್ಸಿಂಗ್ ಮಾಡುತ್ತೆ, ಫುಲ್ ಕ್ಲೆನ್ಸ್ ಆಗುತ್ತೆ.
ಲೆನ್ಸ್ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗ್ಲಾಸ್ ಎಲ್ಲ ಡಸ್ಟ್ ಆಗುತ್ತೆ. ಡಸ್ಟ್ ಹಾಕಿದ್ರೆ ಏನೋ ಒಂಚೂರು ನೀರು ಹೆಚ್ಚಿ ತೊಳೆದ್ರೆ ಆದರೂ ಕ್ಲೀನ್ ಆಗಲ್ಲ. ಗಾಡಿ ನಿಲ್ಲಿಸಿ ನೀರು ಹಾಕಿ ಒಂದು ಪೇಪರ್ ಹಾಕಿ ವಾಶ್ ಮಾಡಿದ್ರೆ ಗ್ಲಾಸ್ ಇದೆಯಾ ಇಲ್ವಾ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನಮ್ಮ ಕಣ್ಣಿನ ಲೆನ್ಸ್ ನಾವೇನು ಮಾಡ್ತಾಯಿದ್ದೀವಿ ಕ್ಲೀನ್ ಮಾಡೋಕ್ಕೆ? ಏನೂ ಮಾಡಲ್ಲ ನಾವು. ಏನೋ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತೀವಿ, ಬೆಳಗಾಗೆದ್ರೆ ಎದ್ದೇಳ್ತೀವಿ, ಹೋಗಿರೋದು ಕ್ಲೀನ್ ಆಗುತ್ತಾ? ಅದು ಪೂರ್ತಿ ಕ್ಲೀನ್ ಆಗಲ್ಲ. ಅದನ್ನು ಒಂದೇ ಒಂದು ಡ್ರಾಪ್ ಹಾಲನ್ನು ಕಣ್ಣಿಗೆ ಇಟ್ಕೊಂಡ್ರೆ ನಮ್ಮ ಕಣ್ಣು ಇಷ್ಟು ಬ್ರೈಟ್ ಆಗಿತ್ತಾ ಅಂತ ನಮ್ಗೆ ಆವಾಗ ರಿಯಲೈಸ್ ಆಗುತ್ತೆ. ಈ ತರಹ ಕೆಲವೊಂದು ಹೇಳೋರು, ಬಟ್ ನಮ್ಗೆ ಆವಾಗ ನಾವೇನೂ ಅರ್ಥ ಮಾಡ್ಕೊತಿರ್ಲಿಲ್ಲ ಹೇಳೋರು. ಆದರೆ ಮುಂದೊಂದು ದಿವಸ ನಮ್ಗೆ ಅದು ಎಷ್ಟೊಂದು ಸಹಾಯ ಆಯಿತು ಅಂದರೆ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಇಷ್ಟಿಷ್ಟು ಪುಟ್ಟು ಹೂ ಬಿಡುತ್ತೆ, ಎಲ್ಲ ಕಡೆ ಬಿಡುತ್ತೆ. ಅದನ್ನು ತೆಗೆದು ನಾಲ್ಗೆ ಮೇಲೆ ಇಟ್ಕೊಂಡ್ರೆ ನಾಲ್ಗೆಯ ರಂಧ್ರದಲ್ಲಿರ್ತಕ್ಕಂಥ ಎಲ್ಲನೂ ಆಚೆ ಹೋಗುತ್ತೆ. ತ್ಯಾಜ್ಯ ವಸ್ತುಗಳು ಏನೇನಿದೆ ಎಲ್ಲ ಹೋಗುತ್ತೆ. ಮಾತು ಬರದ ಮಕ್ಕಳಿಗೆ ಕೆಲವು ಔಷಧ ಮಾಡಿದ್ದೀನಿ ನಾನು. ಹೆಚ್ಚು ಕಮ್ಮಿ 2,500 ಜನಕ್ಕಿಂತ ಹೆಚ್ಚು ಮಾತು ಬರದೇ ಇರೋ ಮಕ್ಕಳಿಗೆ ಮಾತು ಬರೆಸಿದ್ದೀನಿ. ಇದೆಲ್ಲ ನಾನು ಯಾವ ಪುಸ್ತಕದಲ್ಲೂ ಓದಲಿಲ್ಲ, ಯಾವ ಗ್ರಂಥದಲ್ಲೂ ಇಲ್ಲ. ಇದೆಲ್ಲ ನಮ್ಮ ತಾತ ಹೋಗ್ತಾ ಬರ್ತಾ ರಸ್ತೆಯಲ್ಲಿ ಹೇಳಿದಂಥ ವಿಚಾರಗಳು. ಯಾವತ್ತೋ ಒಂದು ದಿವಸ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅದು ಕಂಡಾಗ ನಮ್ಮ ತಾತ ಅವತ್ತು ಹೇಳಿದ್ರಲ್ವ. ಮಕ್ಕಳಲ್ಲಿ ಏನಾದ್ರು ವಿಷಯ ತಲೆಗೆ ಹೋದರೆ ಅದು ಪರ್ಮನೆಂಟಾಗಿ ಉಳಿಯುತ್ತೆ. ಯಾಕೆಂದರೆ ಅದಕ್ಕೆ ಹಿಂದೆ ಎಲ್ಲನೂ ಗುರುಕುಲಕ್ಕೆ ಹಾಕ್ತಾಯಿದ್ರು ಮಕ್ಕಳನ್ನ. ಸಣ್ಣ ವಯಸ್ಸಲ್ಲಿ 64 ವಿದ್ಯೆನೂ ಬೇಕಾದ್ರೆ ಮಕ್ಕಳಿಗೆ ಕಲಿಸ್ಬಹುದು, ಅಷ್ಟು ಬ್ರೈನ್ ಶಾರ್ಪ್ ಆಗುತ್ತೆ. ಗುರುಕುಲದಲ್ಲಿ ಏನಾಗುತ್ತೆ ಅಂದರೆ ಡಿಸ್ಟ್ರಾಕ್ಷನ್ ಇರಲ್ಲ ಮಕ್ಕಳಿಗೆ. ಇವಾಗಿನ ಮಕ್ಕಳಿಗೆ ಮೊಬೈಲು, ಟಿ ವಿ, ಅದು ಇದು ಬೇಕಾದಷ್ಟಿದೆ. ಅವರಿಗೆ ಓದೋದ್ರ ಕಡೆಗೆ ಗಮನ ಕೊಡೋದಕ್ಕೆ ಫೋಕಸ್ ಮಾಡೋಕ್ಕಾಗೋದೇ ಇಲ್ಲ. ಆ ಥರ ಇದೆ ಇವತ್ತು ಪರಿಸ್ಥಿತಿಯೇ ಹಾಗಾಗ್ಬಿಟ್ಟಿದೆ. ಆ ತರಹ ಇದ್ದಾಗ ಏನಾಗುತ್ತೆ ಅಂದರೆ, ಆ ವಯಸ್ಸಲ್ಲಿ ಏನಾದ್ರು ಕಲಿತ್ರೆ ಅಷ್ಟು ಸುಲಭವಾಗಿ ಆಚೆ ಹೋಗಲ್ಲ. ಈ ವಯಸ್ಸಲ್ಲಿ ಎಷ್ಟೊಂದು ಪುಸ್ತಕ ಓದ್ತೀವಿ, ಎಷ್ಟೊಂದು ವಿಷಯ ಗೊತ್ತಿರುತ್ತೆ, ಟೈಮಲ್ಲಿ ತಲೆಯಿಂದ ಹೊರಕ್ಕೆ ಬರೋದಿಲ್ಲ. ನಮಗೆ ಗೊತ್ತು ಅಂತ ಗೊತ್ತಾಗ್ತಾ ಇದೆ, ಹೇಳೋಕ್ಕೆ ಬಾಯಿಗೆ ಬರ್ತಾ ಇಲ್ಲ. ಯಾಕೆಂದರೆ ನಾವು ಕಲಿಯೋದಕ್ಕೆ 60 ವರ್ಷ ಆಗಿತ್ತು. ಆದರೆ ಆ ವಯಸ್ಸಲ್ಲಿ ಕಲ್ತಿದ್ದು ನಮ್ಮ ತಾತ ಅವತ್ತು ಹೇಳಿದ್ರಲ್ವ, ಇದನ್ನು ಉಪಯೋಗ ಮಾಡಿದ್ರೆ ಇದಕ್ಕೆ ಸಹಾಯ ಆಗುತ್ತೆ. ಅಂದರೆ ಅವರು ಗ್ರಂಥದಲ್ಲಿ ಬರೆದಿರೋ ಅದನ್ನು ನೀವು ಓದಿ ಕಲಿಯುವ ವಿಷಯಕ್ಕಿಂತ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಿರೋದು ಜಾಸ್ತಿ. ಅನುಭವ ಕಲಿಸುವಂತಹ ವಿದ್ಯೆ ಇದೆಯಲ್ಲ, ಇದು ತುಂಬ ತುಂಬ ಕೆಲಸ ಮಾಡುತ್ತೆ. ಮತ್ತು ಇದಕ್ಕೆ ಯಾವ್ಯಾವುದೋ ಆಡು ಭಾಷೆಗಳಲ್ಲಿ ಏನೇನೋ ಹೆಸರುಗಳಿರುತ್ತೆ, ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇವಾಗ ಪುಸ್ತಕದಲ್ಲಿ ಏನೋ ಒಂದು ಯಾವುದೋ ಒಂದು ಸಸ್ಯ ಹೇಳ್ತಾರೆ ಹೀಗಿದೆ ಅಂತ, ಅದರದ್ದು ಒಂದಷ್ಟು ನಮಗೆ ಗುರುತುಗಳನ್ನು ಹೇಳ್ತಾರೆ. ಆದರೆ ನೀವು ಅದೇ ಥರ ಗುರ್ತಿರೋವಂಥ ಸಸ್ಯಗಳು ಬೇಕಾದಷ್ಟಿದೆ. ಐಡೆಂಟಿಟಿ ಇದೆಯಲ್ಲ, ಅದು ತುಂಬ ಕಷ್ಟ ಸಸ್ಯಗಳನ್ನು ಗುರುತಿಸುವಂಥದ್ದು. ಇದು ನಮ್ಮ ಕಣ್ಣೆದುರಿಗೆ ತೋರಿಸಿ ಹೀಗಿದೆ ಇದ್ರದ್ದು ಇಂಥದ್ದು ಅಂತ ಹೇಳಿದಾಗ ಮನದಟ್ಟಾಗಿ ಹೋಗುತ್ತೆ. ಈ ತರಹ ಕಲಿತಂತಹ ವಿದ್ಯೆ ಇವತ್ತು ನಾನು ಸಾವಿರಾರು ಜನಕ್ಕೆ ಸಾವಿರಾರು ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡೋದಕ್ಕೆ ಸಹಾಯ ಆಗ್ತಾಯಿದೆ. ಯಾವುದೇ ರೀತಿಯ ಗ್ರಂಥಗಳ ಅವಶ್ಯಕತೆ ಇಲ್ಲ ಇದಕ್ಕೆ. ಮತ್ತು ಎಷ್ಟೋ ವಿಚಾರಗಳು ಪುಸ್ತಕದಲ್ಲಿ ಇಲ್ಲ. ಯಾಕೆ ಅಂದರೆ ಕೋಟ್ಯಾಂತರ ಸಸ್ಯ ಇದೆ ಭೂಮಿ ಮೇಲೆ, ಎಲ್ಲದ್ರ ಬಗ್ಗೆ ಯಾರೂ ಬರೆದಿಲ್ಲ. ಕೆಲವೊಂದಷ್ಟು ಪ್ರತಿನಿತ್ಯದಲ್ಲಿ ಬಳಕೆ ಮಾಡುವಂಥದ್ದು ಸಾವಿರಾರು ಬಗ್ಗೆ ಬರೆದಿದ್ದಾರೆ. ಆದರೂ ಬರೀದೇ ಇರುವಂತಹ ಸಸ್ಯಗಳು ಕೂಡ ಬೇಕಾದಷ್ಟಿದೆ. ಒಬ್ಬ ಮನುಷ್ಯ ಒಂದು ಜೀವಿತ ಕಾಲದಲ್ಲಿ ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೆ ಇರೋಷ್ಟು ಸಸ್ಯ ಇದೆ. ಹಾಗಾಗಿ ಯಾವುದೋ ಒಂದು ಕೆಲವೊಂದಷ್ಟು ಗೊತ್ತಿರೋದನ್ನೇ ಉಪಯೋಗ ಮಾಡಿ ನಾವು ಎಷ್ಟೊಂದು ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂದರೆ ನಮ್ಮ ತಾತನವರ ಒಂದು ಗೈಡ್ಲೈನ್ಸು ಮತ್ತು ಅವರೊಂದು ಆಶೀರ್ವಾದ ಇದೆ ಅಂತ ಕಾಣುತ್ತೆ. ಅದು ನಡೀತಾ ಇದೆ. ಸುಮಾರು 25 ವರ್ಷದಿಂದ ನೀವು ಎಷ್ಟೋ ಜನಕ್ಕೆ ಈ ಟ್ರೀಟ್ಮೆಂಟ್ಸ್ ಅನ್ನೋದು ಮಾಡ್ತಾಯಿದ್ದೀರಿ. ಈ ಎರಡು ನಾನು ಅಬ್ಸರ್ವ್ ಮಾಡಿದ್ದೀನಿ. ಒಂದು, ಬೇಕು ಅಂದರೆ ನೀವು ಒಂದು ಕ್ಲಿನಿಕ್ ಥರನೇ ಮಾಡಿಕೊಂಡು ಅಲ್ಲಿ ಮಾತ್ರನೇ ಪೇಷಂಟ್ಸ್ ನೋಡ್ಕೋಬೋದು. ಆದರೆ ನೀವು ಆಚೆ ಬಂದು ಪ್ರತಿಯೊಂದು ಜ್ಞಾನ ನಿಮ್ಮ ಹತ್ರ ಏನಿದೆಯೋ ಅದೆಲ್ಲರಿಗೂ ಹಂಚ್ತಾ ಬರ್ತಾಯಿದ್ರಿ. ಅದು ಸುಮಾರು ವೀಡಿಯೋಸಿಂದ ಯೂಟ್ಯೂಬಲ್ಲಿನೂ ನಾನು ನೋಡ್ತಾಯಿದ್ದೀವಿ. ಅಷ್ಟು ಒಂದು ಜ್ಞಾನ ನಾವು ಉಚಿತವಾಗಿ ಕೊಡಬೇಕು ಅನ್ನೋದು ಯಾವಾಗ ನಿಮಗೆ ಶುರುವಾಯಿತು? ನನಗೆ ಇದನ್ನು ದುಡ್ಡಿಗಾಗಿ ಮಾಡಬೇಕು ಅನ್ನೋ ಉದ್ದೇಶ ಆಗಲಿ, ಅಥವಾ ಒಂದು ಕನ್ಸಲ್ಟೆನ್ಸಿ ಥರನೇ ಮಾಡಿಕೊಂಡು ಎಲ್ರಿಗೂ ಅದ್ರ ಮುಖಾಂತರನೇ ಹೇಳಬೇಕು, ಈ ಥರ ಯಾವುದೂ ನನಗೆ ಆಶೋತ್ತರಗಳೇ ಇರಲಿಲ್ಲ. ಮತ್ತು ನಾನು ಇದಕ್ಕಾಗಿ ಬಂದವಳು ಅಲ್ಲ. ನನ್ನದೇ ಆದ ಜೀವನ ಶೈಲಿಯೇ ಬೇರೆ ಇತ್ತು, ನಾನು ಬದುಕಿದ್ದ ರೀತಿಯೇ ಬೇರೆ ಇತ್ತು. ಆಕಸ್ಮಿಕವಾಗಿ ಇದನ್ನು ಆಯ್ಕೆ ಮಾಡಿಕೊಂಡಿದ್ದು. ನನಗೆ ಇಂಟ್ರೆಸ್ಟ್ ಆಮೇಲೆ ಬಂತು. ನಂಗೆ ಇಂಟ್ರೆಸ್ಟ್ ಬರೋತ್ತೆ ಮದುವೆ ಆಗೋಗಿತ್ತು.
ಮದುವೆ ಆದಮೇಲೆ ಆಗೋ ಹೊತ್ತಿಗೆ ನಮ್ಮ ತಾತ ಹೋಗ್ಬಿಟ್ಟಿದ್ರು. ಆವಾಗ ಅಯ್ಯೋ ನಮ್ಮ ತಾತ ಅವರಿದ್ದಾಗ ನಾನು ಇನ್ನೊಂದಷ್ಟು ಕಲಿಬೋದಿತ್ತಲ್ವ, ಅಂದರೆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲಿದ್ರು ಅಂತಾರಲ್ಲ, ಆ ಥರ ಪರಿಸ್ಥಿತಿ. ಆದರೆ ನಮ್ಮ ತಾತನವರ ಫಾರ್ಮಸಿಯಲ್ಲಿ 1-2 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಅವರ ಇದರಲ್ಲಿ ಕೆಲಸ ಮಾಡಿದಾಗ ಮತ್ತು ಅವಾಗ ಒಂದಷ್ಟು ಆಸಕ್ತಿಯಿಂದ ಕಲ್ತ್ಕೊಂಡಿದ್ದೀನಿ. ಆವಾಗ ಅವರು ಮಾಡ್ತಾಯಿದ್ದಂತಹ ಔಷಧ ತಯಾರಿಕೆಗಳು ಅವರು ಹೇಗೆ ಹೇಳೋರು ಅಂದರೆ, ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 200-300 ಮೀಟ್ರಷ್ಟು ದೂರದಲ್ಲಿ ಕಷಾಯ ಬೇಯ್ತಾ ಇರೋದು, ಒಂದೊಂದು ತಿಂಗಳು ಬೇಯೋದು, ಒಂದೊಂದು ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಮಾಡ್ತಾಯಿದ್ದಂಥ ಕಷಾಯಗಳು ಇಷ್ಟು ದಪ್ಪ ಸೌದೆ ಹಾಕಿ ಕೊರಡು ಹಾಕಿ ಕುದಿಸ್ತಾ ಇರೋರು. ಆ ಕುದಿಸ್ತಾ ಇರೋ ಕಷಾಯ ಇಲ್ಲಿ ಕೂತ್ಕೊಂಡು ಆಫೀಸ್ ಹತ್ರ ಕೂತ್ಕೊಂಡು ಕೊಳ್ಳಿ ಎಳೆಯೋಕ್ಕೆ ಹೇಳೋ ಕಷಾಯ ಆಗಿದೆ ಅನ್ನೋರು. ಆ ವಾಸನೆಯಲ್ಲಿ ಇದು ಫಿನಿಶ್ ಆಯಿತು ಪ್ರಾಡಕ್ಟ್ ಅನ್ನೋದು ಅವರಿಗೆ ಗೊತ್ತಾಗ್ತಾಯಿತ್ತು. ಅವರಂತೂ ಅದ್ಭುತವಾದ ವ್ಯಕ್ತಿ. ತುಂಬ ನಾನು ಕಣ್ಣಲ್ಲಿ ನೋಡಿರೋದನ್ನ ನಮ್ಮ ತಾತ ಅನ್ನೋ ವಿಚಾರಕ್ಕಿಂತ ಅದನ್ನು ಪಕ್ಕಕ್ಕಿಡೋಣ, ಆ್ಯಸ್ ಇದು ಅವರು ವೈದ್ಯ ಅನ್ನೋ ವಿಚಾರದಲ್ಲಿ ತುಂಬ ಅದ್ಭುತವಾದ ವ್ಯಕ್ತಿ ಆತ. ತೈಲ ರೆಡಿ ಆದರೆ 1 ಸ್ಪೂನ್ ತೈಲ ತರಿಸ್ಕೊಳ್ಳೋರು, 1 ಡ್ರಾಪ್ ತೆಗೆದು ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಅನ್ನೋರು, ಹಿಂಗೆ ನೋಡೋರು, ಇನ್ನು 10 ನಿಮಿಷ ಆದಮೇಲೆ ಇಳಿಸು ಅನ್ನೋರು. ಅಷ್ಟು ಎಕ್ಸ್ಪರ್ಟ್. ಅದನ್ನು ಪಕ್ಕದಲ್ಲಿ ಕೂತಿದ್ರೆ ನಂಗೆ ತೋರಿಸೋರು, ನೋಡು ವಾಸನೆ ಅನ್ನೋರು. ಅದೇನಾಗ್ತಾಯಿತ್ತು ಅಂದರೆ ಅದೊಂದು ಚೂರು ರೆಕಾರ್ಡ್ ಆಗಿದೆ ತಲೆಯಲ್ಲಿ. ಔಷಧಿಗಳು ತಯಾರು ಮಾಡುವಂಥ ವಿಧಾನಗಳು ಒಂದು ಸ್ವಲ್ಪ ಮನದಟ್ಟಾಗಿದೆ. ಈಗಲೂ ಕೂಡ ಎಷ್ಟೊಂದು ಫಾರ್ಮಸಿಯದು ಔಷಧಗಳು ಬರುತ್ತಲ್ಲ, ನನಗೆ ಒಪ್ಪಲ್ಲ ಯಾವುದು. ಓಕೆ. ನಾನು ಯಾವ ಫಾರ್ಮಸಿಲಿ ತಯಾರು ಮಾಡಿರೋ ಔಷಧನೂ ಒಪ್ಪಲ್ಲ. ಅದರಲ್ಲಿ ಏನು ಡಿಫೆಕ್ಟ್ ಇದೆ ಅನ್ನೋದು ನಂಗೆ ಗೊತ್ತಾಗೋಗುತ್ತೆ. ಹಾಗಾಗಿ ಸುಮಾರಷ್ಟು ನಾನೇ ಸಿದ್ಧ ಮಾಡಿ ಕೊಡ್ತೀನಿ. ನಾನು ರೆಡಿ ಅವೈಲಬಲ್ ಇದನ್ನು ಬರ್ಕೊಡಲ್ಲ, ಪ್ರಿಸ್ಕ್ರಿಪ್ಷನ್ ಬರ್ಕೊಡಲ್ಲ. ನಾನೇ ನಂಗೆ ತುಂಬ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ, ಬಟ್ ನಾನೇ ಮಾಡಿಕೊಡ್ತೀನಿ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಈ ಪಾರ್ಥೇನಿಯಂ ತುಂಬ ಜಾಸ್ತಿ ಆಗಿತ್ತು ಬೆಂಗಳೂರಲ್ಲಿ. ಇದು ಆಲ್ಮೋಸ್ಟ್ ಒಂದು 80+ಅಲ್ಲಿ 1980+ಅಲ್ಲಿ 80 to 90 ಆ ಸಮ್ವೇರಲ್ಲಿ ತುಂಬ ಹಾವಳಿ ಪಾರ್ಥೇನಿಯಮ್ದು. ಎಲ್ಲರ ಮನೆಯಲ್ಲೂ ಬೆಳಗ್ಗೆದ್ದರೆ ಬೆಂಗಳೂರಿನಲ್ಲಿ ಎಲ್ಲರೂ ಸೀನೋದೇನು ಅಂದರೆ ಬೆಳಗ್ಗೆ ಒಂದು 200-300 ಸೀನ್ತಾ ಇರೋದೆ ಕೆಲಸ ಮಾಡೋಷ್ಟೊತ್ತು, ಆ ಥರ ಇತ್ತು. ಆವಾಗ ಈ ಸೀನೋದನ್ನು ನೋಡಿ ನನಗೆ ಒಂದಷ್ಟು ಏನಾರು ಒಂದು ಮಾಡಬೇಕಲ್ವ ಅಂತ ಯೋಚನೆ ಮಾಡ್ತಿದ್ದೆ. ಆವಾಗ ಬೆಂಗಳೂರಿನ ಹೆಬ್ಬಾಳಲ್ಲಿ ಒಬ್ಬರು ನಾರಾಯಣ್ ದಾಸ್ ಅಂತಿದ್ದಾರೆ, ಇದ್ದರು, ಈಗಿಲ್ಲ. ಅವರು ತುಂಬ ಒಳ್ಳೆಯ ವೈದ್ಯಕೀಯವಾಗಿ ಸ್ವಲ್ಪ ಜ್ಞಾನ ಇದ್ದವರು. ಅವರೇನು ವೈದ್ಯರು ಅಂತ ಬೋರ್ಡ್ ಹಾಕ್ಕೊಂಡಿರಲಿಲ್ಲ, ಹರಿಕಥೆ ದಾಸರಾದರು. ಅವ್ರಿಗೊಂದಷ್ಟು ಜ್ಞಾನ ಇತ್ತು. ನನಗೆ ಯಾರ್ದೋ ಮುಖಾಂತರ ಗೊತ್ತಾಯಿತು. ನಾವಿರೋ ಜಾಗದಿಂದ ಅವಾಗ ಇಷ್ಟೊಂದು ಬಸ್ಸಸ್ ಅನುಕೂಲ ಇರಲಿಲ್ಲ. 2-3 ಬಸ್ಸು ಹಿಡಿದು ಹೆಬ್ಬಾಳಕ್ಕೆ ಹೋಗಿ ಅವ್ರ ಹತ್ರ ಒಂದಷ್ಟು ಕಲಿತೆ. ಆವಾಗ ನಾನು ಅವರು ಸೇರಿ ಒಂದು ಫ್ರೇಮ್ ಮಾಡಿದ್ವಿ, ಒಂದು ಮೆಡಿಸಿನ. ನೋಡೋಣ, ಹಿಂಗೆ ಮಾಡೋಣ, ಹೆಂಗಾಗತ್ತೆ, ಯಾರಿಗಾರು ಕೊಟ್ಟು ನೋಡು ಅಂದರು. ಬರೀ ಮುಳ್ಳು ಗಿಡಗಳು ಅವ್ರು ಹೇಳಿದ್ದೆಲ್ಲ. ನಂಗೊಂದಷ್ಟು ಗೊತ್ತಿತ್ತು. 2 ಸೇರಿಸಿ ಮೈಯೆಲ್ಲ ಗಾಯ ಮಾಡಿಕೊಂಡು ಒಂದು ಔಷಧ ತಯಾರು ಮಾಡಿ 1-2 ಕೊಟ್ಟೆ. ಅವ್ರಿಗೆ ಇವತ್ತಿನವರೆಗೂ ಆ ಸೀನ್ ಕಾಯಿಲೆ ಬಂದಿಲ್ಲ. ಅದ್ಭುತವಾದ ಔಷಧಿ ತಯಾರಾಯಿತು. ಅದಾದಮೇಲೆ ನಾನು ಸುಮಾರಷ್ಟು ನಾನೇ ಮಾಡೋದಕ್ಕೆ ಶುರು ಮಾಡಿದೆ. ಸುಮಾರು ಔಷಧಗಳನ್ನ ನಾನೇ ಮಾಡಿಕೊಂಡು ಇವತ್ತಿಗೂ ಸುಮಾರಷ್ಟು ಸಿಂಗಲ್ ಡ್ರಗ್ ಎಲ್ಲ ತರಿಸ್ಕೋತೀನಿ ನಾನು. ಅಂದರೆ ಉದಾಹರಣೆಗೆ ಇವಾಗ ಅಶ್ವಗಂಧ ಮೂಲಿಕೆ, ಅತಿ ಮಧುರ ಮೂಲಿಕೆ, ಜಟಾಮಾಂಸಿ, ಈ ಥರದ್ದೆಲ್ಲನೂ ಇಂಡಿವಿಜುವಲಾಗಿ ತರಿಸ್ಕೊಂಡು ನಂಗೆ ಹೆಂಗೆ ಬೇಕೋ ನನ್ನದೇ ಆದ ಕಾಂಬಿನೇಷನಲ್ಲಿ ನಾನು ಮಿಕ್ಸ್ ಮಾಡಿ ಕೊಡ್ತೀನಿ. ವಂಡ್ರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಈ ಔಷಧಗಳೆಲ್ಲವನ್ನು ಕೂಡ ತಯಾರಿಕೆ ಮಾಡೋದು ಇದೆಲ್ಲವೂ ಕೂಡ ನಾನು ಫಾರ್ಮಸಿಲಿ 1-2 ವರ್ಷ ಇದ್ದಾಗ ಕಲಿತದ್ದು ಒಂದು ಸ್ವಲ್ಪ. ಮತ್ತೊಂದಷ್ಟು ಆಮೇಲೆ ನಾನೊಂದಷ್ಟು ವೈದ್ಯರುಗಳನ್ನ ಹುಡುಕೊಂಡು ಹೋಗಿ ಅವ್ರುಗಳ ಮನೆಯಲ್ಲೆಲ್ಲ ಒಂದಷ್ಟು ದಿವಸ ಇದ್ದು ಏನೆಲ್ಲ ಫಜೀತಿ ಮಾಡ್ಕೊಂಡು ನಾನು ಕಲ್ತ್ಕೊಂಡೆ ಒಂದಷ್ಟು. ಆಮೇಲೆ ಉಡುಪಿ ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು ವಿಜಯೇಂದ್ರ ಮೂರ್ತಿಗಳು ಅಂತ. ಅವರ ಹತ್ತಿರ ಪೂರ್ತಿ ಅಷ್ಟಾಂಗ ಹೃದಯ ಪೂರ್ತಿ ಅವರು ನನಗೆ ಪಾಠನೇ ಮಾಡಿದ್ರು. ಇಷ್ಟೊಂದು ಇದೆ ನಿನಗೆ ತಿಳುವಳಿಕೆ ಇದೆ ಅಂತ ಹೇಳಿ ಅಷ್ಟು ಪಾಠ ಹೇಳ್ಕೊಟ್ಮೇಲೆ ಒಂದು ದಿವಸ ಹೇಳಿದ್ರು, ನಿನಗೆ ಕೈಗುಣ ತುಂಬ ಚೆನ್ನಾಗಿದೆ, ನಿನ್ನ ಕೈಯಲ್ಲಿ ಒಂದು ಲೋಟ ನೀರು ಕೊಟ್ಟರು ಕೂಡ ಅವ್ರಿಗೆ ಗುಣ ಆಗುತ್ತೆ, ನೀನು ಧೈರ್ಯವಾಗಿ ಯಾರಿಗೆ ಬೇಕಾದರೂ ಔಷಧಿ ಕೊಡು, ನಿನಗೆ ಆ ಬಲ ಇದೆ ಅಂದರು.
ಆದರೆ ನಾನು ಅದನ್ನ ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ. ಅಯ್ಯೋ ನೀವು ನನ್ನ ಮೇಲೆ ಪ್ರೀತಿಗೆ ಹೇಳ್ತೀರಾ ಹಂಗಂದ್ಬಿಟ್ಟು ನಾ ಕೊಟ್ಬಿಟ್ಟೆ, ಏನಾದ್ರು ವ್ಯತ್ಯಾಸ ಆಗಿಬಿಟ್ರೆ ನನಗೆ ಆಗಬೇಕಿದೆಲ್ಲ ಬೇಡ ಅಂತ ಆ ಥರ ಮನಸ್ಥಿತಿಯಲ್ಲಿ ಇದ್ದವಳು. ಹೀಗೆ ಒಂದೆರಡು ಔಷಧನ ಮಾಡಿ ಯಾವಾಗ ಸಕ್ಸಸ್ ಕಾಣೋಕ್ಕೆ ಶುರುವಾಯಿತು ಆವಾಗ ನನಗೆ ಯಾಕೆ ಇದನ್ನು ಮಾಡಬಾರ್ದು ಅಂತ ಹತ್ತಿರ ಮತ್ತು ನಮ್ಮ ಗುರುಗಳೇನು ಹೇಳಿದರು ಅಂದರೆ, ಪಕ್ಕದಲ್ಲಿರೋರಿಗೆ ಇಂಥ ಔಷಧ ಈಗ ಕೊಟ್ಟರೆ ಈಗಲೇ ವಾಸಿ ಆಗತ್ತೆ ಅಂತ ನಿನಗೆ ಗೊತ್ತು, ಆದರೆ ಅವರಾಗವರೇ ಕೇಳೋವರೆಗೂ ನೀ ಕೊಡ್ಕೊಡ್ದು, ನಿಮ್ಮ ಮನೆಯವ್ರಿಗೆ ಆಗಲಿ ಅವರೇ ಕೇಳಿದರೆ ಮಾತ್ರ ಕೊಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಎಷ್ಟೊಂದು ಸಾರಿ ನನಗೆ ಅಯ್ಯೋ ಒದ್ದಾಡ್ತಾ ಇದ್ದಾರಲ್ಲ ಕೊಡೋಣ ಅಂತ ಅನ್ಸಿದ್ರು ಅವ್ರು ಹೇಳಿದ ಮಾತು ಮಾತ್ರ ಇವತ್ತಿಗೂ ಜ್ಞಾಪಕ ಇಟ್ಕೊಂಡಿದ್ದೀನಿ. ನಾನಾಗೆ ಯಾರಿಗೂ ಔಷಧ ಕೊಡಲ್ಲ. ಅಂದರೆ ಅದಕ್ಕೇನಾದ್ರು ಕಾರಣ ಇದೆಯಮ್ಮ? ಹೌದು, ನಾವಾಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ಅಕಸ್ಮಾತ್ ಅವರಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಅಯ್ಯೋ ಇವರೇನೋ ಕೊಟ್ಬಿಟ್ರು ಏನೋ ಆಗೋಯ್ತು ಅಂತ. ಅದೇ ಅವರಿಗೆ ನಮ್ಮ ಮೇಲೆ ನಂಬಿಕೆ ಒಂದು ಸ್ವಲ್ಪ ವಿಶ್ವಾಸ ಇದ್ದು ಬಂದು ಕೇಳಿದಾಗ ಕೊಟ್ಟರೆ ಅದು ಬರೀ ನೀರೇ ಕೊಟ್ಟರು ಕೂಡ ಅಮೃತವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಹಾಗಾಗಿ ಆ ಪಾಲಿಸಿ ನಾನು ಇವತ್ತಿಗೂ ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ ಗೊತ್ತಿರುತ್ತೆ ನೀವು ಯಾಕೆ ಕೊಡೋದಿಲ್ಲ ಅಂತ. ಸುಮಾರು ಜನ ಕಂಪ್ಲೇಂಟು ಮಾಡಿದ್ದಾರೆ. ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಜನನೂ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಗೊತ್ತಿದ್ದರೂ ಅಮ್ಮಂಗೆ ತುಂಬ ಜಂಬ ಕೊಡೋದಿಲ್ಲ ಅಂತ. ಯಾರೇನು ಹೇಳಿದ್ರು ನಾನು ಅದನ್ನೆಲ್ಲ ತಲೆಗೆ ಹಾಕ್ಕೊಂಡು ಪಾಲಿಸಿ ಅದರದ್ದೇ ನನ್ನದೇ ಆದ ಕೆಲವು ಪಾಲಿಸಿ ಇದೆ. ನಾನು ಅದನ್ನು ಬಿಟ್ಟು ನಾನು ಹೊರಕ್ಕೆ ಬರೋದೇ ಇಲ್ಲ. ನಾನು ಅದ್ರ ಪ್ರಕಾರನೇ ಫಾಲೋ ಮಾಡ್ತೀನಿ. ಮತ್ತು ನಾನು ದುಡ್ಡಿಗಾಗಿ ಮಾಡ್ತಾಯಿಲ್ಲ. ನಾನು ಬೆಂಗಳೂರಲ್ಲೇ ಒಂದು ಮೇನ್ ರೋಡಲ್ಲಿ ಒಂದು ಶಾಪ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಆಲ್ ದ 7 days ಜನ ಬರೋಕ್ಕೆ ಸಿದ್ಧ ಇರೋರು ಜನ ತುಂಬ ಇದ್ದಾರೆ, ವೆಯ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಆದರೆ ನಾನು ಮನಿ ಮೈಂಡೆಡ್ ಆಗಿ ನಾನು ಯಾವತ್ತೂ ಔಷಧಿ ಕೊಟ್ಟಿಲ್ಲ. ನಮ್ಮ ಮೊದಲೆಲ್ಲ ಕೊಡ್ತಾ ಇದ್ದಿದ್ದು ಬರೀ ಫ್ರೀಯಾಗಿ ಕೊಡಬೇಡ ಅಂತ ಬೇರೆ ಹೇಳಿದ್ರು ನಮ್ಮ ಗುರುಗಳು. ಯಾರಿಗೂ ಪುಕ್ಸಟ್ಟೆ ಔಷಧ ಕೊಡಬೇಡ ನೀನು, ಮನೇಲಿರೋ ಡಬ್ಬಿಲಿರೋದು ಹಿಂಗೆ ತೆಗೆದು ಹಿಂಗೆ ಕೊಟ್ಟರು ಕೂಡ ₹1 ಇಸ್ಕೋ ಅಂತ ಹೇಳಿದರು. ಬರೀ ₹5 ಇಸ್ಕೊಂಡೇ ಔಷಧ ಮಾಡ್ತಾಯಿದ್ದೆ ತುಂಬ ವರ್ಷ ನಾನು. ಅದಕ್ಕಾಗಿ ಒಂದು ಬೆಲೆ ಇರಲಿ ಅಂತ, ಮೆಡಿಸಿನ್ಗೆ ಅಂದರೆ ಅದಕ್ಕೊಂದು ಗೌರವ ಇರಬೇಕು ಅನ್ನೋಕ್ಕೋಸ್ಕರ. ಸೊ ಈ ತರಹ ಮಾಡಿಕೊಂಡವಳು ನನ್ನ ಮನೆಯಲ್ಲೇ ಬಂದವರು ಯಾರು ಕೇಳಿದ್ರೆ ಮಾತ್ರ ಕೊಡ್ತಾಯಿದ್ದೆ. ಅವ್ರಿಗೆ ಯಾರಿಗೂ ಅನುಕೂಲ ಆದರೆ ಇನ್ಯಾರನ್ನೋ ಕಳಿಸೋರು, ಅವ್ರಿಗೆ ಅನುಕೂಲ ಆದರೆ ಮತ್ತು ಇನ್ಯಾರನ್ನೋ, ಹೀಗೆ ಬೆಳೆದು ಬಂದಿದ್ದು ನಾನು ಯಾವತ್ತೂ. ಇತ್ತೀಚೆಗೆ ಈ ಮಾಧ್ಯಮ ಎಲ್ಲ ಇಷ್ಟೊಂದು ಮುಂದುವರೆದಿರೋದ್ರಿಂದ ಒಬ್ಬರಿಂದ ಒಬ್ರಿಗೆ ಗೊತ್ತಾಗ್ತಾ ಇದೆ. ಮೊದಲೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ. ನಾನು ಅದಕ್ಕಾಗಿ ನಿಂತೂ ಇರಲಿಲ್ಲ. ಅಂದರೆ ಬಂದವ್ರಿಗೆ ಮಾತ್ರ ನಾನು ಖಂಡಿತ ಔಷಧ ಕೊಡ್ತಾಯಿದ್ದೆ. ಅದರಲ್ಲೂ ಕೂಡ ಈ ಹೆಣ್ಮಕ್ಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಅದ್ಭುತವಾದ ಔಷಧಗಳನ್ನು ಮಾಡಿದ್ದೀನಿ. ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಎಲ್ಲರೂ ಅವರವರೇ ಬೇರೆ ಬೇರೆಯವ್ರನ್ನ ಕಳಿಸ್ತಿರ್ತಾರೆ. ಹಾಗೆ ಶುರು ಮಾಡಿದ್ದು ನಾನು. ಅದರಿಂದ ನಾನು ಶಾಪ್ ಆಗಲಿ ಅಥವಾ ಕ್ಲಿನಿಕ್ ಅಂತಾಗಲಿ ಏನನ್ನೂ ಮಾಡ್ಕೊಂಡಿಲ್ಲ. ನನ್ನದೇ ಆದ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಇರ್ತೀನಿ. ಅಲ್ಲಿ ಯಾರು ಬಂದರೂ ಅಲ್ಲಿ ಔಷಧ ಕೊಡ್ತೀನಿ. ಅಂದರೆ ಒಂದು ನಮ್ಮ ಗುರುಗಳು ಇದೇ ಹೇಳ್ತಾರೆ, ಯಾವಾಗಲೂ ಹೇಳ್ತಾರೆ, ಆ ಪ್ರಶ್ನೆ ಅನ್ನೋದು ಕೇಳಬೇಕು, ಪ್ರಾಬ್ಲಮ್ ಏನಿದೋ ಕೇಳಬೇಕು, ಆವಾಗಲೇ ರೈಟ್ ಸೊಲ್ಯೂಷನ್ ಅನ್ನೋದು ಬರುತ್ತೆ. ನಾವಾಗಿ ಹೋಗಿ ಕೊಟ್ಟರೆ ಅದರ ಬೆಲೆ ಇರಲ್ಲ ಅನ್ನೋದು ಖಂಡಿತ ಅದೊಂದು ಒಳ್ಳೆ ಪಾಲಿಸಿ ನೀವು ಫಾಲೋ ಮಾಡ್ತಾರೆ. ಇವಾಗ ಮಾಡರ್ನ್ ಮೆಡಿಸಿನಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸು, ಎಷ್ಟೊಂದು ಮೆಡಿಸಿನ್ಸು, ಇಕ್ವಿಪ್ಮೆಂಟ್ಸು ಇಷ್ಟು ಬಂದಿದೆ. ಆದರೆ ಹೊರಗೆ ನೋಡಿದರೆ ಪ್ರಾಬ್ಲಮ್ಸು ಅದಕ್ಕಿಂತ 100 times ಜಾಸ್ತಿ ಆಗಿದೆ. ಇದಕ್ಕೆ ಮೂಲ ಕಾರಣ ಏನಂತ ಅನ್ಕೊಳ್ತಾ ಇದ್ದೀನಿ. ಖಂಡಿತ ನೋಡಿ, ಮನುಷ್ಯ ಎಷ್ಟು ಅಡ್ವಾನ್ಸ್ ಆಗಿದ್ದಾನೆ ಅಂದರೆ ಶರೀರದಲ್ಲಿ ಎಲ್ಲ ನರನಾಡಿಗಳು ಏನೇನಾಗ್ತಾ ಇದೆ ಅಂತ ಕಣ್ಣಲ್ಲಿ ನೋಡುವಷ್ಟು ಚೆನ್ನಾಗಿ ಚಿತ್ರಣವನ್ನು ತೆಕ್ಕೊಳ್ಳುವಷ್ಟರ ಮಟ್ಟಿಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಆದರೆ ಡಯಾಗ್ನೈಸೇಷನ್ ಆಗ್ತಾಯಿಲ್ಲ. ಇದು ದೊಡ್ಡ ಇವತ್ತಿನ ನಮ್ಮ ವಿಪರ್ಯಾಸ ಅಂತಲೇ ಹೇಳಬೇಕು. ಯಾಕೆ ಅಂದರೆ ವೈದ್ಯರಾದವರು, ನನ್ನ ಅನುಭವದಲ್ಲಿ ಹೇಳ್ತೀನಿ, ನಮ್ಮ ತಾತನವ್ರು ಹಿಂಗೆ ಹಿಡಿದ್ರೆ ನಿಮ್ಮ ಶರೀರದಲ್ಲಿ ನಿಮ್ಮ ನರನಾಡಿಗಳಲ್ಲಿ ಎಲ್ಲೆಲ್ಲಿ ಏನೇನಾಗ್ತಾಯಿದೆ ಅಂತ ಹೇಳೋರು. ಹಿಂದೆ ಎಲ್ಲ ಒಂದು ಪ್ರೆಗ್ನೆನ್ಸಿ ಆಗಿದೆಯಾ ಇಲ್ವಾ ಅಂತ ಹೇಳಿದ್ರೆ ನಾಡಿ ನೋಡಿ ಹೇಳೋರು. ನಮ್ಮ ತಾತ ಕೂದಲು ಉದುರ್ತಾ ಇದೆ ನಿಮಗೆ, ಯಾಕೆ ಉದುರ್ತಾ ಇದೆ ಅಂತ ಕಾರಣ ನಾಡಿಲಿ ಹೇಳೋರು. ಇವಾಗ ಇಷ್ಟು ಮೆಷಿನರೀಸ್ ಹೇಳಿದ್ರು ನಿಮಗೆ ಇಡೀ ಶರೀರದ ಇಡೀ ಒಳಭಾಗವನ್ನು ನೋಡೋಕ್ಕೆ ಚಿತ್ರಣ ರೆಡಿ ಇದ್ದರೂ ಕೂಡ ನಮಗೆ ಡಯಾಗ್ನೈಸೇಷನ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲಿ ಫೇಲ್ ಆಗ್ತಾಯಿದೆ ಅಂದರೆ ಪತ್ತೆ ಹಚ್ಚುವಿಕೆಯಲ್ಲಿ ಫೇಲ್ ಆಗ್ತಾಯಿದೆ. ಮೂಲ ಸಮಸ್ಯೆಯನ್ನು ಪತ್ತೆ ಹಚ್ಚಬೇಕು. ಮೂಲ ಸಮಸ್ಯೆ ಯಾವಾಗ ರೂಟ್ ಕಾಸ್ ನಮಗೆ ಗೊತ್ತಾಗಲ್ಲ, ನೀವೇನು ಟ್ರೀಟ್ಮೆಂಟ್ ಮಾಡಿದ್ರೂ ಅದು ಕ್ಲಿಕ್ ಆಗೋದಿಲ್ಲ. ಹೌದು, ಅದೇ ತುಂಬ ಮುಖ್ಯ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಏನಾಗ್ತಾ ಇದೆ, ಇವತ್ತಿನ ಜೀವನ ಶೈಲಿ. ಜೀವನ ಶೈಲಿ ತುಂಬ ಹಾಳಾಗಿದೆ. ಜೀವನ ಶೈಲಿಯ ಪ್ರಮುಖ ಕಾರಣ ಇವತ್ತು ಬರ್ತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ. ಮತ್ತೊಂದು ಕಾರಣ ಅಂದರೆ ಮನಸ್ಸು.
ಇವತ್ತು ಬರುವಂತಹ ಎಲ್ಲ ಕಾಯಿಲೆಗೂ ಕಾರಣ ಮನಸ್ಸು. ಯಾವುದು ಕೂಡ ಶರೀರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಾವು ನೋಡ್ತಾ ಇಲ್ಲ. ಎಲ್ಲರಿಗೂ ಕೂಡ ಹೈಪರ್ ಟೆನ್ಷನ್ ಜಾಸ್ತಿ, ಬಿ ಪಿ ಜಾಸ್ತಿ, ಅದಕ್ಕೆ ಹಿಂದೆನೇ ಶುಗರ್ ಬರುತ್ತೆ, ಮಧುಮೇಹದ ಸಮಸ್ಯೆ ಜಾಸ್ತಿ. ಮಧುಮೇಹ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಶರೀರಕ್ಕೆ ಸಂಬಂಧಪಟ್ಟ ಕಾಯಿಲೆನೇ ಅಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಹಿಂದೆ ಎಲ್ಲ ನಾವು ಮಕ್ಕಳಾಗಿದ್ದ ಕಾಲದಲ್ಲಿ ಈ ಸಕ್ಕರೆ ಕಾಯಿಲೆ ನಾವು ಕೇಳೇ ಇರಲಿಲ್ಲ. ಯಾಕೆಂದರೆ ಅದು ಯಾರೋ ತುಂಬ ಶ್ರೀಮಂತರಿಗೆ ಬರ್ತಾ ಇದ್ದಿದ್ದು ಕಾಯಿಲೆ ಅನ್ನೋ ಥರ ಇತ್ತದು. ಮಧ್ಯಮ ವರ್ಗದವ್ರಿಗೆ, ಬಡವರಿಗೆ ಈ ಕಾಯಿಲೆ ಬರ್ತಾ ಇರಲಿಲ್ಲ. ಯಾಕೆ? ಅವರಿಗೆ ಅಂದರೆ ತುಂಬ ಟೆನ್ಷನ್. ಯಾಕೆಂದರೆ ತುಂಬ ದುಡ್ಡಿನ ವ್ಯವಹಾರ, ತುಂಬ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ಇರೋವಂಥವ್ರಿಗೆ ಮಾತ್ರನೇ ಟೆನ್ಷನ್ ಇರ್ತಾ ಇದ್ದಿದ್ದು, ಅವರಿಗೆ ಮಾತ್ರನೇ ಮಧುಮೇಹ ಬರ್ತಾ ಇದ್ದಿದ್ದು. ಇವತ್ತು ಕೂಲಿ ಮಾಡೋನಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಈ ಕಾಯಿಲೆಗಳೆಲ್ಲ ಮತ್ತು ಕ್ಯಾನ್ಸರ್ ಪಿಡುಗು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇದಕ್ಕೆ ಕಾರಣ ಏನು? ಅದಕ್ಕೂ ಮನಸ್ಸೇ ಕಾರಣ. ಇವತ್ತು ಬರ್ತಾ ಇರ್ತಕ್ಕಂತಹ ಎಲ್ಲ ದೊಡ್ಡ ದೊಡ್ಡ ಕಾರಣಗಳಿಗೂ ಮನಸ್ಸು ಕಾರಣ. ಈ ಮನಸ್ಸನ್ನು ನೀವು ಯಾವ ಮಿಷಿನಲ್ಲಿ ಪತ್ತೆ ಹಚ್ತೀರಾ? ಶರೀರದ ಒಳಗಿರೋ ನರನಾಡಿಗಳನ್ನು ನೋಡ್ತಾ ಇದ್ದೀರಾ ಹೊರತು ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯ. ಹಾಗಾಗಿ ಡಯಾಗ್ನೈಸೇಷನ್ ಫೇಲ್ ಆಗ್ತಾಯಿದೆ. ಯಾವಾಗ ಡಯಾಗ್ನೈಸೇಷನ್ ಫೇಲ್ ಆಗುತ್ತೆ, ಕೊಡುವಂತಹ ಮೆಡಿಸನ್ ಎಲ್ಲ ವೇಸ್ಟು. ಸುಮ್ಮನೆ ಅವಾಗೇನಾಯಿತು, ಶರೀರಕ್ಕೆ ಮೆಡಿಸನ್ ಕೊಟ್ಟು ಶರೀರವನ್ನು ಹಾಳು ಮಾಡ್ತಾ ಇದ್ದೀವಿ ನಾವು. ಕೆಮಿಕಲ್ಸ್ ಒಳಗೆ ತುಂಬಿ ಕಿಡ್ನಿಗಳು ಡ್ಯಾಮೇಜ್ ಆಗ್ತಾ ಹೋಗ್ತಾ ಇದೆ. ಕಿಡ್ನಿ ಯಾವಾಗ ಡ್ಯಾಮೇಜ್ ಆಗ್ತಾ ಇದೆ, ಮನುಷ್ಯ ಅರ್ಧ ಸತ್ತಂತೆ. ಹಾಗಾಗಿ ಇದೆಲ್ಲ ಒಂದಕ್ಕೊಂದಕ್ಕೆ ಲಿಂಕು. ನಾವು ಒಂದು ಸಮಸ್ಯೆ ಅಂತ ಹೋದಾಗ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಒಂದು ಸಮಸ್ಯೆಗೆ ಹೋದರೆ ಇನ್ನೊಂದು ಸಮಸ್ಯೆ ಫ್ರೀಯಾಗಿ ಕೊಡ್ತಾರೆ ಅಂತ. ಒಂದಕ್ಕೊಂದು ಫ್ರೀ. ಮಧುಮೇಹ ಅಂತ ಹೋದರೆ ಬಿ ಪಿ ಬರುತ್ತೆ. ಇದನ್ನು ನೋಡಿ ಪ್ರಿಸ್ಕ್ರಿಪ್ಷನ್ ಆಗಲಿ, ಆ ಮೆಕ್ಯಾನಿಸಮ್ ನೋಡಿ ಮನುಷ್ಯನಿಗೆ ನನಗೆ ಏನು ಕಾಯಿಲೆ ಬಂದ್ಬಿಟ್ಟಿದೆಯೋ ಅನ್ನೋ ಗಾಬರಿಗೆ ಬಿ ಪಿ ಬಂದ್ಬಿಡುತ್ತೆ. ಬಿ ಪಿ ಶುಗರು ಎರಡು ಬಂದಮೇಲೆ ಥೈರಾಯ್ಡ್ ಬಂದುಬಿಡುತ್ತೆ. ಇವೆಲ್ಲ ಒಂಥರ ಕಾಮನ್ ಆಗಿಬಿಟ್ಟಿದೆ. ಇವಾಗ ಬಂದ ತಕ್ಷಣ ಎಲ್ಲರೂ ಕನ್ಸಲ್ಟೇಷನಲ್ಲಿ ಎಲ್ರದ್ದು ಬರ್ಕೋತೀನಿ ಇವಾಗ. ಯಾಕೆಂದರೆ ನಂಗೆ ಮುಂಚೆ ತುಂಬ ಕಡಿಮೆ ಜನ ಇರ್ತಾಯಿದ್ರು, ನನಗೆ ಎಲ್ರದ್ದು ಜ್ಞಾಪಕ ಇರ್ತಾಯಿತ್ತು. ಇವಾಗ ನಾನು ಎಲ್ರದ್ದು ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ನಾನು ನೋಟ್ ಡೌನ್ ಮಾಡ್ಕೊತೀನಿ ಅವ್ರದ್ದು ಏನು ಸಮಸ್ಯೆ, ಅವ್ರಿಗೇನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಂತ ಪ್ರತಿಯೊಬ್ಬರದು ಬರೆದಿಡ್ತೀನಿ. ಹೆಚ್ಚು ಕಮ್ಮಿ ಒಂದು 30,000 ಮೇಲಿದೆ ನನ್ನ ಹತ್ರ ಆನ್ ರೆಕಾರ್ಡ್ ಇರೋದು. ನಾನು ಬರೆಯೋಕ್ಕೆ ಶುರು ಮಾಡಿದಿಂದ ಈಚೆಗೆ, ಮೊದಲು ಕೊಟ್ಟಿದ್ದೆಲ್ಲ ಯಾವುದೂ ಲೆಕ್ಕ ಇಲ್ಲ ನನ್ನ ಹತ್ರ. ಆ ಥರ ಇದ್ದಾಗ ಇವ್ರಿಗೆ ನಾವಿವಾಗ ಏನು ಸಮಸ್ಯೆ ಅಂತ ಕೇಳಿದ ತಕ್ಷಣ ಶುಗರು, ಬಿ ಪಿ, ಥೈರಾಯ್ಡು ಎಲ್ಲರೂ ಹೇಳ್ತಾರೆ. ಯಾವ ಲೆವೆಲ್ಗೆ ಹೋಗ್ತಾ ಇದ್ದೀವಿ ನಾವು ಏನು ಮಾಡ್ತಾ ಇದ್ದೀವಿ ಹಾಗಾದ್ರೆ ಜೀವನದಲ್ಲಿ? ನಿಜವಾಗ್ಲೂ ನಾನು ಶಾಕ್ ಆಗಿದ್ದೀನಮ್ಮ. ಒಂದು ರೀಸೆಂಟಾಗಿ ಧ್ಯಾನ ಹೇಳ್ಕೊಡ್ಬೇಕು ಅಂತ ಒಂದು PW ಡಿಪಾರ್ಟ್ಮೆಂಟ್ ಹೋಗಿದ್ರೆ ಎಲ್ಲರಿಗೂ ಶುಗರ್ ಇದೆ, ಎಲ್ಲರಿಗೂ ಬಿ ಪಿ ಇದೆ. ಅದು ತುಂಬ ಕಾಮನ್ ಆಗಿದೆ, ಹಾಯ್ ಅನ್ನೋ ಥರ ಕಾಮನ್ ಆಗಿದೆ. ಹೌದು, ಅದೇ ಹೇಳಿದ್ದು ನಾನು. ಬಂದವರೆಲ್ಲ ಕೂತ್ಕೊಂಡ ತಕ್ಷಣ ಶುಗರು, ಬಿ ಪಿ, ಥೈರಾಯ್ಡು ಇದು 3 ಕಾಮನ್. ಫಸ್ಟ್ ಬರ್ಕೊಳ್ಳೋದೇ ಅದು, ಆಮೇಲೆ ಮುಂದಿಂದ ಏನು ಸಮಸ್ಯೆ ಅವ್ರದ್ದು ಅಂತ ಹೇಳುವಂಥದ್ದು. ಅಂದರೆ ಮನುಷ್ಯ ಆ್ಯಕ್ಚುಲಾಗಿ ತಿನ್ನಕ್ಕೆ, ತನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿದ್ರೆ ಸಾಕಾಗಿತ್ತು. ಒಂದು ಕಾಲದಲ್ಲಿ ಅಷ್ಟಕ್ಕೆ ಮಾಡ್ತಾಯಿದ್ದಿದ್ದು. ಬಾಕಿ ಅಂತ ಆರಾಮಾಗಿರೋರು. ಸಾಯಂಕಾಲದ ಹೊತ್ತು ಹಿಂದೆ ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ನಮ್ಮ ಅಪ್ಪ ಅವರೆಲ್ಲ ಕೆಲಸಕ್ಕೆ ಹೋಗೋ ಕಾಲದಲ್ಲಿ ಗೌರ್ಮೆಂಟ್ ಆಫೀಸುಗಳಲ್ಲಿ ಕೆಲಸ ಮಾಡೋರು 5 ಗಂಟೆಗೆಲ್ಲ ಆಫೀಸ್ ಮುಗಿಯೋದು, 5:15ಗೆಲ್ಲ ಮನೆಗೆ ಬರೋರು, ಸೈಕಲ್ಗಳಲ್ಲಿ ಓಡಾಡ್ಕೊಳ್ಳೋರು. ಬಂದವರು ಎದುರುಗಡೆ ಮನೆಯವರು, ಆ ಕಡೆಯವ್ರು ಈ ಕಡೆಯವರು ಎಲ್ಲರೂ ಜಗಲಿ ಇರೋದು, ಕುತ್ಕೊಂಡು ಗಂಟೆಗಟ್ಟಲೆ ಹರಟೆ ಹೊಡೆಯೋರು. ಯಾರ ಮನೇಲಿ ಗಂಡಸರು ಇವತ್ತು ಸಾಯಂಕಾಲದ ಹೊತ್ತು ಕೂತು ಹರಟೆ ಹೊಡೆಯೋದಾಗಲಿ ಮಾತಾಡೋದಾಗಲಿ ಈ ಸೀನೇ ನೋಡ್ತಾ ಇಲ್ಲ ನಾವಿವತ್ತು. ಅಂದರೆ ಅವಾಗಲೂ ಕೆಲಸದಲ್ಲಿ ಸ್ಟ್ರೆಸ್ ಇದ್ದಿರಬಹುದು, ಅವ್ರಿಗೂ ಏನು ಇಲ್ಲದೆ ಇರ್ತಿರಲಿಲ್ಲ. ಆದರೆ ಸಾಯಂಕಾಲ ಬಂದಮೇಲೆ ಒಂದು 2 ಅವರ್ಸ್ ಮಾತಾಡ್ಕೊಂಡು ನಕ್ಕೊಂಡು ಮನೆಯಲ್ಲಿ ಏನಾದ್ರು ಬಿಸಿ ಬಿಸಿಯಾಗಿ ಕೋಡ್ಬಳೆ ಚಕ್ಲಿ ಮಾಡ್ತಂದು 2 ಕಾಫಿ ಗೀಫಿ ಕೊಟ್ಟರೆ ತಿನ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ಕಾಲ ಕಳೆಯೋರು. ಅವಾಗ ಕೋಡ್ಬಳೆ ಚಕ್ಲಿ ಇಷ್ಟಿಷ್ಟು ತಿಂದರೂ ಏನೂ ಆಗ್ತಿರಲಿಲ್ಲ. ಇವಾಗಿನ ಜೀವನ ಶೈಲಿಲಿ ಒಂದು ಕೋಡ್ಬಳೆ ತಿಂಡಿ ಬೆಳಗ್ಗೆ ಎದ್ದರೆ ಎದೆ ಉರಿ ಶುರುವಾಗುತ್ತೆ. ಅಂದರೆ ನಾವು ಹಾಗಾದ್ರೆ ನಾವೇನು ಮಾಡ್ತಾಯಿದ್ದೀವಿ ಇವತ್ತು? ಬರೀ ಕೆಲಸನೇ ಮಾಡ್ತಾಯಿದ್ದೀವಿ. ಕೆಲಸ ಮಾಡ್ತಾಯಿದ್ದೀವಿ ಯಾಕಾಗಿ? ದುಡಿಮೆ ಮಾಡೋದೇ ತಿನ್ನೋಕ್ಕೆ. ಊಟ ತಿಂಡಿ ಮನುಷ್ಯನಿಗೆ ತುಂಬ ಮುಖ್ಯ. ಅದು ಒಂದು ಮನೆ, ಒಂದು ಊಟ, ತಿಂಡಿ, ನಿದ್ದೆ ಇಷ್ಟಿದ್ದರೆ ಸಾಕು. ಆದರೆ ನಾವಿವತ್ತು ಅದನ್ನು ಮಾಡ್ತಾಯಿಲ್ಲ. 3 ತಲೆಮಾರಿಗಾಗೋ ಅಷ್ಟು ಆಸ್ತಿ ಮಾಡೋದಕ್ಕೆ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಅದನ್ನು ಅನುಭವಿಸೋಕ್ಕೆ ನಮಗೆ ಯೋಗ ಇಲ್ಲ.
ದುಡ್ಡು ಮಾಡ್ತಾ ಇದ್ದೀವಿ, ಬ್ಯೂಟಿಫುಲ್ ಆಗಿರೋ ಮನೆ ಕಟ್ಟಿದ್ದೀವಿ, ಅದರೊಳಗೆ ಬೇಕಾದಷ್ಟು ಸಿಸ್ಟಮ್ ಎಲ್ಲ ಇಟ್ಕೊಂಡಿದ್ದೀವಿ, ಮನೇಲೇ ಯಾರೂ ಇರಲ್ವೇ? ಯಾರೆಲ್ಲ ಮಾತಾಡೋಕ್ಕೂ ಇಲ್ಲ, ಮಾತಾಡೋಕ್ಕೆ ಬೇಕಿಲ್ಲ. ಮ್ಯೂಸಿಕ್ ರೂಮ್ ಮಾಡ್ಕೊಳ್ತಾರೆ, ಹೋಮ್ ಥಿಯೇಟ್ರ್ ಮಾಡ್ಕೊಳ್ತಾರೆ. ಯಾವಾಗಿದೆ ಪುರ್ಸೊತ್ತು ನೋಡೋಕ್ಕೆ? ನಮ್ಮ ಜೀವನ ಶೈಲಿ ತುಂಬ ಲೈಫ್ ಸ್ಟೈಲ್ ಕಂಪ್ಲೀಟ್ ಹೋಯ್ತು, ತುಂಬ ಹಾಳಾಗಿದೆ. ಖಂಡಿತ. ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತಾರೆ. ಸೊ ಇವಾಗಿರೋ 99% ಮನಸ್ಸಿಂದಾನೇ ಎಲ್ಲ ಶುರುವಾಗ್ತಾ ಇದೆ. ಹೌದು, ನಾನು ಹೇಳೋದು ಅದೇ, ಮನಸ್ಸೇ ಮುಖ್ಯ. ಇವಾಗ ಎಷ್ಟೋ ಜನ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ಗೆ ಬರ್ತಾನೆ ಇರ್ತಾರಮ್ಮ. ಕಾಮನ್ ಆಗಿ ಏನು ನೋಡಿದ್ರಿ? ಎಲ್ಲರ ಒಳಗೇನೋ ಕಾಮನ್ ಆಗಿ ಏನು ಸಮಸ್ಯೆ ಇದೆ ಇವಾಗ ಈ ಜನ್ರೇಷನ್ಗೆ? ಎಲ್ಲರಿಗೂ ಒತ್ತಡ, ಸ್ಟ್ರೆಸ್. ಅದು ಅವ್ರಿಗೆ ಅರ್ಥ ಆಗಿರಲ್ಲ. ಒತ್ತಡದಿಂದ ನಮ್ಗೆ ಹೀಗಾಗ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗಿರಲ್ಲ. ಅವರೆಲ್ಲರನ್ನೂ ನೋಡಿದಾಗ ನಮಗೆ ಅರ್ಥವಾಗೋದು ಫೈನಲ್ ಆಗಿ ಎಲ್ಲರ ಜೀವನ ಒತ್ತಡದಿಂದ ಕೂಡಿದೆ. ತುಂಬ ಟೆನ್ಷನ್ನು, ಬೆಳಗ್ಗೆದ್ದರೆ ಟೆನ್ಷನ್ನು, ಮಧ್ಯಾಹ್ನ ಆದರೆ ಟೆನ್ಷನ್ನು, ಸಾಯಂಕಾಲ ಆದರೆ ಟೆನ್ಷನ್ನು, ರಾತ್ರಿ ಮಲ್ಕೊಂಡಾಗ ನಿದ್ದೆ ಬರಲ್ಲ. ಇಷ್ಟೊಂದು ಟೆನ್ಷನ್ ಇದ್ದಾಗ ನಿದ್ದೆ ಮಾಡೋಕ್ಕಾಗಲ್ಲ. ಸಣ್ಣ ಮಗು ಬೆಳಗ್ಗೆದ್ದರೆ 7 ಗಂಟೆಗೆ ಬಸ್ ಹಿಡಿಬೋದು. ಸ್ಕೂಲ್ ಬಸ್. ಅದಕ್ಕೆ ನಾವು 10 ಗಂಟೆಗೋ 11 ಗಂಟೆಗೋ ಸ್ಕೂಲ್ ಇರ್ತಿತ್ತು. 8-8:15 ಎದ್ದೇಳ್ತಿದ್ವಿ. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಡ್ಕೊಂಡು 2-2 ಕಿಲೋಮೀಟ್ರ್ ಸ್ಕೂಲ್ಗೆ ನಿಧಾನಕ್ಕೆ ನಡ್ಕೊಂಡು ಮಾತಾಡ್ಕೊಂಡು ಸ್ಕೂಲ್ಗೆ ಹೋಗ್ತಾಯಿದ್ವಿ. ಇವಾಗಿನ ಮಕ್ಕಳು ಬೆಳಿಗ್ಗೆ 7 ಗಂಟೆಗೆ ಹೇಳ್ಬೇಕು ಪಾಪ. ಹೇಳುವಾಗ ಅವ್ರಿಗೆ ಕಣ್ಣು ತುಂಬ ಅವ್ರಿಗಿನ್ನೂ ನಿದ್ದೆನೇ ಕಣ್ಣೇ ಬಿಟ್ಟಿರಲ್ಲ. ಹಂಗೆ ಲುಚ್ಚಿಸೋ, ಹಂಗೆ 2 ಚಮಚ ಸ್ನಾನ ಮಾಡಿಸ್ಬಿಟ್ಟು ಹಾಗೇನೇ ತಿನ್ನು ಎಲ್ಲಿ ತಿನ್ನೋದು? ಅದಕ್ಕೆ ನಾನು ಎದ್ದಿದ್ದೀನಿ ಇಲ್ಲ ಅಂತಲೇ ಗೊತ್ತಾಗಿರಲ್ಲ. ಅದು ತಿನ್ನು ಅಂತಲೂ ಹೇಳಲ್ಲ ನಾವು. ನುಂಗೋ, ಬೇಗ ನುಂಗೋ, ಗಾಡಿ ಬಂದುಬಿಡುತ್ತೆ, ಬಸ್ ಬಂದುಬಿಡುತ್ತೆ, ಅಥವಾ ವ್ಯಾನ್ ಬಂದುಬಿಡುತ್ತೆ. ಪಾಪ ಮಕ್ಕಳಿಗೆ ಎಷ್ಟು ಟೆನ್ಷನ್ ಕೊಡ್ತೀವಿ. ಸ್ಕೂಲಿಂದ ಬರ್ತಿದ್ದಾಗೆ ಹೋಮ್ವರ್ಕ್ ಟೆನ್ಷನ್ನು, ಹೋಮ್ವರ್ಕ್ ಮಾಡಬೇಕು. ಅದಾದಮೇಲೆ ಹೀಗೆ ಒಂದಾದಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್. ಯಾರಿಗೂ ಮಕ್ಕಳಿಂದ ಮುದುಕರಿಗೆ ಪಾಪ ವಯಸ್ಸಾದವ್ರಿಗೂ ಕೂಡ ಇಲ್ಲ, ಈ ಮೊಮ್ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋದು, ಬಿಡೋದು, ಅವ್ರಿಗೇನೋ ಒಂದಷ್ಟು ಕೆಲಸಗಳು, ಡ್ಯೂಟಿಗಳು. ಯಾರೂ ನೆಮ್ಮದಿಯಾಗಿಲ್ಲ. ಇಲ್ಲ ಅಂದರೆ ವಯಸ್ಸೆಲ್ಲ ದುಡ್ದು ಏನೋ ಕಾಯಿಲೆ ಬಂದುಬಿಟ್ಟಿರುತ್ತೆ ಅದಕ್ಕೆ ವಯಸ್ಸಾದಮೇಲೆ. ಅದನ್ನು ಸರಿ ಮಾಡ್ಕೊಳಕ್ಕೆ ಒದ್ದಾಡೋದು. ಸೊ ಏನಾಗ್ತಾಯಿದೆ ಅಂದರೆ ಎಲ್ಲರಿಗೂ ಕೂಡ ಮಾನಸಿಕವಾಗಿ ಯಾರೂ ನೆಮ್ಮದಿಯಾಗಿ, ಶಾಂತಿಯಾಗಿ, ಸಮಾಧಾನವಾಗಿ ಬದುಕೋಕ್ಕಾಗ್ತಾಯಿಲ್ಲ. ಜೀವನದಲ್ಲಿ ಕಷ್ಟ ಎಲ್ಲ ಕಾಲದಲ್ಲೂ ಇತ್ತು, ಇಲ್ಲ ಅಂತಲ್ಲ. ಏನಾದ್ರೆ ಇನ್ನೋರೆಲ್ಲ ಬರೀ ಸುಖವಾಗೇ ಇದ್ರ? ಇಲ್ಲ, ಆ ಕಾಲಕ್ಕೆ ತಕ್ಕನಾಗ ಅವಾಗೊಂದಷ್ಟು ಕಷ್ಟ ಇದ್ದಿರ್ಬೋದು. ಆದರೆ ಈ ಪ್ರೆಷರ್ ಇರಲಿಲ್ಲ. ಇವತ್ತು ತುಂಬ ಪ್ರೆಷರು ಲೈಫ್ ಅನ್ನೋದು. ಅದರಲ್ಲೂ ಕೂಡ ಈ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗಂತೂ ಎಷ್ಟು ಅವರ್ಸ್ ಕೆಲಸ ಮಾಡ್ತಾವ್ರ ಪಾಪ. ವರ್ಕ್ ಫ್ರಮ್ ಹೋಮು, ಎಲ್ಲ ಕಡೆನೂ ಮನೇಲಿದ್ರು ಕೆಲಸ, ಆಫೀಸ್ಗೆ ಹೋದ್ರು ಕೆಲಸ, ಕಾರಲ್ಲಿ ಕೂತಿದ್ರು, ಲ್ಯಾಪ್ಟಾಪಲ್ಲಿ ಕೆಲಸ ಬ್ರೈನ್ ವರ್ಕ್ ತುಂಬ ಜಾಸ್ತಿ ಆಗಿದೆ. ಫಿಸಿಕಲ್ ವರ್ಕ್ ನಿಲ್ಲ, ಆಲ್ಮೋಸ್ಟ್ ನಿಲ್ಲ. ಯಾವಾಗ ಬಾಡಿ, ನಮ್ಮದು ಶರೀರ ಸರಿಯಾಗಿ ಒಂದು ರೀತಿಯ ಚಟುವಟಿಕೆ ಇಲ್ಲ ಶರೀರಕ್ಕೆ, ಆಗ ಅದು ಅನಾರೋಗ್ಯದ ಗೂಡಾಗ್ತಾಯಿದೆ. ನಾವು ಮತ್ತೊಂದು ದೊಡ್ಡ ಸಮಸ್ಯೆ ಏನು ಕೇಳಿದ್ರಿ ನೀವು, ಇವತ್ತಿನ ಮೂಲ ಕಾರಣ ಅಜೀರ್ಣ. ಯಾರಿಗೂ ಬೇಕಾದ್ರೆ ನಾನು ಹೇಳ್ತೀನಿ, ಅದು ನಗರವಾಸಿಗಳಲ್ಲಿ 90% ಜನಕ್ಕೆ ಅಜೀರ್ಣ ರೋಗ ಇದೆ. ನಾವು ಆಯುರ್ವೇದದಲ್ಲಿ ಅಜೀರ್ಣ ಅಂತ ಯಾವುದನ್ನು ಐಡೆಂಟಿಫೈ ಮಾಡ್ತೀವಿ ಅಂದರೆ, ನಾವು ತಿಂದಂತಹ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಬೇಕು, ಜೀರ್ಣವಾಗಿದ್ದು ಅಷ್ಟು ವಿಸರ್ಜಿತವಾಗಬೇಕು. ಇದು ಜೀರ್ಣವೂ ಪೂರ್ಣವಾಗಿ ಆಗ್ತಾಯಿಲ್ಲ. ಯಾವಾಗ ಪೂರ್ಣವಾಗಿ ಜೀರ್ಣ ಆಗಲ್ಲ, ಅದು ವಿಸರ್ಜಿತವಾಗೋದೇ ಇಲ್ಲ. ಅದು ಅಲ್ಲಲ್ಲಲ್ಲೇ ಉಳ್ಕೊಂಬಿಡುತ್ತೆ ಶರೀರದಲ್ಲಿ. ಎಲ್ಲಿ ಅಲ್ಲಲ್ಲಲ್ಲೇ ಉಳ್ಕೊಳ್ಳುತ್ತೆ, ಅದು ಕೊಳೆಯೋದಕ್ಕೆ ಶುರುವಾಗುತ್ತೆ. ಯಾವಾಗ ಕೊಳೆಯೋದಕ್ಕೆ ಶುರುವಾಗುತ್ತೆ, ವಾಯು ಬಿಡುಗಡೆ ಆಗೋದಕ್ಕೆ ಶುರುವಾಗುತ್ತೆ. ಆ ವಾಯು ಶರೀರದಲ್ಲಿ ಯಾವ್ಯಾವ ಮೂಲೆಗಳಿದೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಸ ಗುಡಿಸ್ತೀವಿ, ದಿನಾ ಕಸ ಗುಡಿಸ್ತೀವಿ. ಆದರೂ ನಾಳೆ ಹಬ್ಬ ಬರ್ತಾಯಿದೆ, ಕೃಷ್ಣಾಷ್ಟಮಿ ಹಬ್ಬ ಬರ್ತಾಯಿದೆ, ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಒಂದು ಮರ ಕಸ ಸಿಕ್ಕತ್ತೆ, ದಿನ ಕಸ ಗುಡಿಸ್ತೀವಲ್ವ, ಎಲ್ಲಿ ಸಿಕ್ತು? ಆ ಮೂಲೆಗಳಲ್ಲಿ, ಸಂದುಗಳಲ್ಲಿ ಸಾಮಾನುಗಳನ್ನು ಮುಂದಿಗೆ ಜರುಗಿಸ್ಕೊಂಡಾಗ ದಿನ ಗುಡಿಸಿ ಒರೆಸೋದ್ರೂ ಎಲ್ಲ ಕಡೆ ಮತ್ತೊಂದಷ್ಟು ಎಕ್ಸ್ಟ್ರಾ ಕಸ ಸಿಗತ್ತೆ. ಅದೇ ರೀತಿ ನಾವು ಶರೀರದಲ್ಲಿ ನಾವು ಅನ್ಕೋತೀವಿ, ದಿನ ನಮಗೆ ಬಂದ ತಕ್ಷಣ ಎಲ್ಲರೂ ಕೇಳೋ ಪ್ರಶ್ನೆ ಮೊದಲನೇದು, ಮೋಷನ್ ಆಗತ್ತಾ ಡೈಲಿ? ಆಗತ್ತೆ. ಗ್ಯಾಸ್ಟ್ರಿಕ್ಕು, ಸಿವಿಯರ್ ಗ್ಯಾಸ್ಟ್ರಿಕ್ಕು ಅಂತಾರೆ, ಮೋಷನ್ ಕರೆಕ್ಟಾಗಿ ಆಗತ್ತೆ ಅಂತಾರೆ. ಮೋಷನ್ ಕರೆಕ್ಟಾಗಿ ಆದರೆ ಗ್ಯಾಸ್ಟ್ರಿಕ್ ಬರೋಕ್ಕೆ ಚಾನ್ಸೇ ಇಲ್ಲ. ಯಾವಾಗ ಉಳಿದೋಗಿರುವಂತಹ ವೇಸ್ಟೇಜಸ್ ಶರೀರದಲ್ಲಿ ಇರುತ್ತೆ, ಆ ತ್ಯಾಜ್ಯ ವಸ್ತುಗಳು ಸಂಪೂರ್ಣವಾಗಿ ಆಚೆ ಹೋಗೋದಿಲ್ಲ, ಆವಾಗ ಅದು ವಾಯುವಾಗಿ
ಪರಿವರ್ತನೆ ಆಗೇ ಆಗುತ್ತೆ. ಅದು ಕೆಟ್ಟ ವಾಯುವಾಗಿ ಪರಿವರ್ತನೆ ಆಗುತ್ತೆ. ಅದೇನಾಗುತ್ತೆ, ಶರೀರದ ಮೂಲೆ ಮೂಲೆಗಳಲ್ಲಿ ಹೋಗಿ ಶೇಖರಣೆ ಆಗುತ್ತೆ. ಕೀಲುಗಳಲ್ಲೆಲ್ಲ ಶೇಖರಣೆ ಆಗುತ್ತೆ. ಎಲ್ಲ ಕೀಲುಗಳು ನೋವು ಬರೋದಕ್ಕೆ ಶುರುವಾಗುತ್ತೆ. ಎಲ್ಲಿ ನೋವು ಬರುತ್ತೆ ಆ ಜಾಗದಲ್ಲಿ ವಾಯು ಇದೆ ಅನ್ನೋದು ಪಕ್ಕ. ಈ ಕೀಲಲ್ಲಿ ನೋವು ಬರ್ತಾ ಇದೆ, ಎಲ್ಲರಿಗೂ ವಯಸ್ಸಾಗ್ತಾ ಆಗ್ತಾ ಮಂಡಿ ನೋವು ಬರುತ್ತೆ. ಮಂಡಿ ನೋವು ವಯಸ್ಸಾಗ್ತಾ ಆಗ್ತಾ ಯಾಕೆ ಬರುತ್ತೆ? ವಯಸ್ಸಿನ ಮೊದಲಿನಿಂದನೂ ಅಕ್ಯುಮುಲೇಟ್ ಆಗಿರೋ ಅಷ್ಟೂ ವಾಯು ಶೇಖರಣೆ ಆಗಿರ್ತಕ್ಕಂತಹ ಜಾಗ. ಹಾಗಾಗಿ ಅಲ್ಲಿ ಬರುತ್ತೆ. ನಾವು ಅವತ್ತಿಂದ ನಂಗೆ ಕರೆಕ್ಟಾಗಿ ಮೋಷನ್ ಆಗ್ತಾ ಇದ್ದಿದ್ರೆ ನಂಗೆ ಮಂಡಿ ನೋವು ಬರೋಕ್ಕೆ ಚಾನ್ಸೇ ಇಲ್ಲ. ಹಿಂದಿನವ್ರಿಗೆ ಯಾಕೆ ಬರ್ತಾ ಇರಲಿಲ್ಲ? ಹಿಂದೆ ಕೆಳಗೆ ಕುತ್ಕೊಂಡು ಅಡುಗೆ ಮಾಡೋರು, ಅಡುಗೆ ಮನೇಲಿ ಸಾಮಾನೆಲ್ಲ ಜೋಡಿಸ್ಕೊಂಡಿರ್ತಾರೆ. ಪ್ರತಿ ಸಲ ಏನಾದ್ರು ಮರ್ತೋದ್ರು ಎದ್ದೇಳೋದು, ತೊಗೊಳ್ಳೋದು, ಕೂತ್ಕೊಳ್ಳೋದು, ಅಡುಗೆ ಮಾಡೋದು, ತಿರ್ಗಿ ಎದ್ದೇಳೋದು, ಒಂದು ದಿವಸಕ್ಕೆ 100 ಸಲನಾದ್ರು ಎದ್ದು ಕೂತು ಮಾಡಿರ್ತಿದ್ರು. ಅವಾಗ ಈ ಕೀಲುಗಳಲ್ಲಿ ಏನಾದ್ರು ವಾಯು ಶೇಖರಣೆ ಆದರೆ ಎಲ್ಲ ಆಚೆಗೆ ಹೋಗ್ತಾ ಇರುತ್ತದು. ಇದು ನಾವು ಇವತ್ತು ರಿಲೀಸ್ ಆಗೋಕ್ಕೆ ಆಚೆಗೆ ನಾವು ಅವಕಾಶನೇ ಕೊಡಲ್ಲ. ಬೆಳಗ್ಗೆಯಿಂದ ಹೀಗೆ ಕೂತಿದ್ರೆ ಸಂಜೆವರೆಗೂ ಹೀಗೆ ಕೂತಿರ್ತೀವಿ. ಇಲ್ಲ ನಿಂತು ಕೆಲಸ ಮಾಡೋರು ಬೆಳಗ್ಗೆ ನಿಂತರೆ ಸಂಜೆವರೆಗೂ ನಿಂತೇ ಕೆಲಸ ಮಾಡ್ತಾರೆ. ಇದೆರಡೇ ಪಾಶ್ಚರ್ ಇವತ್ತು. ಇಲ್ಲ ಕೂತಿರೋದು, ಇಲ್ಲ ನಿಂತಿರೋದು. ಇದು ದೊಡ್ಡ ಸಮಸ್ಯೆಯನ್ನು ತಂದುಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಅಜೀರ್ಣ ಅನ್ನುವಂತಹ ಸಮಸ್ಯೆ ಇಷ್ಟೂ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾಯಿದೆ. ಅಜೀರ್ಣ ಯಾಕೆ ಆಗ್ತಾಯಿದೆ ಹಾಗಾದರೆ ಅಂದರೆ, ನಾವು ನಿಧಾನವಾಗಿ ಅಗೆದು 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 ತಿನ್ನೋದನ್ನು ಬಿಟ್ಟಿದ್ದೀವಿ. ಚೀವ್ ಮಾಡಿ ತಿನ್ನೋದು ಬಿಟ್ಟು ಚೆನ್ನಾಗಿ ಅಗಿಬೇಕು. ಹಿಂದೆ ಎಲ್ಲ 33 ಟೈಮ್ಸ್ ಚೀವ್ ಮಾಡು ಅಂತ ಹೇಳೋರು. ನಾನು ಅದಕ್ಕೆ ಯಾವಾಗಲೂ ಅಗದು ತಿನ್ನು ಅಂತ ಹೇಳಲ್ಲ, ಅಗೆದು 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 ತಿನ್ನು ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ ಎಷ್ಟು ಹೊತ್ತು ಅಗಿತೀವಿ ಅಷ್ಟು ಹೊತ್ತು ಜೊಲ್ಲು ರಸ ಆಹಾರದ ಜೊತೆಯಲ್ಲಿ ಸೇರಿಕೊಳ್ಳುತ್ತೆ. ಜೊಲ್ಲು ರಸದ ಜೊತೆಯಲ್ಲಿ ಸೇರಿದಾಗ ಮಾತ್ರ ಪಚನಕ್ರಿಯೆ ಚೆನ್ನಾಗಿ ಆಗುತ್ತೆ. ಪಚನಕ್ರಿಯೆ ಚೆನ್ನಾಗಿ ಆದಾಗ ಮಾತ್ರ ಮಲ ವಿಸರ್ಜನೆ ಸುಲಭವಾಗಿ ಆಗತ್ತೆ. ಅದಾಗಲಿಲ್ಲ ಅಂದರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ನಾವು ಏನೇ ಆಹಾರ ತಿನ್ನಲಿ, ಏನಾರು ತಿನ್ನಲಿ, 24 ಗಂಟೆಗಳಿಗಿಂತ ಜಾಸ್ತಿ ನಮ್ಮ ಶರೀರದೊಳಗೆ ಇರಬಾರ್ದು. ಅದು ಹೊರಟೋಗ್ಬಿಡ್ಬೇಕು ಆಚೆಗೆ. ನಾವೇನಾದ್ರೂ ಕುಡಿಲಿ 2.5 ಗಂಟೆಗಿಂತ ಜಾಸ್ತಿ ನಮ್ಮ ಶರೀರದೊಳಗೆ ಇರಬಾರ್ದು, ಆಚೆ ಹೊರಟೋಗ್ಬಿಡ್ಬೇಕು. ನಾವೇನೇ ಗಾಳಿಯನ್ನು ಸೇವನೆ ಮಾಡಲಿ 2.5 ನಿಮಿಷಕ್ಕಿಂತ ಜಾಸ್ತಿ ಒಳಗಡೆ ಇರಬಾರ್ದು, ಆ ಗಾಳಿ ಆಚೆ ಹೊರಟೋಗ್ಬಿಡ್ಬೇಕು. ಅಂದರೆ ಯಾವುದೇ ವಸ್ತು ಒಳಗೆ ಹೋದದ್ದು ಅಲ್ಲಿ ಉಳೀತು ಅಂದರೆ ಅದು ವಿಷ ಪದಾರ್ಥ, ವಿಷವಾಗಿ ಪರಿವರ್ತನೆ ಆಗತ್ತೆ ಅಂತ ಆಯುರ್ವೇದ ಹೇಳುವಂಥದ್ದು. ಹಾಗಾಗಿ ಯಾವುದನ್ನು ವಿಷವಾಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು ಅಂದರೆ ಆಗಾಗ್ಗೆ ರಿಲೀಸ್ ಆಗಬೇಕು. ರಿಲೀಸ್ ಆಗಬೇಕು ಅಂದರೆ ಸ್ವಲ್ಪನಾದರೂ ಶರೀರ ಚಟುವಟಿಕೆಯಲ್ಲಿರಬೇಕು. ನಾನು ಕಚೇರಿಗಳಲ್ಲಿ ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡೋರು ಆದರೂ ಪರವಾಗಿಲ್ಲ, ನೀವು ಎವ್ರಿ 1 or 2 hours ಒಂದು ಸ್ವಲ್ಪ ಎದ್ದು ಕಾರಿಡಾರಲ್ಲಿ ಒಂದು 10 ಹೆಜ್ಜೆ ಓಡಾಡ್ಬಿಟ್ಟು ಬಂದು ಕೂತ್ಕೊಂಡು ಕೆಲಸ ಮಾಡಿ. ಹೀಗೆ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾಯಿದ್ರೆ, ಹೀಗೆ ದಿನ ಎಲ್ಲ ಮಾಡ್ತಾಯಿದ್ರೆ ಶೋಲ್ಡ್ರ್ ಪೇಯ್ನ್ ಶುರುವಾಗುತ್ತೆ. ಆಮೇಲೆ ಕುತ್ತಿಗೆ ನೋವು ಬರೋಕ್ಕೆ ಶುರುವಾಗುತ್ತೆ, ಸ್ಪಾಂಡಿಲೋಸಿಸ್ಗೆ ತಿರುಗತ್ತೆ. ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಕೈ ಕಾಲನ್ನು ಆಡಿಸ್ಕೊಂಡು ಓಡಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಜಾಗವೇ ಇಲ್ವಾ, ನಿಂತಲ್ಲೇ ಎದ್ದು ಕೈ ಕಾಲು ಸುಮ್ಮನೆ ಹಿಂಗೆ ಮಾರ್ಚ್ ಪಾಸ್ಟ್ ಥರ ಹಾಗೆ ನಿಂತ್ಕೊಂಡಲ್ಲೇ ಮಾಡಿ. ನೀವು ಇಲ್ಲಿ ಸೇರ್ತಾ ಇರೋದೆಲ್ಲ ಸ್ವಲ್ಪ ರಿಲೀಸ್ ಆಗುತ್ತೆ, ಎಲ್ಲ ಸ್ಟಿಫ್ನೆಸ್ ಬಂದುಬಿಡುತ್ತೆ. ಹೌದು, ಬಾಡಿ ಎಲ್ಲ ಸ್ಟಿಫ್ ಆಗ್ತಾ ಬಂತು ಅಂದರೆ ಅದನ್ನು ರಿಪೇರಿ ಮಾಡೋಕ್ಕೆ ಯಾವ ಔಷಧನೂ ಇಲ್ಲ. ಇವತ್ತಿನ ಹೆಚ್ಚು ಕಮ್ಮಿ ಬರೋ ಕಾಯಿಲೆಗಳಿಗೆಲ್ಲ ಔಷಧಿ ಅಂದರೆ ಅದಕ್ಕೊಂದಷ್ಟು ವ್ಯಾಯಾಮ, ಅದಕ್ಕೊಂದಷ್ಟು ಎಕ್ಸರ್ಸೈಸು. ಪ್ರತಿಯೊಂದಕ್ಕೂ ಕುತ್ತಿಗೆ ನೋವು ಬಂತು ಅಂದರೆ ಅದಕ್ಕೆ ಎಕ್ಸರ್ಸೈಸ್ ಹೇಳ್ಕೊಡ್ತಾರೆ. ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ ಅಂತಾರೆ. ಅವರು ಹೇಳೋದು ಹಿಂಗೆ ಮಾಡಿ, ಹಂಗೆ ಮಾಡಿ, ಕುತ್ತಿಗೆ ತಿರುಗಿಸಿ ಹಿಂಗೆ ಮಾಡಿ, ಈ ಥರದ್ದೇನೋ ಒಂದಷ್ಟು ಎಕ್ಸರ್ಸೈಸ್ ಹೇಳ್ಕೊಟ್ಟು ಕಳಿಸ್ತಾರೆ. ಔಷಧದಲ್ಲಿ ಏನು ವಾಸಿ ಆಗಲ್ಲ. ಔಷಧ ಏನಿದ್ರು ಟೆಂಪರರಿ ನಿಮಗೆ ನೋವನ್ನು ಕಮ್ಮಿ ಮಾಡುತ್ತೆ, ಮಾಡುತ್ತೆ. ಒಂಥರ ಕಡಿಮೆ ಆಯಿತು ಅನ್ನೋ ಥರ ನಮಗೆ ಭ್ರಮೆ, ಸಪ್ರೆಸ್ ಅಷ್ಟೇ, ಸಪ್ರೆಸ್ ಮಾಡುತ್ತೆ ಅಷ್ಟೇ. ಮೆಡಿಸಿನ್ ಸಪ್ರೆಸ್. ಎಸ್. ಇದು ಒಬ್ಬರು ಒಂದು ಕೇಸ್ ನೋಡಿದ್ದೀನಿ ಅವರು ಸುಮಾರು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಚೆನ್ನಾಗೇ ಇದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಆದರೆ ಆ ಹೊಟ್ಟೆಯಲ್ಲಿ ಯಾವಾಗಲೂ ನೋವು, ಆ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ ಅಂತ ಕೇಳ್ತಾ ಇದ್ದಾರೆ. ನಾನು ಸುಮಾರು ಸತಿ ಯೋಚನೆ ಮಾಡಿದ್ದೀನಿ, ಒಂದೇ ಒಂದು ಪ್ರಶ್ನೆ ಕೇಳಿದ್ದೀನಿ, ಬಾಯಲ್ಲಿ ಏನಾದರೂ ಇಟ್ಟರೆ ನೀವು ಎಷ್ಟು ಸತಿ ಚೀವ್ ಮಾಡ್ತೀರಂದರೆ 1 ಅಂದರು.
ಅಲ್ಲಿ ನನಗೆ ಸಮಸ್ಯೆ ಸಿಕ್ತು. ಎಸ್ ಒಂದೇ ಒಂದು ಸತಿ ನೀವು ಚೀವ್ ಮಾಡಿ ಒಳಗೆ ತಳ್ತಾ ಇದ್ರೆ ಒಳಗೆ ಎಷ್ಟು ಕೆಲಸ ಆಗ್ತಾ ಇದೆ ಅಂತ. ಮೊನ್ನೆ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಅವ್ರು ಹೇಳಿ ನಾನು 20-30 ಸತಿ ಮಾಡಿ ಅಂದರೆ ಆ ಸಮಸ್ಯೆ ಸಾಲ್ವ್ ಆಗಿದೆ ಅಂತ ಹೇಳಿ. ಎಸ್ ಸೊ ಎಲ್ಲದಕ್ಕೂ ಒನ್ ಆಫ್ ದ ಒಂದೇ ಕಾರಣ ಇರಲ್ಲ. ಆ ರೂಟ್ ಕಾಸ್ ನೀವು ಹೇಳಿದಿರ್ತಾರ ಅದು ನಾನು ಅಲ್ಲಿ ಐಡೆಂಟಿಫೈ ಮಾಡಿ. ಎಸ್ ನೋಡಿ, ಇಷ್ಟು ಅನ್ನ ತಿನ್ನೋ ಬದಲು ಅಥವಾ 4 ದೋಸೆ ತಿನ್ನೋ ಬದಲು 2 ದೋಸೆ ತಿನ್ನಿ ಸಾಕು. ನಿಮಗೆ 4 ತಿನ್ನೋ ಅಷ್ಟು ಟೈಮನ್ನು 2 ತಿನ್ನಿ. ಅದನ್ನು ಅಷ್ಟೊತ್ತು ಚೂ ಮಾಡಿ. ನಮ್ಗೆ ಅಷ್ಟೇ ಬೇಕಾಗಿರೋದು. ಅದಕ್ಕೇನೆ ಬದುಕೋಕ್ಕೋಸ್ಕರ ತಿನ್ನಬೇಕೇ ಹೊರತು ತಿನ್ನೋಕ್ಕೋಸ್ಕರನೇ ಬದುಕಿದ್ದೀವಿ ಅಂತ ಇರಬಾರ್ದು. ಕೆಲವರಿಗೆ ತಿನ್ನೋದೇ ಒಂದು ದೊಡ್ಡ ಕೆಲಸ, ಅದಾಗಬಾರ್ದು. ಇಷ್ಟೇ ತಿಂದರೂ ಪರವಾಗಿಲ್ಲ, ಅಗದು 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 ತಿನ್ನಬೇಕು ಚೆನ್ನಾಗಿ. ತಿಂದಿದ್ದಷ್ಟು ಕೂಡ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಬ್ಲಡ್ಡಾಗಿ ಕನ್ವರ್ಟ್ ಆಗುತ್ತೆ. ಆ ಬ್ಲಡ್ಡಾಗಿ ಪರಿವರ್ತನೆ ಆಗಬೇಕಾದ್ರೆ ಹಲ್ಲು, ನಾನು ಯಾವಾಗಲೂ ಹೇಳ್ತೀನಿ, ಬಾಯಲ್ಲಿ ಹಲ್ಲಿದೆ ಹೊರತು ಹೊಟ್ಟೆಲಿ ಹಲ್ಲಿಲ್ಲ. ಹೊಟ್ಟೆ ಆ ಕೆಲಸನ ಮಾಡಲ್ಲ. ನೀವು ಇಲ್ಲೆಲ್ಲ ಮಾಡಿ ಕಳಿಸಿದ್ರೆ ಅದು ಜೀರ್ಣಕ್ರಿಯೆ ಮಾತ್ರ ಮಾಡ್ಕೊಳ್ಳುತ್ತೆ. ಅದು ಆ ಜೀರ್ಣಕ್ರಿಯೆ ಆದಾಗ ಮಾತ್ರನೇ ಸಂಪೂರ್ಣವಾಗಿ ನಾವು ರಕ್ತಗತವಾಗೋದಕ್ಕೆ ಅವಕಾಶ ಆಗೋದು. ಅದು ಶರೀರ ನಾವು ತಿಂದಂಥ ಆಹಾರದಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ ಬಾಯಲ್ಲಿ ಹೇಳ್ಬೋದು. ಇದರಲ್ಲಿ ಕ್ಯಾಲ್ಶಿಯಂ ಇದೆ, ಕಬ್ಬಿಣ ಇದೆ, ತಾಮ್ರ ಇದೆ, ಎಲ್ಲ ಬೇಕಾದಷ್ಟು ಇದೆ ಅಂತ ಹೇಳ್ಬೋದು. ಅದನ್ನು ಬಾಡಿ ಅಬ್ಸಾರ್ಬ್ ಮಾಡ್ಕೋಬೇಕಲ್ವ. ಅಬ್ಸಾರ್ಬಿಂಗ್ ಕೆಪಾಸಿಟಿ ಹೊರಟೋಗ್ತಾ ಇದೆ ಇವತ್ತು ಶರೀರದಲ್ಲಿ ಎಲ್ಲರಿಗೂ. ಯಾವುದು ನಾವು ಇವಾಗ ಮತ್ತೊಂದು ದೊಡ್ಡ ಸಮಸ್ಯೆ, ಈಗ ವಿಪರೀತ ನಾಲೆಡ್ಜ್ ಜಾಸ್ತಿ ಆಗ್ಬಿಡ್ತು ಜನಕ್ಕೆ. ವಿಪರೀತ ತಿಳುವಳಿಕೆ ಜಾಸ್ತಿ ಆಯಿತು, ಜ್ಞಾನ ಜಾಸ್ತಿ ಆಯಿತು. ಅದಕ್ಕೇನು ಮಾಡ್ತಾರೆ, ಬರೀ ಸೂಪರ್ ಫುಡ್ಸ್ ತಿನ್ನೋದು. ನಮಗೆಲ್ಲ ಗೊತ್ತಲ್ಲ, ಬರೀ ಸೂಪರ್ ಫುಡ್ಸೇ. ಇವಾಗ ಮಕ್ಳಿಗೂ ಅಷ್ಟೇ, ಬರೀ ಬಾದಾಮಿನೇ ಕೊಡು, ಖರ್ಜೂರನೇ ಕೊಡು, ಬೇಕಿಲ್ಲ. ಸೊಪ್ಪು ಸಾರು ಊಟ ಮಾಡೋಣ, ತರಕಾರಿ ತಿನ್ನೋಣ. ಇದನ್ನು ತಿಂದಿದ್ದನ್ನು ಸರಿಯಾಗಿ ತಿಂದರೆ ಅದರಲ್ಲಿ ಬೇಕಾದಷ್ಟಿದೆ. ನಮ್ಮ ಪಾಶ್ಚಿಮಾತ್ಯ ಇದು ಒಬ್ಬರು ವೈದ್ಯರು ಹೇಳಿದ್ದಾರೆ, ಭಾರತದಲ್ಲಿ ನಾವು ಬೇವಿನನ್ನು ತುಂಬ ಬಳಸ್ತಾರೆ. ಈ ಬೇವು ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ ಸಸ್ಯಗಳಿಗಿಂತ ಹೆಚ್ಚಿನ ಪ್ರೋಟೀನ್ ಅಂಶವನ್ನು ಹೊಂದಿದೆ ಅಂತ. ನಮ್ಮಲ್ಲಿ ಬೇವನ್ನು ನಾವು ಅದ್ಭುತವಾಗಿ ಬಳಸ್ತೀವಿ. ಇವಾಗ ಕಮ್ಮಿ ಆಗಿದೆ, ಬಟ್ ನಮ್ಮಲ್ಲಿ ಔಷಧದಲ್ಲಿಯೂ ಬಳಕೆ ಇದೆ. ನಾವು ಏನಿಲ್ಲ ಅಂತಂದ್ರೂ ಕೂಡ ಸುಮ್ಮನೆ ಸಿಂಪಲ್ಲಾಗಿ ಹೇಳಿದ್ರೆ, ಒಂದು ದಡಾರ ಬಂತು, ಅಮ್ಮ ಬಂತು ಅಂತಂದರೆ ಮಗುವಿನ ತಲೆ ಹತ್ತಿರ 2 ಬೇವಿನ ಸೊಪ್ಪಿಡು ಅಂತಾರೆ. ಅದನ್ನು ಇವತ್ತು ಕೇಳಿದ್ರೆ ಮೂಢನಂಬಿಕೆ ಅಂತ ಹೇಳ್ತಾರೆ. ಆದರೆ ಸೈನ್ಸ್ ಹೇಳುತ್ತೆ, ಬೇವಿನ ಸೊಪ್ಪಿರೋ ಜಾಗದಲ್ಲಿ ಯಾವುದೇ ರೀತಿಯ ವೈರಾಣುಗಳು ಬರೋದಕ್ಕೆ ಅವಕಾಶ ಕೊಡೋದಿಲ್ಲ. ವೈರಸ್ಸನ್ನು ಅವಾಯ್ಡ್ ಮಾಡೋದಕ್ಕೆ. ಇದೆಲ್ಲ ಬರೋದು ಬ್ಯಾಕ್ಟೀರಿಯಾದಿಂದ, ವೈರಸ್ಸಿಂದ ಬರ್ತಕ್ಕಂತಹ ಸಮಸ್ಯೆಗಳು, ಅಮ್ಮ, ದಡಾರ, ಸಿಡುಬು, ಇವೆಲ್ಲನೂ ಸಾಂಕ್ರಾಮಿಕ ರೋಗಗಳು. ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಕ್ಕೆ ಇರೋ ಒಂದೇ ಔಷಧ ಬೇವು. ಆ ಬೇವಿನ ಸೊಪ್ಪಿನ ಮುಂಚೆ ಎಲ್ಲ ಬೇವಿನ ಸೊಪ್ಪು ಹಾಸ್ಬಿಟ್ಟು ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಮಲಗಿಸೋರು. ಅದೇನಾದ್ರು ಬಂದರೆ ಹಾಸಿಗೆ ಮೇಲೆ ಮಲಗಿಸ್ತಿರ್ಲಿಲ್ಲ. ಯಾಕೆಂದರೆ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಈ ಬ್ಯಾಕ್ಟೀರಿಯಾಗಳಲ್ಲಿ ಟ್ರಾನ್ಸ್ಫರ್ ಆದರೆ ಮತ್ತು ಆಮೇಲೆ ತಿರ್ಗಾ ಅಲ್ಲಿ ಮಲಗಿದ್ರೆ ಮತ್ತೆ ತಿರ್ಗಿ ಬರುತ್ತೆ. ಎಷ್ಟು ಸೈನ್ಸು ನಮ್ಮದು ಭಾರತೀಯ ಸಂಸ್ಕೃತಿ ಅಂದರೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಮ್ಮಲ್ಲಿ ನಮ್ಮ ಸಂಸ್ಕೃತಿ ಅಗಾಧವಾಗಿದೆ. ಅದನ್ನು ನಾವು ಕರೆಕ್ಟಾಗಿ ಉಪಯೋಗ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು ಫಸ್ಟು. ಇವಾಗ ನಮ್ಮಲ್ಲಿ ಕೆಲವು ತಪ್ಪಿದೆ. ಬಾಗಿಲಿಗೆ ತೋರಣ ಕಟ್ತೀವಿ, ಮಕ್ಳಿಗೆ ಯಾರಿಗಾರು ತೋರಣ ಯಾಕೆ ಕಟ್ಟಬೇಕು ಅಂತಂದರೆ, ಕಟ್ಟ ಸುಮ್ಮನೆ ಇಲ್ಲ, ನಾವು ಯಾಕೆ ಕಟ್ಟಬೇಕು ಅಂತ ಅವ್ರು ಹೇಳಿಬಿಟ್ರೆ ಕಟ್ತಾರವರು. ಕಟ್ಟಲ್ಲ ಅಂತ ಹೇಳಲ್ಲ. ನಾವು ಚಿಕ್ಕದ್ರಿಂದ ಹಂಗೆ ಅಭ್ಯಾಸ. ನಾನು ಆಗಲೇ ಹೇಳಿದೆ, ಇವಾಗ ನಾನು ಓಡಾಡ್ಬೇಕಾದ್ರೆ ಗರಿಕೆ ಹುಲ್ಲು ಸಿಕ್ಕಿದ್ರು, ಮಾಮೂಲಿ ಜನ ಓಡಾಡೋ ಗರಿಕೆ ಹುಲ್ಲು ಸಿಕ್ಕಿದ್ರು ತುಂಬ ಡಿಫ್ರೆನ್ಸ್ ಆಗುತ್ತೆ ಅಂತ. ಯಾಕೆ ಅಂದರೆ ಐ ನೋ ದ ವ್ಯಾಲ್ಯೂ ಆಫ್ ಇದು ಗರಿಕೆ. ಅದು ಗೊತ್ತಿಲ್ಲದೆ ಇದ್ದಾಗ ನಾವು ಅದನ್ನು ತಿರಸ್ಕಾರ ಮಾಡ್ತೀವಿ. ಹಾಗಾಗಿ ಅದರಲ್ಲಿ ಎಂತಹ ಶಕ್ತಿ ಇದೆ. ಅದು ಒಂದು ರೀತಿ ಹೊರಗಡೆ ಇರತಕ್ಕಂತಹ ಯಾವುದೇ ರೀತಿಯ ಗಾಳಿಯಲ್ಲಿ ಬರುವಂಥ ಮಲಿನತೆಯನ್ನಾಗಲಿ, ಬ್ಯಾಕ್ಟೀರಿಯಾಗಳಾಗಲಿ, ಅದನ್ನೆಲ್ಲ ಹೀರ್ಕೊಳ್ಳುವಂತಹ ಶಕ್ತಿ ಇದೆ. ಅದು ನಮ್ಮ ಮನೆ ಒಳಗೆ ಕಳಿಸೋದಿಲ್ಲ, ಅದನ್ನಲ್ಲೇ ತಡೆಯುತ್ತೆ. ಬೇವಿನ ಸೊಪ್ಪನ್ನು ಯುಗಾದಿ ಹಬ್ಬದಲ್ಲಿ ಬಂದಾಗ ಬಾಗಿಲು ಕಟ್ತೀವಿ. ಬೇವಿನ ಸೊಪ್ಪು, ಮಾವಿನ ಸೊಪ್ಪೆ ಯಾಕೆ ಕಟ್ಟಬೇಕು? ಎಷ್ಟೊಂದು ವೆರೈಟಿ ಎಲೆ ಇದೆ, ಎಷ್ಟು ಬ್ಯೂಟಿಫುಲ್ಲಾಗಿರೋ ಎಲೆಗಳಿದೆ, ತಂದು ಕಟ್ಕೊಳ್ಳೋದಪ್ಪ ಇಲ್ಲ. ನಾವು ಅವೆರಡನ್ನೇ ಸಜೆಸ್ಟ್ ಮಾಡಿರೋದು. ಅದರಲ್ಲೂ ಕೂಡ ಯುಗಾದಿ ಹಬ್ಬದಲ್ಲಿ ಮಾತ್ರ ಬೇವಿನ ಸೊಪ್ಪು ಕಟ್ತೀವಿ, ಬೇರೆ ಯಾವಾಗಲೂ ಬೇವಿನ ಸೊಪ್ಪನ್ನು ಬಾಗಿಲಿಗೆ ಕಟ್ಟಲ್ಲ. ಯಾಕೆ? ಇದು ಸೈನ್ಸು. ಯಾಕೆ ಅಂತಂದರೆ ಯುಗಾದಿ ಹಬ್ಬ ಬರೋದು
ಸಮ್ಮರ್ ಬರುವಾಗ, ಬೇಸಿಗೆಯ ದಿನ ಪ್ರಾರಂಭ ಬರ್ತಕ್ಕಂಥದ್ದು ವಸಂತ ಕಾಲ, ವಸಂತ ಋತು ಪ್ರಾರಂಭ ಆಗುವಾಗ ಬರುವಂಥದ್ದು ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬ ಬಂದಾಗ ಶುರುವಾಗೋ ಹೊತ್ತಿಗೆ ಬಿಸಿಲು ಜಳ ಜಾಸ್ತಿ ಆಗುತ್ತೆ, ಚರ್ಮದಲ್ಲಿ ಸಮಸ್ಯೆಗಳು ಬರುತ್ತೆ, ಸಾಂಕ್ರಾಮಿಕ ರೋಗಗಳು ಬರುತ್ತೆ, ನೀರಿನ ಅಂಶ ಹೊರಗಡೆ ಕೆರೆ ಹೊಳೆ ನದಿನಲ್ಲಿ ನೀರು ಕಡಿಮೆ ಆಗುತ್ತೆ, ಕೆಳಗಡೆ ಇರೋ ಬಗ್ಗಡವಾಗಿರುವಂಥ ನೀರು ಬರ್ತಾ ಇರುತ್ತೆ, ನೀರಿನಿಂದನೂ ಸಮಸ್ಯೆ ಬರುತ್ತೆ, ಬಿಸಿಲಿನಿಂದನೂ ಸಮಸ್ಯೆ ಬರುತ್ತೆ. ಈ ಬಿಸಿಲಿನಿಂದ ಬರ್ತಕ್ಕಂತಹ ಸಮಸ್ಯೆಗಳು, ಸಾಂಕ್ರಾಮಿಕ ರೋಗಗಳು ಮನೆ ಒಳಕ್ಕೆ ಬರಬಾರ್ದು ಅಂಥೇಳಿ ಬೇವನ್ನು ಮಾವನ್ನು ಬಾಗಿಲಲ್ಲಿ ಕಟ್ಟಿ ನಾವು ಅಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ದಟ್ ಒಳಗಡೆ ಇರೋರಿಗೆ ಫುಲ್ಲು ಪ್ರೊಟೆಕ್ಷನ್ ಆಗುತ್ತೆ. ಎಷ್ಟು ಅದ್ಭುತವಾದ ಸೈನ್ಸು ನಮ್ಮ ಪೂರ್ವಿಕರು ಮಾಡಿರೋದು ಅಂದರೆ, ನಮ್ಮಲ್ಲಿರ್ತಕ್ಕಂತಹ ಆಚಾರ ವಿಚಾರ ಎಲ್ಲವೂ ಕೂಡ ಅದ್ಭುತವಾದ ವಿಜ್ಞಾನ. ನಾವು ಈ ವಿಜ್ಞಾನವನ್ನು ಹೇಳಿದಾಗ ಅಕ್ಸೆಪ್ಟ್ ಮಾಡ್ತಾರೆ. ಸುಮ್ಮನೆ ಬಾಗ್ಲಿಗೆ ತೋರಣ ಕಟ್ಟು ಅಂದರೆ ಅಕ್ಸೆಪ್ಟ್ ಮಾಡೋಕ್ಕೆ ನೋಡಿ. ಇವಾಗ ಪ್ಲಾಸ್ಟಿಕ್ ಎಲೆ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ನಾವೇನು ಸುಮ್ಮನೆ ಏನೋ ಒಂದು ಕಟ್ಟಿನಕ್ಕೋಸ್ಕರ ಹೇಳಿಲ್ಲ, ಅದರಲ್ಲಿರೋ ಅರ್ಥ ಹೇಳಬೇಕು, ಅದರಲ್ಲಿ ಅರ್ಥ ಹೇಳಬೇಕು. ಮಾವಿನ ಎಲೆ ಬೇವಿನ ಎಲೆ ಕಟ್ಟಕ್ಕೂ ಪ್ಲಾಸ್ಟಿಕ್ ಮಾವಿನ ಎಲೆ ತಂದು ಕಟ್ಟಕ್ಕೂ ಎಷ್ಟೊಂದು ವ್ಯತ್ಯಾಸ ಆಯಿತು. ಮಾವಿನ ಎಲೆ ಬಾಗಿಲಲ್ಲೇ ಇದ್ದರೆ ಒಣಗೋಗಿರುತ್ತೆ, ಹಬ್ಬದಲ್ಲಿ ಕಟ್ಟಿರ್ತೀವಿ, ಅದಾದ್ಮೇಲೆ ಒಣಗೋಗುತ್ತೆ, ನಾವು ಕಿತ್ತಾಕಲ್ಲ. ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ತೋರಣಗಳು ಮನೆ ಬಾಗಿಲಲ್ಲಿ ಇರಲೇಬೇಕು ಅಂತ ಬಿಟ್ಟಿರ್ತೀವಿ. ಯಾಕೆ ಬಿಟ್ಟಿರ್ತೀವಿ ಅಂದರೆ, ಹಿಂದೆ ಎಲ್ಲ ಮನೆಯಲ್ಲಿ ಮಕ್ಕಳು ಮರಿಗಳು ಓಡಾಡ್ತಾ ಇರೋರು, ಹೇಳೋರು, ಬೀಳೋರು, ಗಾಯಗಳಾಗೋದು ಏನಾದ್ರು ಆದರೆ ಆ ಮಾವಿನ ಎಲೆ ಒಂದು ತರ್ಕೊಂಡು ಹಿಂಗೆ ಪೌಡ್ರ್ ಹಿಂಗಂದ್ರೆ ಪುಡಿ ಆಗುತ್ತೆ. ಆ ಗಾಯ ಆದ ಜಾಗಕ್ಕೆ ಉದುರಿಸ್ಬಿಟ್ರೆ ಆ್ಯಂಟಿಸೆಪ್ಟಿಕ್ ಕ್ರೀಮ್ ಬೇಕಿಲ್ಲ, ರಕ್ತ ಸುರಿಯೋದು ನಿಂತೋಗುತ್ತೆ, ಮತ್ತು ಯಾವುದೇ ರೀತಿಯ ಅದು ಸೆಪ್ಟಿಕ್ ಆಗದೆ ಇರೋ ರೀತಿ ರಕ್ಷಣೆ ಮಾಡುತ್ತೆ. ಎಲ್ಲ ಸೈನ್ಸು ಇದು. ಬಿಡಿಸಿ ನಾವು ಹೇಳ್ತಾ ಇರಬೇಕು. ಒಂದು ಸಲ ಹೇಳಿದ್ರೆ ಜನಕ್ಕೆ ಮನದಟ್ಟಾಗಲ್ಲ, ಹೇಳ್ತಾ ಇರಬೇಕು. ಒಂದು 100 ಜನದ ಕಿವಿ ಮೇಲೆ ಬಿದ್ದರೆ ಒಂದು 10 ಜನನಾರು ಓ ಹೌದು ಇದರಲ್ಲೊಂದಿಷ್ಟು ಏನೋ ಅಂಶ ಇದೆ ಅಂತ ತಿಳ್ಕೊಂಡ್ರೆ ಸಾರ್ಥಕ ಆಗುತ್ತೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ದೊಡ್ಡ ಮಟ್ಟಿಗೆ ಹೋಗ್ತದೆ. ನಮ್ಮದು ಆಯುರ್ವೇದದಲ್ಲಿನೂ ಹಿಂದಿನ ಕಾಲದಲ್ಲಿನೂ ಉಪವಾಸ ಅದನ್ನು ಇದನ್ನು ಸೇಮ್. ಯಾಕಂದರೆ 16 ಅವರ್ಸು ಆಮೇಲೆ 8 ಅವರ್ಸು ಏನೋ ಒಂದು ಲೆಕ್ಕ ಹೇಳ್ತಾ ಇರ್ತಾರೆ. ಸೊ ಅಷ್ಟು 8 ಅವರ್ಸು ತಿಂತಾರೆ, ಆಮೇಲೆ 16 ಅವರ್ಸ್ ಗ್ಯಾಪ್ ಇಡಬೇಕು. ಇದನ್ನು ಉಪವಾಸ ಒಂದೇ ನಾಮ, ಅದು ಯಾವ ಥರ ಮಾಡಬೇಕು? ನಮ್ಮಲ್ಲಿ ಉಪವಾಸ ಅನ್ನೋದಕ್ಕೆ 15 ದಿವಸಕ್ಕೆ 1 ದಿವಸ ರಜಾ ಕೊಡಿ ಹೊಟ್ಟೆಗೆ ಅಂತ ಹೇಳಿರೋದು. ಉಪವಾಸ ಅಂದರೆ ದ ಹೋಲ್ 24 ಅವರ್ಸ್ ಉಪವಾಸ. 10 ಗಂಟೆಗೆ 12 ಗಂಟೆಗೆ ಆ ಥರ ಇಲ್ಲ, ದ ಹೋಲ್ ಡೇ ಖಾಲಿ ಇರೋದು ಹೊಟ್ಟೆ. ಬೇಕಾದರೆ ನೀರು ಕುಡಿಯೋರು, ಕೆಲವರು ನೀರು ಕುಡಿದೇನೂ ಉಪವಾಸ ಮಾಡೋರು ಇದ್ದಾರೆ. ದ ಹೋಲ್ ಡೇ ಉಪವಾಸ ಮಾಡಿದ ಮೇಲೆ ಉಪವಾಸ ಹೇಗೆ ಬ್ರೇಕ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಉಪವಾಸ ಇರೋದು ದೊಡ್ಡದಲ್ಲ, ಮತ್ತು ಈ 12 ಗಂಟೆಗಳ ಕಾಲ ಮಾಡುವಂಥದ್ದು ಪ್ರತಿನಿತ್ಯ ಮಾಡಿದಾಗ ಅಲ್ಲೂ ಅಷ್ಟೇ ಉಪವಾಸ ಬ್ರೇಕ್ ಮಾಡುವಾಗ ನಾವು ಏನು ತಿಂತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇವಾಗ ನಮ್ಮಲ್ಲಿ ಏಕಾದಶಿ ಮಾಡ್ತಿದ್ದ ಕಾಲಕ್ಕೆ ಕೆಲವ್ರು ಮಾಡ್ತಾರೆ, ಇವಾಗ ಮುಂಚಿನ ಅಷ್ಟೊಂದು ಸ್ಟ್ರಿಕ್ಟಾಗಿ ಎಲ್ಲರೂ ಫಾಲೋ ಮಾಡ್ತಾ ಇಲ್ಲ. ಅದು ಹೇಗೋ ಇರಲಿ, ಏಕಾದಶಿ ಮಾಡಿದಾಗ ಇವತ್ತಿನ ದಿವಸ ಪೂರ್ತಿ ಉಪವಾಸ ಇದ್ದು ನಾಳೆ ಬೆಳಗ್ಗೆ ದ್ವಾದಶಿ ಅಂತ ಹೇಳಿ ಬೇಗನೆ ಊಟ ಉಪಚಾರ ಏನೋ ಮಾಡೋದು ಪದ್ಧತಿ ಇತ್ತು. ಆದರೆ ಮೊದಲು ಏನು ತಿಂತಾಯಿದ್ರು ಅವರು, ಇಡೀ ದಿವಸ ಖಾಲಿ ಬಿಟ್ಟಾಗ ವಾಯು ಶೇಖರಣೆ ಆಗಿರುತ್ತೆ, ಶರೀರವೆಲ್ಲ ಗಾಳಿ ಸೇವನೆ ಗಾಳಿ ನೇಚರ್ ಏನು, ಗಾಳಿ ನೇಚರು ಎಲ್ಲೆಲ್ಲಿ ಖಾಲಿ ಸ್ಪೇಸ್ ಇರುತ್ತೆ ಅಲ್ಲೆಲ್ಲ ಆಕ್ಯುಪೈ ಆಗಿರುತ್ತೆ. ಶರೀರ ಇರೋದೇ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು. ಗಾಳಿ, ನೀರು, ಖಾಲಿ ಜಾಗನೂ ಇರುತ್ತೆ, ಎಲ್ಲವೂ ಇರಬೇಕು. ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಒಳಗಡೆ ಸ್ವಲ್ಪ ಖಾಲಿ ಇದ್ದಾಗ ಸ್ವಲ್ಪ ಗಾಳಿ ಅಂಶ ಇತ್ತು, ಗಾಳಿನೂ ಬೇಕು. ಯಾಕೆ ಅಂದರೆ ಎಲ್ಲವೂ ಚಲನವಲನ ಒಳಗಡೆ ಆಗಬೇಕಾದ್ರೆ ಗಾಳಿಯ ಅವಶ್ಯಕತೆ ತುಂಬ ಇದೆ. ಅದು ಜಾಸ್ತಿ ಆಗಬಾರ್ದು. ಇಡೀ ಶರೀರ ಎಲ್ಲ ಹೊಟ್ಟೆಯೆಲ್ಲ ಗಾಳಿ ಆವರಿಸ್ಕೊಂಡಾಗ ಈ ದ್ವಾದಶಿ ಅಂತಂದರೆ ಮಾರನೇ ದಿವಸ ಪಾರಣೆ ಮಾಡುವಾಗ ಮೊದಲನ್ನಕ್ಕೆ ಅಗಸೆ ಸೊಪ್ಪಿನ ಪಲ್ಯವನ್ನು ಕಡ್ಡಾಯ ಮಾಡಿದರು. ನಾವು ಮುಂಚೆ ಹುಡುಗರಾಗಿದ್ದಾಗ ತರಕಾರಿಗೆ ಮಾರ್ಕೆಟ್ಗೆ ಹೊರಗಡೆ ಎಲ್ಲ ಹೋದರೆ ಎಲ್ಲರ ಹತ್ರನೂ ಅಗಸೆ ಸೊಪ್ಪಿರೋದು. ಏಕಾದಶಿ ಮಾಡದೇ ಇದ್ರೂ ಅಗಸೆ ಸೊಪ್ಪು ನೋಡಿದ ತಕ್ಷಣ ಓ ಇವತ್ತು ನಾಳೆ ದ್ವಾದಶಿ ಅಂತ ಗೊತ್ತಾಗೋದು. ಅಷ್ಟು ಚೆನ್ನಾಗಿ ಅಗಸೆ ಸೊಪ್ಪು ಕರೆಕ್ಟಾಗಿ ಏಕಾದಶಿ ದಿವಸ ಮಾರುಕಟ್ಟೆನಲ್ಲಿ ಲಭ್ಯ ಇರ್ತಾಯಿತ್ತು. ಎಲ್ಲರೂ ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ತಾಯಿದ್ರು. ಮೊದಲನ್ನಕ್ಕೆ ಅಗಸೆ ಸೊಪ್ಪಿನ ಪಲ್ಯವನ್ನು ತಿಂತಾಯಿದ್ರು.
ಅಗಸೆ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ ಏನಾಗುತ್ತೆ, ಶರೀರದ ಯಾವುದೇ ಮೂಲೆಯಲ್ಲಿ ವಾಯು ಶೇಖರಣೆ ಆಗಿದ್ದರೂ ಕೂಡ ಎಲ್ಲನೂ ಮೊದಲು ಅದು ತಳ್ಳಿ ಹೊಟ್ಟೆಯನ್ನು ಖಾಲಿ ಮಾಡಿ ರೆಡಿ ಮಾಡಿಕೊಡ್ತಾಯಿತ್ತು. ಆಮೇಲೆ ನೀವು ಏನು ಊಟ ಮಾಡಿ ಏನೂ ಆಗಲ್ಲ, ಬೇಕಾದ ತಿನ್ನಿ. ಮುಂಚೆ ಎಲ್ಲ ನಮ್ಮ ಥರ ಇವಾಗ ಇಷ್ಟಿಟ್ಟು ತಿಂತಾ ಇರಲಿಲ್ಲ, ಚೆನ್ನಾಗಿ ಊಟ ಮಾಡೋರು, ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಅಕಸ್ಮಾತ್ ಅಗಸೆ ಸೊಪ್ಪು ಸಿಕ್ಕಲಿಲ್ಲ ಅಂದರೆ ಬೆಟ್ಟದ ನಲ್ಲಿಕಾಯಿನ ಒಣಗಿಸಿ ಒಂದು ಡಬ್ಬಿ ಇಟ್ಕೊಂಡಿರೋರು. ಬೆಟ್ಟದ ನಲ್ಲಿಕಾಯಿ ತುಂಬ ವಂಡರ್ಫುಲ್. ಅದು ಬೆಟ್ಟದ ನಲ್ಲಿಕಾಯ್ದು ಒಂದು 4 ಒಣಗಿರೋ ತುಂಡನ್ನು ತೊಗೊಂಡು ಹಿಂದಿನ ದಿವಸ ರಾತ್ರಿ ನೀರಲ್ಲಿ ಹಾಕಿ ನೆನೆಸಿಟ್ಟಿರೋರು. ಬೆಳಗ್ಗೆ ಅದು ಚೆನ್ನಾಗಿ ಕಿವುಚ್ಬಿಟ್ಟು ಅದಕ್ಕೊಂದು ಮೊಸರು, ಒಂದು 2 ಸ್ಪೂನ್ ಮೊಸರು ಹಾಕ್ಬಿಟ್ಟು ಒಂದು ಒಗ್ಗರಣೆ, ಹಿಂಗು ಸಾಸಿವೆ ಒಂದು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ಬಿಟ್ರೆ ತಿನ್ನೋಡಿ ಅಮೃತ, ಅಷ್ಟು ರುಚಿಯಾಗಿರುತ್ತದು. ಅದನ್ನು ಮೊದಲು ಅನ್ನಕ್ಕೆ ತಿನ್ನೋರು. ಅದು ಇದೇ ಕೆಲಸ ಮಾಡುತ್ತೆ, ಶರೀರದಲ್ಲಿರ್ತಕ್ಕಂಥ ವಾಯುವನ್ನೆಲ್ಲ ಆಚೆ ತಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಈ ರೀತಿ ನಾವು ಹೇಗೆ ಉಪವಾಸನ ಬ್ರೇಕ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೇನಾದರೂ ಒಂದು ಇಟ್ಕೋಬೇಕು. ಇಟ್ಕೊಂಡು ನೀವು ಬ್ರೇಕ್ ಮಾಡಿದಾಗ ನೀವು ಯಾವಾಗ ಎಷ್ಟು ಉಪವಾಸ ಮಾಡ್ತೀರೋ ಮಾಡಿ, ಏನೂ ತೊಂದರೆ ಇಲ್ಲ. ಮತ್ತು ಇನ್ನೊಂದು ಏನು ಅಂದರೆ, ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಯಾರು ಹೆಚ್ಚು ಉಪವಾಸ ಮಾಡ್ತಾರೆ ಅವ್ರಿಗೆ ಆಯಸ್ಸು ಜಾಸ್ತಿ. ಆಯಸ್ಸಿನ ಮೂಲ ಇದೇನೇ ಗುಟ್ಟೆ ಉಪವಾಸ. ಅಂದರೆ ಉಪವಾಸ ಮಾಡೋದು ಒಂದು 15 ದಿವಸಕ್ಕೆ ಒಂದು ದಿವಸ ಮಾಡಿದ್ರೂ ಸಾಕು. ಆದರೆ ತಿನ್ನುವಾಗ ಪ್ರತಿನಿತ್ಯದಲ್ಲಿ ಯಾವಾಗಲೂ ತಿನ್ನೋದು, ಬಾಯಾಡಿಸ್ತಾನೆ ಇರೋದು, ಹೋಗ್ತಾ ಬರ್ತಾ ತಿನ್ನೋದು, ಅದಕ್ಕೆ ಟೈಮ್ ಇಲ್ಲ, ಏನಂದ್ರೆ ಅದನ್ನು ತಿನ್ನೋದು, ಇದು ಎಲ್ಲನೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ಇದಕ್ಕೊಂದು ಶಿಸ್ತಿರಬೇಕು. ನಾನು ಹೇಳ್ತಿರ್ತೀನಿ, ಡಿಸಿಪ್ಲಿನ್ ತುಂಬ ಮುಖ್ಯ ಊಟ ತಿಂಡಿ ಮಾಡೋದ್ರಲ್ಲಿ. ಆ ರೀತಿ ಮಾಡಿಕೊಂಡಾಗ ಆರೋಗ್ಯಕ್ಕೆ ಸಮಸ್ಯೆ ಬರೋದೇ ಇಲ್ಲ. ಇದು ನಾನು ಖಂಡಿತ ನೋಡಿದ್ದೀನಿ. ನಮ್ಮ ಕಸಿನ್ ಒಬ್ಬರು 1 ವಾರ ಉಪವಾಸಕ್ಕೆ ಎಲ್ಲೋ ಹೋಗಿದ್ರು, ಅದೇನು ಗೊತ್ತಿಲ್ಲ ಎಲ್ಲಿಂದ. ಅದು ಆ 1 ವಾರ ಕಂಪ್ಲೀಟ್ ಫುಡ್ ಕಂಟ್ರೋಲಲ್ಲಿ ಇದ್ದರು. ಅವರು ಬಂದ ತಕ್ಷಣ ನಮ್ಮ ಅಣ್ಣ ಹೋಟೆಲ್ಗೆ ಬಂದರು. ಸೊ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೀನಿ. ಆ ಟೇಬಲಲ್ಲಿ ನೋಡಿದ್ರೆ 8 ಐಟಮ್ಸ್ ಇದೆ. ನಾನು 5-6 ಜನ ಬರ್ತಾರಂತ ಅಂದ್ಕೊಂಡ್ರೆ ಅವರು ಒಬ್ಬರಿಗೋಸ್ಕರನೇ ಅಂತ. ಆವಾಗ ನಾನು ಅಂದ್ಕೊಂಡಿದ್ದೀನಿ, 1 ವಾರ ಏನು ತಿಂದಿಲ್ವೋ, ಒಂದೇ ಸತಿ ಕಾಂಪನ್ಸೇಟ್ ಮಾಡ್ತಾ ಇದ್ದೀರಾ, ಏನು ಉಪಯೋಗ ಅಂತ. ಕೆಲಸ ಬಟ್ ಆ ಒಳಗೆ ಆ ಒಂದು ವಾಯು ಸೇಕರಣೆ ಅನ್ನೋದು ರಿಲೀಸ್ ಮಾಡೋ ಆ ಸಿಸ್ಟಮೇ ಯಾರಿಗೂ ಗೊತ್ತಿಲ್ಲ. ವಂಡರ್ಫುಲ್ ಮುಖ್ಯ ಅದು ತುಂಬ ಮುಖ್ಯ. ಇವಾಗ ಇನ್ನೊಂದು ದೊಡ್ಡ ಸಮಸ್ಯೆ ಈ ಶುಗರ್, ಈ ವೈಟ್ ಶುಗರ್ ಅಂತ, ಅದು ವೈಟ್ ಪಾಯ್ಸನ್ ಅಂತಲೂ ಹೇಳ್ತಾರೆ. ತುಂಬ ಜನ ಜಾಗ್ರಿ ಅಂತಾರೆ. ಇವಾಗ ಜಾಗ್ರಿಯಲ್ಲಿ ಕೆಲವೊಂದು ಜಾಗ್ರಿ ತಗೊಂಡಿದ್ರೆ ಸಿಮೆಂಟು ಸ್ಮೆಲ್ಲು ಬರ್ತಾಯಿದೆ. ಇವಾಗ ಸೆಲೆಕ್ಷನ್ ಮಾಡೋದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಆರ್ಗ್ಯಾನಿಕ್ ಅಂತಾರೆ, ಆರ್ಗ್ಯಾನಿಕ್ ಎಷ್ಟು ಬೆಲೆ ಕೊಟ್ಟರು ಓಕೆ ಅಂತ ತಗೊಳ್ತೀವಿ, ಅದು ಒರಿಜಿನಲಾ ಡೂಪ್ಲಿಕೇಟಾಗಿ ಗೊತ್ತಿಲ್ಲ. ಇವಾಗ ಒಂದು ಕಡೆ ಹೋಗಿ ನಾವು ಈ ಆರ್ಗ್ಯಾನಿಕ್ ಎಲ್ಲ ತಗೊಳ್ತಾ ಇದ್ದರೆ ಅಲ್ಲಿ ಒಬ್ಬರು ನನ್ನ ಕೇಳಿದ್ರು, ಸೊ ಇದೆಲ್ಲ ಒರಿಜಿನಲ್ ಏನೋ ಆರ್ಗ್ಯಾನಿಕ್ ಅಂದರೆ ನಂಬಿಕೆಯಿಂದನೇ ಪ್ರಪಂಚನೇ ಹೋಗ್ತಾ ಇದೆ, ಗೊತ್ತಿಲ್ಲ ಸರ್ ನಮಗೂ ಅಂತ. ಹೆಂಗೆ ಕಂಡುಹಿಡಿಯೋದು, ಯಾವುದು ನಾವು ಸೆಲೆಕ್ಷನ್ ಮಾಡೋದು? ಇವಾಗ ಮನೆಯಲ್ಲಿ ಕೂತ್ಕೊಂಡು ಬ್ಲಿಂಕಿಟ್ಟು ಅಮೆಝಾನೆಲ್ಲ ಎಲ್ಲನೂ ಬರ್ತಾ ಇದೆ. ಬಟ್ ಆ ಫ್ರೂಟ್ಸ್ ವೆಜಿಟೇಬಲ್ಸ್ ನೋಡಿದರೆ ಇದು ಕ್ವಾಲಿಟಿ ಇದೆಯಾ ಇಲ್ಲ ಅಂದರೆ ಏನೇನು ಬರ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಈ ಸೆಲೆಕ್ಷನ್ ಅನ್ನೋದು ಹೆಂಗೆ ಕಂಡುಹಿಡೋದು, ಯಾವುದು ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ಹೌದು, ಅದರ ಬಗ್ಗೆ ಮಾಹಿತಿ. ಹಿಂದೆ ಈ ಬೆಲ್ಲ ತರಬೇಕಾದ್ರೆ ಈ ಸಂತೆಗಳಿಗೆ ಹೋದಾಗ ನಮ್ಮ ಮನೇಲಿ ಯಾರು ದೊಡ್ಡವರು ಇರ್ತಿದ್ರು ಅವ್ರ ಜೊತೆಯಲ್ಲಿ ಬ್ಯಾಗ್ ಹಿಡ್ಕೊಂಬರೋಕ್ಕೋಸ್ಕರನಾರು ನಮ್ಗಳನ್ನ ಕರ್ಕೊಂಡೋಗೋರು. ಆ ಬೆಲ್ಲ ತರಬೇಕಾದ್ರೆ ಪ್ರತಿ ಸಲ ಎಲ್ಲೆಲ್ಲಿ ಹೋದರೂ ಒಂಚೂರು ಹಿಂಗೆ ಮುರಿದು ಅವರೇ ಕೊಡೋರು, ಕೈಗೆ ಬಾಯಿಗೆ ಹಾಕ್ಕೊಳ್ಳೋರು. ಬಾಯಿಗೆ ಹಾಕ್ಕೊಂಡು ನೋಡಿ ಬೆಲ್ಲ ಪರ್ಚೇಸ್ ಮಾಡೋರು. ಯಾವ ಕಾಲಕ್ಕೂ ಇವೆಲ್ಲ ಇದ್ದಿರ್ಬೋದು, ಚೆನ್ನಾಗಿರೋದು ಚೆನ್ನಾಗಿಲ್ಲದೆ ಇರೋದು ಅದೆಲ್ಲನೂ ಕಲಬೆರಕೆ ಮತ್ತು ವ್ಯಾಪಾರ ದ್ರೋಹ ಚಿಂತನಮ್ ಅಂತ ವ್ಯಾಪಾರ ಮಾಡೋರು ಯಾವ ಕಾಲದಲ್ಲೂ ಸ್ವಲ್ಪ ಅವ್ರದ್ದೇ ಆದ ಟೆಕ್ನಿಕ್ಸ್ ಇಟ್ಕೊಂಡಿರ್ತಾರೆ. ಆ ಬೆಲ್ಲವನ್ನು ಬಾಯಿಗೆ ಹಾಕ್ಕೊಂಡು ನೋಡಿ ಆಮೇಲೆ ತೀರ್ಮಾನ ಮಾಡಿ ಬೆಲ್ಲ ತೊಗೊಳ್ಳೋರು. ನಮಗೂ ಏನು ಅಷ್ಟೊಂದು ಅವಾಗೇನು ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಈಗಲೂ ಏನು ತುಂಬ ಎಕ್ಸ್ಪರ್ಟ್ ಇದೆ ಅಂತ ನಾವೇನು ಹೇಳ್ಕೊಳಕ್ಕಾಗಲ್ಲ. ಆದರೆ ಹಲ್ಲಿಗೆ ಕರ 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 ಅಂತ ಸಿಕ್ಕಬಾರ್ದು, ಮೆಲ್ಟ್ ಆಗಬೇಕದು, ತಾನೇ ಕರಗಿ ಹೋಗಬೇಕು. ಮೈಸೂರು ಪಾಕ್ ಬಾಯಿಗೆ ಹಾಕೊಂಡು ನಾಲ್ಗೆ ಮೇಲೆ ಹಾಕೊಂಡ್ರೆ ಹಿಂಗೆ ಹಿಂಗೆ ಕರ್ಗೋಗುತ್ತೆ. ಹಂಗೆ ಬೆಲ್ಲ ಬಾಯಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಚಪ್ಪರಿಸಿದ್ರೆ ತಾನೇ ಕರ್ಗೋಗ್ಬೇಕು. ಹಲ್ಲಿಗೆ ಏನಾದ್ರು ತಗಲಿಸಿದಾಗ ಒಂಥರ ಕರಕರ ಅನ್ನತ್ತೆ. ಆ ಥರ ಅಂದಾಗ ಇದು ಅದರಲ್ಲಿ ಏನೋ ಬೆರೆಸಿದೆ ಅನ್ನೋದು ಗೊತ್ತಾಗತ್ತೆ. ಮತ್ತು ಬೆಲ್ಲನ ಸಾಧಾರಣವಾಗಿ ಈ ಬೆಳ್ಳಗಿರೋ ಅಂಥ ಬೆಲ್ಲನ ಪರ್ಚೇಸ್ ಮಾಡಬಾರ್ದು. ಆ ಬಿಳಿ ಬಣ್ಣ ಬರೋದಕ್ಕೋಸ್ಕರ ಅದಕ್ಕೊಂದಷ್ಟು ಕೆಮಿಕಲ್ಸ್ ಹಾಕೇ ಹಾಕ್ತಾರೆ. ಮತ್ತು ಅದರಲ್ಲಿ ಸಿಹಿನೂ ಕಡಿಮೆ ಇರುತ್ತೆ. ಈಗ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ನಾವೇನು ಮಾಡ್ತೀವಿ, ಬೆಳ್ಳಗಿರ್ತಕ್ಕಂಥ ಬೆಲ್ಲ ತರ್ತೀವಿ, ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಲಿ ಅಂತ.
ಆ ಥರ ತಂದರೆ ಅದನ್ನು ತಿನ್ನೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇನ್ನು ಸಕ್ಕರೆ, ಇವತ್ತು ಸಕ್ಕರೆ ತುಂಬ ಒಳ್ಳೆಯ ಒಂದು ಅಂಶ ಇದೆ ಸಕ್ಕರೆಯಲ್ಲಿ. ಯಾಕೆ ಅಂದರೆ ಅದು ಬರ್ತಕ್ಕಂಥ ಮೂಲ ದ್ರವ್ಯ ಕಬ್ಬು. ಕಬ್ಬಿನ ರಸದಲ್ಲಿ ತುಂಬ ಔಷಧಿ ಮಾಡ್ತೀವಿ. ಇಕ್ಷ್ವಾಸವ ಅಂತಲೇ ಒಂದು ಔಷಧಿ ತಯಾರಾಗುತ್ತೆ ಆಯುರ್ವೇದದಲ್ಲಿ. ಅಂತಂದರೆ ಇಕ್ಷು ಅಂದರೆ ಕಬ್ಬು, ಇಕ್ಷ್ವಾಸವ ಅಂದರೆ ಒಂದು ಆಸವವನ್ನು ತಯಾರು ಮಾಡ್ತೀವಿ. ಅದು ಎಂಥ ವಂಡರ್ಫುಲ್ ಅಂದರೆ, ಬೇಕಾದ್ರೆ ನಿಮಗೆ ಹೇಳ್ತೀನಿ ಮಾಡ್ಕೊಳ್ಳಿ. ಒಂದಿಷ್ಟು ಕಬ್ಬನ್ನ ತಂದುಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಸ್ವಲ್ಪ ಒಂಥರ ಈ ಅಂಬ್ಲಿ ಗಂಜಿ ಆಗುತ್ತಲ್ಲ, ಆ ಟೆಕ್ಸ್ಚರ್ ಬರುವಾಗ ಆರಿಸ್ಬಿಟ್ಟು ತಣ್ಣಗಾದ್ಮೇಲೆ ಒಂದಷ್ಟು ಜೇನುತುಪ್ಪ ಬೆರೆಸಿ ಇಟ್ಕೊಂಡಿದ್ರೆ, ಮನೇಲಿ ಮಕ್ಳಿಗೆ ಯಾರಿಗಾರು ಕೆಮ್ಮು ಎಳ್ತಾ ಬರೋದು ಆ ಥರದ್ದೇನಾರು ಆದರೆ ಹೊಟ್ಟೆಗೆ ಬೇಡ, ಮೇಲೆ ಎದೆಗೆ ಸವರಿದ್ರೆ ಕಮ್ಮಿಯಾಗಿ ಹೋಗುತ್ತೆ. ಅದನ್ನು ಒಂದು ಸ್ಪೂನ್ ಕುಡಿಸ್ತಾ ಬಂದರೆ ಒಳಗಡೆ ಇರ್ತಕ್ಕಂಥ ಕಫ ಎಲ್ಲ ಕರಗಿ ಹೋಗುತ್ತೆ. ಯಾರಿಗಾದರೂ ಯೂರಿನೇಷನ್ ಆಗಲಿಲ್ಲ ಅಂದರೆ ಇದೊಂದು 2 ಚಮಚ ಕೊಟ್ಟರೆ ಅವ್ರಿಗೆ ಹಿಡಿದಿಟ್ಟಿರೋವಂಥ ಯೂರಿನೆಲ್ಲ ಕ್ಲೀನಾಗಿ ಹೋಗಿ ಕಂಪ್ಲೀಟಾಗಿ ಕಿಡ್ನಿ ಕ್ಲೀನ್ ಆಗಿಬಿಡುತ್ತೆ. ಅಷ್ಟು ವಂಡರ್ಫುಲ್ ಅದು. ಇವತ್ತಿನ ಸಕ್ಕರೆ ತಿಂದರೆ ಕಿಡ್ನಿಲಿ ಪ್ರಾಬ್ಲಮ್ ಬರುತ್ತೆ. ಬರೀ ಅದೇ ಕಬ್ಬಿನ ಇದರಿಂದ ಮಾಡಿರ್ತಕ್ಕಂಥ ಆಸವ ಕುಡಿದ್ರೆ ಕಿಡ್ನಿ ಕ್ಲೀನ್ ಆಗುತ್ತೆ. ಅಲ್ಲಿಗೆ ಎಷ್ಟು ವ್ಯತ್ಯಾಸ ಆಗೋಯ್ತು ಒಂದೇ ಪ್ರಾಡಕ್ಟು. ಅದರಿಂದ ಅಲ್ಲಿಗೆ ಎಂತೆಂಥ ಕೆಮಿಕಲ್ನ ಬಳಸಿರ್ತಾರೆ ಬೆಳ್ಳಗಾಗೋದಕ್ಕೆ, ಕ್ರಿಸ್ಟಲ್ಸ್ ಆಗಿ ಫಾರಮ್ ಆಗೋದಕ್ಕೋಸ್ಕರ. ಹಾಗಾಗಿ ಬಿಳಿ ಸಕ್ಕರೆ ಇಟ್ಸ್ ನಥಿಂಗ್ ಬಟ್ ಪಾಯ್ಸನ್. ಬಿಳಿ ಸಕ್ಕರೆ ಒಳ್ಳೆಯದಲ್ಲ, ಬೆಲ್ಲ ಒಳ್ಳೆಯದು. ಆದರೆ ಬೆಲ್ಲ ಆರ್ಗ್ಯಾನಿಕ್ ಅಂತ ಬರ್ತಾ ಇರೋ ಬೆಲ್ಲ ಎಲ್ಲ ನಾನು ಇದು ಅಂತ ನಾನು ಗ್ರೇಡ್ ಮಾಡೋದೇ ಇಲ್ಲ. ಅದನ್ನು ಪೌಡರ್ ಫಾರಮಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಸಿಹಿಯೇ ಇರೋಲ್ಲ. ನಾವು ಮುಂಚೆ ಇಷ್ಟಪ್ಪ ಬೆಲ್ಲ ಹಾಕಿದ್ರೆ ಆಗ್ತಾ ಇದ್ದಂಥ ಸಿಹಿ ಈಗ 4 ಚಮಚ ಹಾಕಿದ್ರೂ ಅದು ಸ್ವೀಟೇ ಬರೋದಿಲ್ಲ. ಅದು ಏನು ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಅದರಿಂದ ಆಲೆ ಮನೆಗಳಲ್ಲಿ ಹೋಗಿ ಒಂದು ಸಲ ಅಲ್ಲಿ ಎದುರಿಗೆ ಮಾಡೋ ಬೆಲ್ಲನ ಒಂಚೂರು ಬಾಯಿಗೆ ಹಾಕ್ಕೊಂಡು ತಿಂದು ನೋಡಿ, ಅದ್ರ ಟೆಕ್ಸ್ಚರ್ ಏನು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ತೊಗೊಂಡು ತಿನ್ನೋದು ಬಹುಶಃ ಒಳ್ಳೆಯದು. ಈ ಥರ ನಾವಿವಾಗ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು, ಅವನು ಏನು ತಂದುಕೊಟ್ರೆ ಅದೇ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀವಿ. ಅವನು ಹೆಂಗೆ ತರ್ತಾನೋ, ಎಲ್ಲಿಟ್ಟಿರ್ತಾನೋ ಯಾರಿಗೆ ಗೊತ್ತು. ನಾವು ಸಂತೆಲೇ ತಂದ್ರೂ ಓಪನ್ನಾಗೇ ಮಾರ್ತಾಯಿದ್ರು ಇಷ್ಟೊಂದು ಪ್ರಾಬ್ಲಮ್ ಆ ಕಾಲಕ್ಕೆ ಬರ್ತಾ ಇರಲಿಲ್ಲ. ಸಂತೆಲೇನು ಅವ್ರೇನು ಹೈಜೀನಿಕ್ ಅಂತ ಏನು ಮುಚ್ಚಿಟ್ಟಿರ್ತಿರ್ಲಿಲ್ಲ, ಎಲ್ಲ ಓಪನ್ ಆಗಿ ಇಟ್ಟಿರೋದು. ಹಾಗೆ ತಂದು ತಿಂತಾಯಿದ್ವಿ, ಏನೂ ಆಗ್ತಾ ಇರಲಿಲ್ಲ. ಸ್ಕೂಲಲ್ಲಿ ಬಾಗಿಲಲ್ಲಿ ಇಷ್ಟಪ್ಪ ಸೀಬೆಹಣ್ಣು ಮಾರೋರು, ಆ ಸೀಬೆಹಣ್ಣನ್ನು ತೊಗೊತಿದ್ವಿ, ನಾವೇನು ತೊಳಿತಾನೇ ಇರಲಿಲ್ಲ, ಹಾಗೆ ತಿಂತಾಯಿದ್ವಿ, ಏನೂ ಆಗ್ತಾ ಇರಲಿಲ್ಲ. ರಸ್ತೆಯಲ್ಲಿ ಟ್ಯಾಪ್ ಇರೋದು, ನಲ್ಲಿಗಳಿರೋದು, ನಲ್ಲಿಗೆ ಬಾಯಿ ಹಾಕ್ಕೊಂಡು ಹಿಂಗೆ ನೀರು ಕುಡಿತಾ ಇದ್ವಿ, ಏನೂ ಆಗ್ತಾ ಇರಲಿಲ್ಲ. ಎಲ್ಲಿ ಸಮಸ್ಯೆ ಶುರುವಾಯಿತು ಅಂದರೆ ಟ್ಯಾಂಕರ್ಗಳು ಮಾಡಿಟ್ಕೊಂಡು ಸ್ಟೋರೇಜ್ ಮಾಡಿ ನೀರು ಕುಡಿಯೋಕ್ಕೆ ಶುರು ಮಾಡಿದ್ಮೇಲೆ ಅದು ನಿಂತು ನೀರಾಗೋಯ್ತು. ಅಲ್ಲಿಂದ ಶುರುವಾಯಿತು ನಮಗೆ ಸಮಸ್ಯೆಗಳು. ಹಾಗಾಗಿ ಹಳೆ ಸಿಸ್ಟಮನ್ನು ಮೂಢನಂಬಿಕೆ ಅಂತನೋ, ಅವ್ರಿಗೇನೋ ಬುದ್ಧಿ ಇರಲಿಲ್ಲ ಮಾಡ್ತಾಯಿದ್ರು, ನಾವು ತುಂಬ ಪ್ರಜ್ಞಾವಂತರು ಅಂತ ನಾವೇನೋ ಮಾಡ್ತಾಯಿದ್ದೀವಿ ತುಂಬ ತಿಳುವಳಿಕೆ ಅಂತ ಅಲ್ಲ. ನಮ್ಮ ಸಿಸ್ಟಮ್ಮೇ ತುಂಬ ವ್ಯತ್ಯಾಸ ಆಗೋಗಿದೆ. ಅಂದರೆ ಇವಾಗ ಈ ಕಾಲದಲ್ಲಿ ಮೇಡಮ ಈ ಮನೆಗಳಲ್ಲಿ ಯಾವ ಥರ ಗಿಡಗಳು ನಾವು ಇಟ್ಕೋಬೇಕು ಕಂಪಲ್ಸರಿ, ಒಂದು 2-3 ಹೇಳ್ತೀರಾ? ಅಂದರೆ ನೆಕ್ಸ್ಟ್ ಇನ್ನೊಂದು ನೀರು ಯಾವ ಥರ ಕುಡಿಬೇಕು? ಇವಾಗ ಜಸ್ಟ್ ಫಿಲ್ಟರ್ಸಿಂದ ಬಂದರೆ ಸಾಕಾ? ಈ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಮೊನ್ನೆ ಲಾಸ್ಟ್ ಪಾಡ್ಕಾಸ್ಟಲ್ಲಿ ನನಗೂ ಗೊತ್ತಾಯಿತು, ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಪ್ಲಾಸ್ಟಿಕ್ಕೇ ಕುಡಿತಾ ಇದ್ದೀವಿ, ಅದು ಎಕ್ಸ್ಕ್ರೀಷನು ಆಗಲ್ಲ, ಹಂಗೆ ಸರ್ಕ್ಯುಲೇಷನಲ್ಲಿ ಇರುತ್ತೆ, ಸಿಗಲ್ಲ ನಮ್ಮ ಕಿಡ್ನೀಸ್ ಲಿವರ್ಗೆ ಅಂತ ಹೇಳಿದ್ರು. ಅದು ತುಂಬ ಶಾಕಿಂಗ್ ಆಗಿತ್ತು ನನಗೆ. ಇವಾಗ ಮನೆಯಲ್ಲಿ ಯಾವ ಗಿಡಗಳು ಕಂಪಲ್ಸರಿ ನಾವು ಇಟ್ಕೋಬೇಕು, ನೀರನ್ನು ನಾವು ಕುಡಿಯೋ ಮುಂಚೆ ಏನೇನು ಮಾಡಬೇಕು ಅನ್ನೋದು ಸ್ವಲ್ಪ ಹೇಳಿ. ಯಾವ್ಯಾವ ಗಿಡ? ಪ್ರಪ್ರಥಮವಾಗಿ ನಮಗೆ ನಮ್ಮ ಪೂರ್ವಿಕರು ಅಭ್ಯಾಸ ಮಾಡಿಸಿರೋದು ತುಳಸಿ ಮನೆ ಮುಂದೆ ಇರಲೇಬೇಕು. ತುಳಸಿ ಪೂಜೆ ಮಾಡೋಕ್ಕೆ ಅಂತ ಲೆಕ್ಕ ಬೇಡ, ಅದೆಲ್ಲ ಇವರು ಮೌಢ್ಯ ಅಂತಾರೆ, ಅದನ್ನು ಬಿಟ್ಟುಬಿಡೋಣ. ನಾವು ಸೈಂಟಿಫಿಕ್ಕಾಗಿ ತುಳಸಿ ಬಾಗಿಲಲ್ಲಿದ್ದರೆ ಏನು ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಳೋಣ. ತುಳಸಿ ಮನೆ ಬಾಗಿಲಲ್ಲಿದ್ದರೆ ತುಳಸಿ ಮೇಲಿಂದ ಬೀಸೋ ಗಾಳಿ ಮನೆ ಒಳಗೆ ಬರಬೇಕು. ಆ ಗಾಳಿ ಒಳಕ್ಕೆ ಬಂದಾಗ ಬೇಕಾದಷ್ಟು ಬ್ಯಾಕ್ಟೀರಿಯಾಗಳನ್ನು ಅದು ಕೊಲ್ಲುವಂತಹ ಶಕ್ತಿ ತುಳಸಿಗಿದೆ. ತುಳಸಿ ಮೇಲಿಂದ ಬಂದಂತಹ ಗಾಳಿಯನ್ನು ಸೇವನೆ ಮಾಡಿದ್ರೆ ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಬರೋದಿಲ್ಲ. ಅಂದರೆ ತುಳಸಿ ಅಂದರೆ ಒಂದಿಷ್ಟುದ ತುಳಸಿ ಒಂದಿಷ್ಟಾಗಲ ಪಾಟಲ್ಲಿ ಇಟ್ಬಿಟ್ರೆ ಅದು ನಮಗೆ ಪ್ರಯೋಜನ ಆಗಲ್ಲ. ಸೊಂಪಾಗಿ ಬೆಳಿಬೇಕು ತುಳಸಿ, ಸಮೃದ್ಧಿಯಾಗಿ ಚೆನ್ನಾಗಿ ದೊಡ್ಡದಾಗಿ ಬೆಳೆಸಬೇಕು ಗಿಡನ. ಮತ್ತು ಯಾರ ಮನೆಯಲ್ಲಿ ತುಂಬ ಶೀತದ ಸಮಸ್ಯೆ ಇರುತ್ತೆ, ಲಂಗ್ಸ್ ಎಫೆಕ್ಟ್ ಇರುತ್ತೆ, ಆಸ್ತಮೆಟಿಕ್ ಇದ್ದಾರೆ ಮನೆಯಲ್ಲಿ ಯಾರು, ನಿಮ್ಮ ಮನೆ ಸುತ್ತ ಬರೀ ತುಳಸಿನೇ ಹಾಕಿ ದಿನ ಬಾಗಿಲಲ್ಲಿ 5 ನಿಮಿಷ ತುಳಸಿ ಗಿಡದ ಮುಂದೆ ಕೂತ್ಕೊಳ್ಳಿ, ತುಳಸಿಗೆ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ಅಂತ ಪೂರ್ವಿಕರು ಹೇಳಿದ್ರು.
ಯಾಕೆ ಹೇಳಿದ್ರು? ನೀವು ಪ್ರದಕ್ಷಿಣೆ ಮಾಡೋ ಅಷ್ಟೊತ್ತು ತುಳಸಿ ಗಿಡದ ಸಮೀಪದಲ್ಲಿ ಇರ್ತೀರಾ, ಅದ್ರ ಮೇಲೆ ಬೀಸೋ ಗಾಳಿನ ಸೇವನೆ ಮಾಡ್ತೀರಾ, ನಿಮ್ಮ ಆರೋಗ್ಯ ವೃದ್ಧಿಯಾಗತ್ತೆ. ಅದ್ರ ಮೇಲೆ ತುಳಸಿ ಗಿಡದ ಮೇಲೆ ಒಂಚೂರು ನೀರು ಹಾಕಿ ತೀರ್ಥ ತಗೊಳ್ಳೋರು. ಮನೇಲಿ ಪೂಜೆ ಆದಮೇಲೆ ಪೂಜೆ ಮಾಡ್ತಕ್ಕಂತಹ ತೀರ್ಥದ ಇದಕ್ಕೆ ತುಳಸಿಯನ್ನು ಹಾಕಿಟ್ಟಿರೋರು. ಆ ನೀರೇ ಒಂಥರ ತುಳಸಿಯ ಪರಿಮಳ ಬರ್ತಾಯಿತ್ತು. ಆ ತೀರ್ಥ ಯಾವಾಗಲೂ ತೀರ್ಥ ಸೇವನೆ ಮಾಡೋವ್ರಿಗೂ ಮನೇಲಿ ಮುಂಚೆ ತಿಂಡಿ ಊಟ ಏನೂ ಕೊಡ್ತಾ ಇರಲಿಲ್ಲ. ಬೆಳಗ್ಗೆ ಪ್ರಪ್ರಥಮವಾಗಿ ಹೋಗ್ತಕ್ಕಂತಹ ನೀರು ತುಳಸಿಯ ನೀರಾಗಿದ್ದರೆ ಹಿಂದಿನ ದಿವಸ ತಿಂದಂತಹ ಆಹಾರದಲ್ಲಿ ಯಾವುದೇ ಇದು ರಿಲೀಸ್ ಆಗಿರ್ತಕ್ಕಂತಹ ಅಕಸ್ಮಾತ್ ಕೆಟ್ಟ ಅಂಶಗಳಿದ್ದರೆ ಅದನ್ನೆಲ್ಲ ನಾಶ ಮಾಡಿಬಿಡುತ್ತೆ. ಆವಾಗ ಬಾಡಿ ಕ್ಲೀನ್ ಆಯಿತು. ಕಂಪ್ಲೀಟ್ ಕ್ಲೆನ್ಸ್ ಆದಮೇಲೆ ನಾವು ತಿಂಡಿಯನ್ನು ಕೊಟ್ಟರೆ ಶರೀರಕ್ಕೆ ಹಾರ್ಮ್ಫುಲ್ ಅಲ್ಲ. ಎಷ್ಟು ಅದ್ಭುತವಾದ ಸೈನ್ಸು ನಮ್ಮ ಭಾರತೀಯ ಪರಂಪರೆಯಲ್ಲಿ ಇರ್ತಕ್ಕಂಥದ್ದು. ಇದನ್ನು ಯಾವುದನ್ನು ನಾವು ಫಾಲೋ ಮಾಡೋ ತುಳಸಿ ಇಟ್ಬಿಟ್ರೆ ಸರಿ ಹೋಗ್ಬಿಡುತ್ತಾ ಅಂತಂದರೆ ಸರಿ ಹೋಗುತ್ತೆ. ಅದನ್ನು ಕರೆಕ್ಟಾಗಿ ಹೇಗಿಡಬೇಕೋ ಹಾಗೆ ಮಾಡಬೇಕು. ತುಳಸಿ ಮನೆಯ ಮುಂಭಾಗದಲ್ಲಿ ಯಾವಾಗಲೂ ಇರಬೇಕು ಅನ್ನೋದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಈ ಟಿ ಬಿ ಹಾಸ್ಪಿಟ್ಲ್ಗಳಲ್ಲಿ ಮುಂಚಿನಗಿತ್ತು, ಈಗ ಗೊತ್ತಿಲ್ಲ. ಆಯುರ್ವೇದಿಕ್ ಹಾಸ್ಪಿಟ್ಲ್ ಟಿ ಬಿ ಕಾಯಿಲೆ ಇರೋವಂತಹ ಜನನೆಲ್ಲರೂ ಸಾಯಂಕಾಲ ವಾಕಿಂಗ್ ಕಳಿಸ್ಬಿಟ್ಟು ಅಲ್ಲೊಂದು ಕಡೆ ಅರ್ಧ ಗಂಟೆ ಕೂತಿದ್ದು ಬರಬೇಕು ಅಂತ ಹೇಳೋರು. ಅವ್ರು ಎಲ್ಲಿ ಕೂತ್ಕೋತಿದ್ರು ಆ ಜಾಗದಲ್ಲಿ ಬರೀ ತುಳಸಿ ವನ, ಸುತ್ತಲೂ ತುಳಸಿ ಗಿಡ, ಮಧ್ಯದಲ್ಲಿ ಕಲ್ಲು ಬೆಂಚ್ ಹಾಕಿ ಅವ್ರನ್ನ ಕೂತ್ಕೊಳ್ಳಿ ಅನ್ನೋರು. ಟಿ ಬಿ ಇರ್ತಕ್ಕಂಥವ್ರಿಗೆ ಶ್ವಾಸಕೋಶದಲ್ಲಿ ಸಮಸ್ಯೆ. ಆ ಗಾಳಿಯನ್ನು ಇವ್ರು ಕಂಪಲ್ಸರಿಯಾಗಿ ಪ್ರತಿದಿನ ಅರ್ಧ ಗಂಟೆ ಸೇವನೆ ಮಾಡಿದ್ರೆ ಟಿ ಬಿ ಕಾಯಿಲೆ ವಾಸಿಯಾಗತ್ತೆ. ಅಂದರೆ ನಮ್ಮ ಲಂಗ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಅಂದರೆ ನಮಗೆ ಬೇಕಾಗಿರ್ತಕ್ಕಂತಹ ಪ್ರಥಮ ಚಿಕಿತ್ಸೆ ಅಂದರೆ ತುಳಸಿ. ಅಲ್ಲಿಗೆ ತುಳಸಿಯನ್ನು ಮೊದಲು ಬೆಳೆಸಬೇಕು ಅನ್ನೋದು ತುಂಬ ಮುಖ್ಯ ಆಯಿತು. ಇನ್ನು ದೇವರ ಪೂಜೆಗಾಗಿ ಒಂದು ದಾಸವಾಳದ ಗಿಡ ಬೆಳೆಸ್ಕೊಳ್ಳೋಣ. ದಾಸವಾಳದ ಗಿಡ ಬೆಳೆಸ್ಕೊಂಡ್ರೆ ಹೆಣ್ಮಕ್ಳಲ್ಲಿ ಬರ್ತಕ್ಕಂಥ 90% ಸಮಸ್ಯೆಯನ್ನು ಕೇವಲ ದಾಸವಾಳದ ಒಂದು ಗಿಡದಲ್ಲಿ ವಾಸಿ ಮಾಡ್ಕೋಬೋದು. ಅದರಲ್ಲಿರ್ತಕ್ಕಂಥ ಎಲೆಯನ್ನು ದೋಸೆ ಮಾಡಿದಾಗ ನಾಲ್ಕು ಹಾಕಿ ರುಬ್ಬಿ ಹಾಕ್ಬಿಟ್ರೆ ಸಾಕು. ಮತ್ತು ಹೂವನ್ನು ಅದನ್ನು ಚೆನ್ನಾಗಿ ಕುದಿಸಿ ಅದನ್ನು ಟೀ ಥರ ಮಾಡ್ಕೊಂಡು ಕುಡಿದ್ರೆ ನೋಡೋಕ್ಕೂ ಒಳ್ಳೆ ರೆಡ್ ಕಲರ್ ಇರುತ್ತೆ. ಕೆಂಪು ಹೂವು ನೋಡೋಕೆ ಬ್ಯೂಟಿಫುಲ್ಲಾಗಿರುತ್ತೆ. ಅದನ್ನು ಕುಡಿಯೋದ್ರಿಂದ ಶರೀರದಲ್ಲಿ ಎಷ್ಟು ರೀತಿಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂದರೆ ರಕ್ತ ದೋಷವನ್ನು ನಿವಾರಣೆ ಮಾಡುತ್ತೆ, ರಕ್ತವನ್ನು ಬ್ಲಡ್ ಪ್ಯೂರಿಫೈಯರ್ ಮಾಡುತ್ತೆ, ಮುಖದ ಸ್ಕಿನ್ ಗ್ಲೋ ಆಗುತ್ತೆ, ಹೆಣ್ಮಕ್ಳಲ್ಲಿ ಬರ್ತಕ್ಕಂಥ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ನಿವಾರಣೆ ಆಗುತ್ತೆ. ಯಾರಿಗಾದ್ರೂ ಕೂಡ ಕೂದಲು ಉದುರ್ತಾ ಇದೆ ಅಂತಂದರೆ ಅದನ್ನು ಕುಡಿದ್ರೂ ಒಳ್ಳೆಯದು. ಆ ಎಲೆನ ರುಬ್ಬಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಬೇಕಾದಷ್ಟು ಸಮಸ್ಯೆಗೆ ದಾಸವಾಳದ ಹೂವಿನ ಗಿಡದಲ್ಲಿ ಸಮಸ್ಯೆ ಪರಿಹಾರ ಆಯಿತು. ದೇವ್ರಿಗೆ 4 ಹೂವು ಆಯಿತು, ಅದು ಆಯಿತು, ಪೂಜೆಗೂ ಆಯಿತು, ನಮ್ಗೆ ಈ ಥರನೂ ಸಹಾಯ ಆಯಿತು. ಇನ್ನೊಂದಷ್ಟು ಒಂದೆಲಗ ಪಾಟ್ಗಳಲ್ಲೋ ಒಂದಿಷ್ಟಗಳ ನೆಲ ಇದ್ದರೆ ಬೆಳೆಸ್ಕೊಂಡ್ರೆ ಬ್ರಾಹ್ಮಿ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಬ್ರಾಹ್ಮಿನ ಆಡು ಭಾಷೆಯಲ್ಲಿ ಸರಸ್ವತಿ ಎಲೆ ಅಂತ ಕರೀತಾರೆ. ಸರಸ್ವತಿ ಅಂತಂದರೆ ವಿದ್ಯೆ. ಯಾರು ಬ್ರಾಹ್ಮಿನ ದಿನ 2 ಎಲೆ ತಿಂತಾರೆ ಅವ್ರಿಗೆ ಮೆಮೊರಿ ಪವರ್ ಬೂಸ್ಟ್ ಆಗುತ್ತೆ, ಅವ್ರಿಗೆ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ, ಮನನ ಶಕ್ತಿ ವೃದ್ಧಿ ಆಗುತ್ತೆ. ಮನನ ಶಕ್ತಿ ಅಂದರೆ ಅರ್ಥ ಮಾಡ್ಕೊಳ್ತಕ್ಕಂತಹ ಕೆಪಾಸಿಟಿ. ಒಂದು ಶಾಲೆಯಲ್ಲೇ 30 ಮಕ್ಕಳಿದ್ದರೆ 10 ಮಕ್ಕಳು ಬೇಗ ಗ್ರಾಸ್ಪ್ ಮಾಡ್ತಾರೆ. ಒಂದು 10 ಮಕ್ಳಿಗೆ ಒಂದು 5 ನಿಮಿಷ ಆದಮೇಲೆ ಅರ್ಥ ಆಗುತ್ತೆ. ಇನ್ನೊಂದು 10 ಮಕ್ಳಿಗೆ ಒಂದು ಸಲ ಹೇಳಿದ್ರೆ ಅರ್ಥನೇ ಆಗಲ್ಲ. ಯಾಕೆಂದರೆ ಅವ್ರಿಗೆ ಮನನ ಶಕ್ತಿ ಕಡಿಮೆ ಇರುತ್ತೆ, IQ ಲೆವೆಲ್ ಎಲ್ಲೋ ಒಂಚೂರು ಕಡಿಮೆ ಇರುತ್ತೆ. ಅಂತಹ ಶಕ್ತಿಯನ್ನು ವೃದ್ಧಿಸುವಂತಹ ಶಕ್ತಿ ನಮ್ಮ ಬ್ರಾಹ್ಮಿಗಿದೆ. ಬ್ರಾಹ್ಮಿ ಎಲೆಯನ್ನು ತಿಂತಾ ಇದ್ದರೆ ಅವ್ರಿಗೆ ಜೀವನದಲ್ಲಿ ಚರ್ಮದ ಕಾಯಿಲೆ ಬರೋದಿಲ್ಲ. ಬ್ರಾಹ್ಮಿ ಎಲೆಯನ್ನು ತಿಂತಾ ಇದ್ದರೆ ಮೆದುಳಿನಲ್ಲಿರ್ತಕ್ಕಂತಹ ನರಮಂಡಲ ಚುರುಕಾಗಿ ಕೆಲಸ ಮಾಡುತ್ತೆ. ನರಮಂಡಲವನ್ನು ಅವರು ಯಾವ ಕಾಲಕ್ಕೂ ಕೂಡ ಚೆನ್ನಾಗಿಟ್ಕೊಳ್ಳೋಕ್ಕೆ, ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಬ್ರಾಹ್ಮಿದು ವಂಡರ್ಫುಲ್ ಟ್ರೀಟ್ಮೆಂಟ್ ಬೇಕಾದಷ್ಟಿದೆ. ಬ್ರಾಹ್ಮಿ ತೈಲ ತಲೆಗೆ ಹಚ್ಕೊಂಡ್ರೆ ಸೊಂಪಾಗಿ ನಿದ್ದೆ ಬರುತ್ತೆ. ತಲೆಗೆ ಹಚ್ಕೊಳ್ತಾ ಇದ್ದರೆ ಬ್ರೈನ್ ಕೂಲಾಗಿರುತ್ತೆ. ಮೆದುಳಿನಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಇವತ್ತೆಲ್ಲರೂ ಮಾಡ್ತಾ ಇರೋ ಕೆಲಸ ಬರೀ ಬ್ರೈನ್ಗೆ ಸಂಬಂಧಪಟ್ಟಿದ್ದು. ಇವತ್ತಿನ ಜನ್ರೇಷನ್ನು ನಾವು ಶರೀರಕ್ಕೆ ಕೆಲಸ ಕೊಡ್ತಾನೇ ಇಲ್ಲ. ನಮ್ಮ ಕೆಲಸ ಎಲ್ಲ ಬರೀ ಮೆದುಳು. ಈ ಮೆದುಳು ಕೆಲಸ ಮಾಡಿ 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 ಯಾವ ಲೆವೆಲ್ಗೆ ಹೀಟಾಗಿರುತ್ತೆ. ಇಂಜಿನ್ ಓಡ್ತಾ ಇದೆ ಅಂತಂದರೆ ಎಷ್ಟು ಹೀಟ್ ಆಗುತ್ತೆ. ಮೊಬೈಲ್ದು ಒಂದು ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ನೋಡಿದ್ರೆ ಮೊಬೈಲ್ ಎಷ್ಟು ಹೀಟ್ ಆಗುತ್ತೆ. ನಮ್ಮ ಮೆದುಳು ಕೂಡ ಅಷ್ಟೇ ಹೀಟ್ ಆಗುತ್ತೆ.
ಅದನ್ನು ಹೆಂಗೆ ತಂಪು ಮಾಡೋದು? ಒಂದಿಷ್ಟು ಬ್ರಾಹ್ಮಿ ಎಲೆನ ಕೊಬ್ಬರಿ ಎಣ್ಣೆಲ್ಲ ಕುದಿಸ್ಬಿಡಿ, ಆ ಎಣ್ಣೆ ತಲೆಗೆ ಹಚ್ಕೊಳ್ಳಿ, ಮೆದುಳು ತಂಪಾಗತ್ತೆ, ಮತ್ತೆ ಕೆಲಸ ಮಾಡೋಕ್ಕೆ ಅದಕ್ಕೊಂಚೂರು ಶಕ್ತಿ ಬರುತ್ತೆ. ರೀಸೆಟ್ ಕಂಪ್ಲೀಟ್. ಈ ಥರ ಬೇಕಾದಷ್ಟು ಸಸ್ಯಗಳು ಹೇಳಬಹುದು ನಾವು. ಅದರಲ್ಲಿ ಕೆಲವೊಂದನ್ನಾದರೂ ಕೂಡ ನಾವು ಬೆಳೆಸ್ಕೋಬಹುದು. ಖಂಡಿತಮ್ಮ. ಈ 3 ಗಿಡಗಳು ನೀವು ಹೇಳಿದ್ರಿ, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರಿ. ಮತ್ತು ನೀರನ್ನು ನಾವು ಕೆಲವೊಂದು ಬಾಟಲ್ಸಲ್ಲಿ ಬರ್ತಾ ಇದೆ, ಕೆಲವೊಂದು ಆ್ಯಕ್ವಾಗಾರ್ಡಿಂದ ಬರ್ತಾ ಇದೆ, ಆ್ಯಕ್ವಾಫೀನಾಯಿಂದ ಬರ್ತಾ ಇದೆ, ಪಾಟ್ಸ್ಗೂ ಹಾಕ್ಕೊಳ್ತಾರೆ. ನೀರನ್ನು ಯಾವ ಥರ ನಾವು ಕುಡಿಯೋಕ್ಕೆ ಮುಂಚೆ ಪ್ರಿಪೇರ್ ಮಾಡ್ಕೋಬೇಕು? ಹಿಂದೆ ಎಲ್ಲ ಇವಾಗಿನ ಥರ ಅಕ್ವಾಗಾರ್ಡ್ ಇರಲಿಲ್ಲ. ಆ ಕಾಲಕ್ಕೂ ಕೂಡ ಬಾವಿಗಳಲ್ಲಿ, ಕೆರೆಗಳಲ್ಲಿ ಅಲ್ಲೆಲ್ಲನೂ ಕೂಡ ಒಂದು ಪ್ರಾಣಿ ಓಡಾಡಿಬಿಟ್ರೆ, ಒಬ್ಬ ಮನುಷ್ಯ ಓಡಾಡಿದ್ರೆ ಒಂಡಾಗೋಗುತ್ತೆ, ಮಣ್ಣೆಲ್ಲ ಮಿಕ್ಸ್ ಆಗಿ ಹೋಗುತ್ತೆ. ನೀರಲ್ಲೂ ಕೂಡ ಆವಾಗಲೂ ಎಲ್ಲ ಕಾಲಕ್ಕೂ ನೀರು ಕೊಳಕಾಗ್ತಾ ಇತ್ತು. ಆದರೆ ಏನು ಮಾಡೋರು ಅಂದರೆ, ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಒಂದು ಸಣ್ಣ ತುಂಡಿನಷ್ಟು ಲಾವಂಚ ಬೇರು, ನಮ್ಮಲ್ಲಿ ಲಾವಂಚ ಬೇಕಾದಷ್ಟು ಸಿಕ್ಕತ್ತೆ. ಆ ಲಾವಂಚನ ಮೊದಲು ಒಂದು ಸಲ ನೀರಲ್ಲಿ ಅದ್ದಿ ತೆಗೆದುಬಿಟ್ಟು ಆ ನೀರಿಗೆ ಹಾಕಿಟ್ಬಿಟ್ಟು ಮುಚ್ಚಿಟ್ಬಿಡಿ. ಇವತ್ತು ರಾತ್ರಿ ಹಾಕಿಟ್ಬಿಟ್ಟು ನಾಳೆ ಬೆಳಿಗ್ಗೆ ಕುಡೀರಿ. ನಿಮ್ಗೆ ಯಾವ ಫಿಲ್ಟ್ರು ಬೇಕಾಗಿಲ್ಲ, ಅಷ್ಟು ಶುದ್ಧಿ ಆಗುತ್ತೆ ನೀರು. ಶುದ್ಧಿ ಆಗೋದು ಅಂದರೆ ಏನು? ಆ ನೀರಿನಲ್ಲಿರ್ತಕ್ಕಂತಹ ಯಾವುದೇ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳಿದ್ದರೂ ಎಲ್ಲ ಸತ್ತೋಗುತ್ತೆ. ನೀವು ಅದನ್ನೇನು ಕುದಿಸ್ಲೂ ಬೇಕಾಗಿಲ್ಲ, ಹಾಗೆ ಕುಡಿಬೋದು. ಮತ್ತು ಘಮ 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 ಅಂತಿರುತ್ತೆ ನೀರು ಕುಡಿಯೋಕ್ಕೆ. ಅರ್ಧ ಲೋಟ ಕುಡಿಯೋಣ ಅನ್ನೋರು 1 ಲೋಟ ಧಾರಾಳವಾಗಿ ಕುಡಿತಾರೆ. ಅಷ್ಟು ಅದ್ಭುತವಾದ ಸೈನ್ಸು ನಮ್ಮಲ್ಲಿತ್ತು. ಇವೆಲ್ಲನೂ ಕೂಡ ನಾವಿವಾಗ ಒಂದು ಊರಿಂದ ಒಂದು ಊರಿಗೆ ಹೋಗ್ತೀವಿ, ಯಾವುದೋ ತೀರ್ಥಯಾತ್ರೆಗೆ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಎಲ್ಲೋ ಹೋಗ್ತೀವಿ, ನೀರು ಕುಡಿತೀವಿ. ನಾವು ಯಾವುದೋ ಪ್ರದೇಶದಲ್ಲಿ ಇರ್ತೀವಿ, ಆ ಪ್ರದೇಶಕ್ಕೆ ಹೋದಾಗ ನೀರು ಬದಲಾವಣೆ ಆಗುತ್ತೆ. ಮತ್ತು ಹೋದ ಕಡೆ ಎಲ್ಲ ನಮ್ಗೆ ಫಿಲ್ಟ್ರ್ ಮಾಡಿ 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 ಯಾರು ನೀರು ಕೊಡ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಆವಾಗ ನೀರು ವ್ಯತ್ಯಾಸ ಆಗಿ ಅನಾರೋಗ್ಯ, ಬೇರೆ ಪ್ರದೇಶಕ್ಕೆ ಹೋಗಿ ಬಂದಾಗ ವಾಟರ್ ಬೋರ್ನ್ ಡಿಸೀಸ್ ಅಂತ ಯಾವುದೋ ಒಂದು ಸಮಸ್ಯೆ ಬರುತ್ತೆ, ಒಂದು ನೆಗಡಿ ಕೆಮ್ಮು ಬರುತ್ತೆ ಕನಿಷ್ಠ. ಆ ಥರ ಬರದೇ ಇರೋದಕ್ಕೆ ನಮ್ಮಲ್ಲಿ ಒಂದು ವಿಜ್ಞಾನ ಇದೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಒಂದು ಧರ್ಮಸ್ಥಳಕ್ಕೆ ಹೋಗಿ, ಒಂದಿಷ್ಟು ಶ್ರೀಗಂಧ ಇಷ್ಟ ಕೈಗೆ ಪ್ರಸಾದ ಅಂತ ಕೊಡ್ತಾರೆ. ಎಲ್ಲೇ ಹೋಗಿ ಒಂದಿಷ್ಟು ಗಂಧ ಕೊಡ್ತಾರೆ. ಆ ಗಂಧ ನಾವೇನು ಮಾಡ್ತೀವಿ, ತೆಗೆದು ಹಣೆಗೆ ಹಾಕ್ಕೋತೀವಿ, ಕೆಲವ್ರು ತಲೆಗೆ ಹಚ್ಕೋತಾರೆ, ಕೆಲವ್ರು ಮೈಗೆ ಹಚ್ಕೊತಾರೆ. ನಾವೇನು ಮಾಡ್ತೀವಿ, ಬಾಯಿಗೆ ಹಾಕ್ಕೋತೀವಿ. ಗಂಧ ಒಳಗೆ ಬಾಯಿಗೆ ಹಾಕ್ಕೋಬೇಕು, ಹೊಟ್ಟೆಗೆ ಹೋಗಬೇಕು. ಇಷ್ಟು ಶ್ರೀಗಂಧ ಬಾಯಿಗೆ ಹೋದರೆ ನಿಮ್ಗೆ ಯಾವುದೇ ರೀತಿ ವಾಟರ್ ಬೋರ್ನ್ ಡಿಸೀಸ್ ಬರೋದಿಲ್ಲ. ಬೇರೆ ಬೇರೆ ಪ್ರದೇಶಕ್ಕೆ ಹೋದಾಗ ನೀರು ಬದಲಾವಣೆಯಿಂದ ಬರ್ತಕ್ಕಂತಹ ಸಮಸ್ಯೆಗಳು ಬರಬಾರ್ದು ಅಂತ ದೇವಾಲಯಗಳಲ್ಲಿ ಅಷ್ಟು ವಿಪರೀತವಾದ ಬೆಲೆ ಬಾಳ್ತಕ್ಕಂಥ ಶ್ರೀಗಂಧವೇ ಆದರೂ ಕೂಡ ಇಷ್ಟಿಷ್ಟು ಗಂಧವನ್ನು ಕೊಡೋದನ್ನು ಪರಿಪಾಠದಲ್ಲಿದೆ. ಅದನ್ನು ಸೇವನೆ ಮಾಡಬೇಕು, ನಾವು ಹೊಟ್ಟೆಗೆ ತೊಗೋಬೇಕು. ನಾವು ಹೊಟ್ಟೆಗೆ ತೊಗೊಳ್ಳೋದ್ರಿಂದ ನಿಮಗೆ ಅಲ್ಲಿ ಹೋದಾಗ ಯಾವುದೇ ನೀರು ಕುಡಿದ್ರಿ ನಿಮಗೆ ಸಮಸ್ಯೆ ಬರಲ್ಲ. ಇದೆಲ್ಲನೂ ಕೂಡ ನಮಗೆ ತುಂಬ ಅದ್ಭುತವಾಗಿ ಸಹಾಯ ಆಗ್ತಕ್ಕಂಥದ್ದು. ಇಷ್ಟೆಲ್ಲ ನಾವೇನು ಮಾಡಲಿಲ್ಲ ಅಂದರೂ ಕೂಡ ಕುದಿಸಿ ಆರಿಸಿದ ನೀರನ್ನೇ ಕುಡಿಬೇಕು. ಯಾಕೆ ಅಂದರೆ ಇವಾಗ ಯಾವುದೇ ನೀರನ್ನು ಫಿಲ್ಟ್ರ್ ಮಾಡಿದ್ರೂ ಎಲ್ಲರೂ ಏನು RO ವಾಟರ್ ಇಟ್ಕೊಂಡಿರಲ್ಲ, ಮಾಮೂಲಿ ಫಿಲ್ಟರ್ಸ್ ಇಟ್ಕೊಂಡಿರ್ತಾರೆ. ಆ ಫಿಲ್ಟ್ರಲ್ಲಿ ಬರೋತಕ್ಕಂಥ ನೀರಲ್ಲಿ ಎಷ್ಟೋ ಅದರೊಳಗೆ ಸೇರಿ ಹೋಗಿರ್ತಕ್ಕಂಥದ್ದು, ಅಂದರೆ ಸಾಲ್ಯುಬಲ್ ಇರ್ತಕ್ಕಂಥ ಬೇಕಾದಷ್ಟು ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದನ್ನು ಕುಡಿದಾಗಲೂ ಕೂಡ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಥರ ಮಳೆಗಾಲ, ಕೆಲವೊಂದು ಕಾಲದಲ್ಲಿ ನಾವು ನೀರನ್ನು ಕುದಿಸಿ ಆರಿಸಬೇಕಾದ್ರೆ ಕುಡಿಲಿ, ಬಿಸಿಯಾಗಾದರೂ ಕುಡಿಲಿ, ಕುದಿಸಿರುವಂತಹ ನೀರನ್ನೇ ಕುಡಿಯೋದು ಶ್ರೇಷ್ಠ. ಹಂಗಿಲ್ಲ ಅಂದಾಗ ನಮ್ಗೆ ಅದು ಯಾವುದೋ ಫಿಲ್ಟ್ರೇ ಇಲ್ಲ, ಯಾವ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಾರೆ ಪಾಪ, ಅಂಥವ್ರು ಏನು ಮಾಡೋದು, ಒಂದಿಷ್ಟು ಲಾವಂಚ ಬೇರು ಹಾಕಿ ಅಥವಾ ಅದಕ್ಕೆ ಒಂದಿಷ್ಟು ಶ್ರೀಗಂಧ ಹಾಕಿ ನೀರು ಯಾವುದು ಸಂಗ್ರಹ ಮಾಡಿಟ್ಟಿದ್ದೀವಿ ಕುಡಿಯೋ ನೀರು, ಆ ನೀರಿನ ಪಾತ್ರೆಗೆ ಒಂಚೂರು ಶ್ರೀಗಂಧ ಹಾಕಿ ಆರಾಮಾಗಿ ಕುಡೀರಿ, ಏನೂ ಆಗಲ್ಲ. ಅದು ಎಂಥದೇ ನೀರಾಗಿದ್ದರೂ ಏನೂ ಆಗಲ್ಲ. ಇದೆಲ್ಲ ತುಂಬ ಒಳ್ಳೆ ಟೆಕ್ನಿಕ್ಸು ನಮ್ಮ ಹಿಂದವರು. ಇದೇನಾ ಹೇಳೋದು. ಎಲ್ಲರೂ ಹೋದಾಗ ಶ್ರೀಗಂಧ ಕೊಟ್ಟರೆ, ಮಕ್ಕಳಿಗೆ ಏನು ಹೇಳಬೇಕು, ಬಾಯಿಗೆ ಹಾಕೋ ಅನ್ಬೇಕು. ನಾನು ಹಾಕ್ಕೊಳ್ಳಲ್ಲ, ಇದೇನೋ ಕೊಟ್ಟಿದ್ದಾರೆ ಅಂತಂದರೆ ಹಾಕ್ಕೊಂಡ್ರೆ ಹಿಂಗಾಗತ್ತೆ. ಈ ತಕ್ಷಣಕ್ಕೆ ಇವತ್ತು ಅವ್ರ ತಲೆಗೆ ಅದನ್ನು ಆಟದೇ ಇದ್ರೂ ಯಾವತ್ತೋ ಒಂದು ದಿವಸ ಅವ್ರಿಗೆ ಗೊತ್ತಾಗತ್ತೆ, ಓಹೋ ಇದು ನಾವು ಕಲ್ತ್ಕೋಬೇಕು ಅನ್ನೋದು ನಾವು ಹೇಳ್ತಾ ಇರಬೇಕು. ಒಂದು ನಂಬರ್ ಆಫ್ ಟೈಮ್ಸ್ ಹೇಳ್ತಾ ಇರಬೇಕು. ವಂಡರ್ಫುಲ್ ಪಾಯಿಂಟ್ ಹೇಳಿದ್ರಿ ಮೇಡಮ್. ಇದು ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಮೇಡಮ್, ಇದು ಇವಾಗ ಏನಾಗ್ತಾ ಇದೆ ಅಂದ್ರೆ ಅಮ್ಮ, ಈ ರಾ ವೆಜಿಟಬಲ್ಸೂ ಊಟ ಜೊತೆ ತಿನ್ಬಿಡ್ತಾ ಇದ್ದಾರೆ, ಹಣ್ಣುಗಳು ತಿಂತಾ ಇದ್ದಾರೆ.
ಒಂದೊಂದು ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ. ಇದು ಕರೆಕ್ಟೇನಾ? ಯಾಕಂದರೆ ಅನ್ನ ತಿಂದಮೇಲೆ ಇಮಿಡಿಯೇಟು ಹಣ್ಣು ತಿನ್ನೋದು, ಇಲ್ಲಾಂದರೆ ರಾ ವೆಜಿಟೇಬಲ್ಸ್ ತಿಂದು ಅನ್ನ ತಿನ್ನೋದು, ಇದರಿಂದ ಡೈಜೆಷನ್ ಇಶ್ಯೂ ಆಗುತ್ತಾ? ಈ ರಾ ವೆಜಿಟೇಬಲ್ಸನ್ನು ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು ಅಂದರೆ ಯಾವುದಾದ್ರೂ ಒಂದು ಟೈಮಲ್ಲಿ ಫುಡ್ಡನ್ನು ಸ್ಕಿಪ್ ಮಾಡಬೇಕು. ಇವಾಗೆಲ್ಲ ಬೆಳಗ್ಗೆ ಇಲ್ಲ ರಾತ್ರಿ ಆಯ್ಕೆ ಮಾಡ್ಕೋಬೇಕು. ಅವ್ರಿಗೆ ಯಾವಾಗ ಸಮಯ ಸಿಕ್ಕತ್ತೆ ಆವಾಗ ಸಾಯಂಕಾಲ ಏನು ಮಾಡಬೇಕು, ಒಂದಷ್ಟು ರಾ ವೆಜಿಟೇಬಲ್ಸು, ಒಂದಷ್ಟು ಬೇಕಾದ್ರೆ ಫ್ರೂಟ್ಸು ಬೇಕಾದ್ರೂ ತಿನ್ನಲಿ. ಇದಿಷ್ಟನ್ನು ಮಾತ್ರ ರಾತ್ರಿ ಹೊತ್ತು ತಿನ್ನೋದು ತುಂಬ ಅಡ್ವಾಂಟೇಜು. ಯಾಕೆ ಅಂದರೆ ರಾತ್ರಿ ಹೊತ್ತು ತಿನ್ನುವಂತಹ ಆಹಾರ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರವನ್ನು ತಿನ್ನೋದು ಒಳ್ಳೆಯದು. ಅದಕ್ಕೆ ಹಿಂದೆ ಎಲ್ಲ 7 ಗಂಟೆ ಒಳಗೆ ಊಟ ಮಾಡಿ ಇನ್ನವರು. ಇವಾಗ 10 ಗಂಟೆಗೂ ಊಟ ಮಾಡ್ತಾರೆ. ಪಾಪ ಅವ್ರವ್ರದ್ದು ಡ್ಯೂಟಿ ಅವರ್ಸು ಚೇಂಜ್ ಆಗುತ್ತೆ. ಎಷ್ಟೆಷ್ಟೊತ್ತಿಗೋ ಊಟ ಮಾಡ್ತಾರೆ. 11 ಗಂಟೆಗೂ ಊಟ ಮಾಡೋರು ಇದ್ದಾರೆ. ಅಷ್ಟೊತ್ತಲ್ಲೆಲ್ಲ ಊಟನೇ ಮಾಡಬಾರ್ದು. ಅವಾಗೆಲ್ಲ ಪಿಶಾಚಿಗಳು ತಿನ್ನೋ ಹೊತ್ತು ಅಂತ ಹೇಳಿ 10 ಗಂಟೆ ಮೇಲೆ ತಿನ್ನೋಕ್ಕೆ ಏನೂ ಕೊಡ್ತಾ ಇರಲಿಲ್ಲ ಮೊದಲೆಲ್ಲ. ಹಂಗಂದರೆ ಹೆದರಿಕೆಗೆ ತಿನ್ನಲ್ಲ ಅಂತ, ಪಿಶಾಚಿ ತಿನ್ನೋತ್ತೋ ಬಿಡುತ್ತೋ ಹಂಗೆ ಹೇಳಿದ್ರೆ ಇವ್ರು ತಿನ್ನಲ್ಲ ಅನ್ನೋಕ್ಕೋಸ್ಕರ ಹೇಳೋರು ಅಂತ ಕಾಣತ್ತೆ. ಆದರೆ ಇವಾಗ ಹಾಗಿಲ್ಲ. ಯಾವಾಗಲೂ ತಿನ್ನೋದ್ರಿಂದ ನೈಟ್ ಟೈಮ್ಸು ಈಸಿಲಿ ಡೈಜೆಸ್ಟಬಲ್ ಯಾವುದಿದೆ ಅದನ್ನು ತಿನ್ಬೇಕು ನಾವು. ಆವಾಗ ರಾ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಬೇಗ ಜೀರ್ಣಕಾರಿ, ಅದು ಸುಲಭವಾಗಿ ಜೀರ್ಣವಾಗುತ್ತೆ. ಯಾಕೆ ಅಂದರೆ ತಿಂದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡಾಗ ಶರೀರಕ್ಕೆ ಯಾವುದೇ ಚಟುವಟಿಕೆ ಇರಲ್ಲ. ಚಟುವಟಿಕೆ ಯಾವಾಗಿರಲ್ಲ ಅವಾಗ ಪಚನವಾಗೋದಿಲ್ಲ. ಆವಾಗ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರ ತಿಂದರೆ ಅವ್ರು ಮಲಗಿದ್ರೂ ಕೂಡ ತೊಂದರೆ ಆಗಲ್ಲ. ಈಗ ಆಹಾರನೇ ತಿಂದರೆ, ಇವಾಗ ನಾವು ಊಟನೇ ಮಾಡಿದ್ರೆ 7 ಗಂಟೆ ಒಳಗೆ ಮಾಡಿದ್ರೆ ಒಂದು 8 ಗಂಟೆ 9 ಗಂಟೆ ಮಲ್ಕೊಳ್ಳೋವರೆಗೆ ಓಡಾಡ್ತಿರ್ತೀವಿ, ಏನೋ ಕೆಲಸ ಮಾಡ್ತಿರ್ತೀವಿ. ಆವಾಗ ಪಚನ ಆಗೋದಕ್ಕೆ ಸಹಾಯ ಆಗುತ್ತೆ. ಮಲ್ಕೊಂಡು ನಾವು ನಿದ್ದೆ ಮಾಡೋ ಹೊತ್ತಿಗೆ ನಮ್ಮ ಅರ್ಧ ಕ್ರಿಯೆ ಆಗೋಗ್ಬಿಟ್ಟಿರ್ಬೇಕು, ಪಚನ ಕ್ರಿಯೆ. ಅವಾಗ ಮಾತ್ರನೇ ಫುಲ್ಲಿ ಡೈಜೆಸ್ಟ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಮಲ ವಿಸರ್ಜನೆ ಆಗಬೇಕು. ಆವಾಗ ಮಾತ್ರನೇ ಆರೋಗ್ಯ ಸರಿಯಾಗಿರೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಮಿಕ್ಸ್ ಮಾಡ್ಕೋಬಾರ್ದು. ಊಟನೂ ಮಾಡೋದು, ಊಟದ ಜೊತೆ 2 ಕ್ಯಾರೆಟು ತಿನ್ನೋದು, ಹಂಗೆ ಮಾಡಬಾರ್ದು. ಇಲ್ಲ ಮೊದಲು ಕ್ಯಾರೆಟು ಸೌತೆಕಾಯಿ ಏನು ತಿಂತೀರೋ ತಿಂದುಬಿಡಬೇಕು. ಆಮೇಲೆ ಊಟ ಬ್ಯಾಲೆನ್ಸ್ ಏನು ಜಾಗ ಖಾಲಿ ಇರುತ್ತೆ ಅದಕ್ಕೆ ಊಟ ಫಿಲ್ಲಪ್ ಮಾಡ್ಕೋಬೇಕು. ಫ್ರೂಟ್ಸು ಅಷ್ಟೇನೆ, ಮೊದಲು ಫ್ರೂಟ್ಸ್ ತಿನ್ನಬೇಕು. ಯೂಶ್ವಲಾಗಿ ಊಟ ಆದಮೇಲೆ ಫ್ರೂಟ್ಸ್ ತಿನ್ನೋದು ತುಂಬ ಜನರ ಅಭ್ಯಾಸ, ಅದು ತಪ್ಪಾಗತ್ತೆ. ಮೊದಲು ಊಟಕ್ಕೆ ಮುಂಚೆ ಹಣ್ಣು ತಿಂದುಬಿಟ್ರೆ ಅದು ಈಸಿಲಿ ಡೈಜೆಸ್ಟಬಲ್ಲು, ಮತ್ತು ಪಚನಕ್ರಿಯೆ ನಿಧಾನವಾಗಿ ಶುರುವಾಗಿರುತ್ತೆ. ಆಮೇಲೆ ನೀವು ಫುಡ್ ಕೊಟ್ಟರೆ ಪ್ರೋಸೆಸ್ಸು ಕಂಟಿನ್ಯೂ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಮತ್ತು ಫ್ರೂಟ್ಸಲ್ಲಿ ಯಾವಾಗಲೂ ಕೂಡ ನಮಗೆ ಬೇಕಾಗುವಂತಹ ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ ತುಂಬ ಜಾಸ್ತಿ ಇರುತ್ತೆ. ಅದನ್ನು ಮೊದಲು ಅಬ್ಸಾರ್ಬ್ ಆಗುತ್ತೆ ಶರೀರಕ್ಕೆ. ಆಮೇಲೆ ತಿನ್ನೋದು ನಮ್ಮ ಖುಷಿಗೆ, ಶರೀರಕ್ಕೆ ಏನು ಬೇಕಾಗಲ್ಲ. ಇವಾಗ ನಾನು ರಾತ್ರಿ ಹೊತ್ತು ಊಟ ಮಾಡೋದು ಬಿಟ್ಟು ಒಂದು 7-8 ವರ್ಷ ಆಯಿತು. ದಿನ ರಾತ್ರಿ ಒಂದು ಆ್ಯಪಲ್ ತಿಂದು ಮಲ್ಕೋತೀನಿ. ಎಲ್ಲರೂ ಗಲಾಟೆ ಮಾಡ್ತಾರೆ, ಏನಾದ್ರು ತಿನ್ನು, ಏನಾಗಿದ್ದೀನಿ ನಾನು 8 ವರ್ಷದಿಂದ. ಬೇಕಿಲ್ಲ, ಶರೀರಕ್ಕೆ ಅಷ್ಟೊಂದು ಬೇಕಿಲ್ಲ. ನಾವು ಅಂದ್ಕೊಂಬಿಟ್ಟಿದ್ದೀವಿ ತುಂಬ ಹೊಟ್ಟೆಗೆ ಹಾಕಬೇಕು ಅಂತ. ಸರಿಯಾಗಿ ತಿನ್ನುವಂಥದ್ದು ಇಷ್ಟು ತಿಂದರೆ ಸಾಕು. ಅಷ್ಟನ್ನೇ ಚೆನ್ನಾಗಿ ಅಗದು ತಿಂದಾಗ ಮಾತ್ರ ಶರೀರ ಅಷ್ಟನ್ನು ಅಬ್ಸರ್ವ್ ಮಾಡ್ಕೊಂಬಿಟ್ರೆ ಸಾಕು. ನಾವು ಇಷ್ಟು ತಿನ್ಬಿಟ್ಟು ಅದಿಷ್ಟೇ ಅಬ್ಸರ್ವ್ ಮಾಡಿಕೊಂಡ್ರೆ ಏನೂ ತಿಂದಿದ್ದೆಲ್ಲ ವೇಸ್ಟು. ಇವಾಗ ಹೆಣ್ಮಕ್ಳಿಗೆ ತುಂಬ ಸಮಸ್ಯೆಗಳು ಬರ್ತಾಯಿದೆ. PCOS ಅಂತಾರೋ, PCOD ಅಂತಾರೋ, ಮೆನೋಪಾಸ್ ಅಂತಾರೋ. ಅವರಿಗೆ ಸೈಕಲಾಜಿಕಲ್ ಇಶ್ಯೂಸ್ನು ಜಾಸ್ತಿ ಆಗ್ತಾಯಿದೆ. ನಾವು ಆದಷ್ಟು ಧ್ಯಾನವನ್ನು ಹೇಳ್ಕೊಡ್ತಾ ಇದ್ವಿ, ಅದು ಮಾಡಿಕೊಂಡು ಆದಷ್ಟು ಅವರು ರಿಕವರ್ ಆಗ್ತಾಯಿದ್ದಾರೆ. ಬಟ್ ಈ ಲೈಫ್ ಸ್ಟೈಲ್ ಅನ್ನೋದು ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಆ ಲೈಫ್ ಸ್ಟೈಲ್ನು ಚೇಂಜ್ ಮಾಡ್ಕೋಬೇಕು ಅಂತ ನಾವು ಎಷ್ಟೋ ಹೇಳ್ತಾ ಇದ್ವಿ. ಈ ಹೆಣ್ಮಕ್ಳಿಗೆ ಮ್ಯಾಕ್ಸಿಮಮ್ 90% ಪ್ರಾಬ್ಲಮ್ಸ್ ನ್ಯಾಚುರಲ್ ಆಗಿ ಹೋಗಬೇಕಂದ್ರೆ ಅವ್ರು ಯಾವ ಥರ ಅವರು ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು, ಯಾವುದು ವಿಷಯಗಳಲ್ಲಿ ಅವರು ಹುಷಾರಾಗಿರಬೇಕು ಅಂತ ಸ್ವಲ್ಪ ಜ್ಞಾನ ಕೊಡಿ. ಈ ಹೆಣ್ಮಕ್ಳ ವಿಚಾರದಲ್ಲಿ ನಾನು ಹೇಳಿದ್ರೆ ಹೆಣ್ಮಕ್ಳಿಗೆ ಕೋಪ ಬರುತ್ತೆ. ಯಾಕೆ ಅಂದರೆ ಹಿಂದಿನ ರೆಫರೆನ್ಸ್ ತೊಗೊಳ್ಳೋಣ. ಹಿಂದೆ ಎಲ್ಲ ಹೆಣ್ಮಕ್ಳನ್ನ ಜೋಪಾನವಾಗಿ ಮನೇಲಿರಬೇಕು ಅಂತ ಇಟ್ಕೊಳ್ಳೋರು. ನಾವು ಅದಕ್ಕೆ ಬೇರೆ ಬೇರೆ ಅರ್ಥೈಸ್ಕೊಂಡು ಆಚೆ ಬಂದಿದ್ದೀವಿ, ಅದು ಬೇರೆ ಪ್ರಶ್ನೆ. ಯಾಕೆ ಅಂತಂದರೆ ಇವಾಗ ಪೀರಿಯಡ್ಸ್ ಟೈಮ್ನಲ್ಲಿ ಹೆಣ್ಮಕ್ಳಿಗೆ ಫುಲ್ ರೆಸ್ಟ್ ಕೊಡೋರು 3 days. ಅವ್ರನ್ನ ಬೇರೆಯೇ ಕೂಡಿಸೋರು. ನಾವು ಅದನ್ನು ಏನೋ ದೂರ ಮಾಡಿಬಿಟ್ರು ಅನ್ನೋ ಥರ ನಾವು ಅರ್ಥೈಸ್ಕೊಂಡ್ವಿ. ಅವ್ರಿಗೆ ಹಿಂದೆ ಎಲ್ಲ ಫಿಸಿಕಲ್ ಇದು ಜಾಸ್ತಿ ಇರ್ತಿತ್ತು, ವರ್ಕ್ ಜಾಸ್ತಿ ಇರ್ತಿತ್ತು. ಕುಟ್ಟೋದು, ರುಬ್ಬೋದು, ಬೀಸೋದು ಎಲ್ಲ ಇರ್ತಾಯಿತ್ತು. ಮನೇಲಿ ಹಿಂದೆ ಒಂದು ಹಸುನೂ ಇತ್ತು ಅಂದರೆ ತುಂಬ ಕೆಲಸ ಇರ್ತಾಯಿತ್ತು. ಹೆಂಗಸ್ರ ಕೆಲಸ ತುಂಬ ಇರ್ತಾಯಿತ್ತು.
ಹಾಗಾಗಿ ಪಾಪ ಅವರು 3 ದಿವಸ ಏನು ಕೆಲಸ ಮಾಡೋದು ಬೇಡ ಅಂತ ಸಪ್ರೇಟ್ ಕೂಡಿಸೋ ಥರ ಮಾಡಿ ರೆಸ್ಟಿಂಗ್ ಪೀರಿಯಡ್ ಅಂತ ಕೊಟ್ಟಿದ್ದರು. ಆವಾಗ ಏನಾಗ್ತಾಯಿತ್ತು ಅಂದರೆ ಫ್ಲೋ ತುಂಬ ಈಸಿಯಾಗಿ ಆಗ್ತಾಯಿತ್ತು, ಬ್ಲಡ್ ಫ್ಲೋ ಈಸಿಯಾಗಿ ಆಗ್ತಾಯಿತ್ತು, ಅವ್ರಿಗೆ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಈಗ ಎಷ್ಟು ಸ್ಟ್ರೆಸ್ಸು ಹೆಣ್ಮಕ್ಳಿಗೆ. ಗಾಡಿ ಡ್ರೈವ್ ಮಾಡಬೇಕು, ಗಾಡಿ ಡ್ರೈವ್ ಮಾಡಬೇಕಾದ್ರೆ ಎಷ್ಟು ಸರಿ ನೀವು ಬ್ರೇಕ್ ಒತ್ತುತ್ತೀರಾ, ಆಕ್ಸಿಲೇಟ್ರ್ ಚೇಂಜ್ ಮಾಡ್ತೀರಾ, ಎಷ್ಟು ಸರಿ ಹಿಂಗಂದಾಗ ಯೂಟ್ರಸ್ ಮೇಲೆ ತುಂಬ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಮೈಂಡ್ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸಡನ್ನಾಗಿ ಯಾರೋ ಅಡ್ಡ ಬಂದರು ಸಡನ್ನಾಗಿ ಬ್ರೇಕ್ ಹಾಕ್ತಾರೆ, ಮತ್ತು ಬೇಗ ಹೋಗಿ ರೀಚ್ ಆಗಿಬಿಡ್ಬೇಕು, ಫುಲ್ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಸೊ ಆಫೀಸ್ಗೆ ಹೋಗ್ತಿದ್ದಾಗೆ ಕೆಲಸ ಶುರುವಾಗುತ್ತೆ. ಇವಾಗೆಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಜೊತೆಲೇ ಕೆಲಸ ಮಾಡೋದು, ಲ್ಯಾಪ್ಟಾಪು, ಕಂಪ್ಯೂಟರು, ಯಾವುದೇ ಆಗಲಿ ಸ್ಕ್ರೀನು, ಫೋನು ಎಲ್ಲ ಎಷ್ಟು ರೀತಿ ರೇಸು ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಈ ಲ್ಯಾಪ್ಟಾಪ್ ಬಂದಿದ್ದು ಇನ್ನೂ ಮೋಸ, ಹತ್ತಿರದಲ್ಲಿ ಇಟ್ಕೊಳ್ಳೋದು, ಅದು ನೇರವಾಗಿ ಯೂಟ್ರಸ್ಗೆ ಅದರ ರೇಸ್ ಬೀಳುತ್ತೆ. ಇದು ಏನಾಗ್ತಾ ಇದೆ ಅಂತಂದರೆ ಕೆಲವ್ರಿಗೆ ಸಿಕ್ಕಾಪಟ್ಟೆ ಫ್ಲೋ ಆಗುತ್ತೆ, ಕೆಲವ್ರಿಗೆ ಫ್ಲೋನೇ ಆಗಲ್ಲ, ಕೆಲವ್ರಿಗೆ ತಿಂಗಳಿಗೆ ಬರಲ್ಲ, ಕೆಲವ್ರಿಗೆ 6 ತಿಂಗಳಾದರೂ ಬರಲ್ಲ. ಎಷ್ಟು ಸಮಸ್ಯೆ ಅಂದರೆ ಹೆಣ್ಮಕ್ಳದ್ದು. ಇದನ್ನು ನೀವು ಔಷಧ ಕೊಟ್ಟು ಹೆಂಗೆ ಸರಿ ಮಾಡ್ತೀರಾ? ಏನು ಮೆಡಿಟೇಷನ್ ಮಾಡಿದ್ರು ಇವ್ರು ಇದು ಯಾವುದ್ರ ಸಂಪರ್ಕನೂ ಬಿಡಿಸ್ಕೊಳ್ಳೋಕ್ಕೆ ತಯಾರಿಲ್ವಲ್ಲ. ಲೈಫ್ ಸ್ಟೈಲ್ ಇದು ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಹೆಣ್ಮಕ್ಳಿಗೆ. ಅದರಲ್ಲೂ ಈ ವೆಹಿಕಲಲ್ಲಿ ಓಡಾಡೋದು, 2 ವೀಲರಲ್ಲಿ ಓಡಾಡೋದು ಹೆಣ್ಮಕ್ಳಿಗೆ ಯಾವ ಥರನೂ ಒಳ್ಳೆಯದಲ್ಲ ನನ್ನ ಪ್ರಕಾರ. ಅದಕ್ಕೆ ಹೇಳಿದ್ದು ಎಲ್ಲ ಹೆಣ್ಮಕ್ಳ ಮೇಲೆ ನನ್ನ ಮೇಲೆ ಗಲಾಟೆ ಬರ್ತಾರೆ, ಏನು ಹಿಂಗೆ ಹೇಳ್ಬಿಟ್ರಿ ಅಂತ. ಇದು ನಿಜವಾಗ್ಲೂ ತುಂಬ ದೊಡ್ಡ ಮೋಸ ನಮಗೆ ನಾವೇ ಮಾಡ್ಕೋತಾ ಇರೋದು. ಹಾಗಾಗಿ ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕಾದ್ರೆ ಇವ್ರಿಗೆ ಏನು ಥರ ಟ್ರೀಟ್ಮೆಂಟ್ ಮಾಡ್ತೀರಾ? ಔಷಧಿ ಕೊಟ್ಟರೆ ಒಂದು 2-3 ತಿಂಗಳು ಸೈಕಲ್ ಸರಿ ಮಾಡಬಹುದು. ಇದರಿಂದ ಇವ್ರಿಗೆ ಹೊರಕ್ಕೆ ಬರೋಕ್ಕಾಗಲ್ವೇ? ನೋಡಿ, ಇವಾಗ ಹಿಂದೆ ಎಂದೂ ಕಾಣದೇ ಇರೋ ಅಷ್ಟು ಸಂತಾನಹೀನತೆ ಸಮಸ್ಯೆ ಇದೆ, ಇನ್ಫರ್ಟಿಲಿಟಿ ತುಂಬ ಜಾಸ್ತಿ ಇದೆ. ಏನು ರೋಡ್ಗೆ ಇವಾಗ IVF ಸೆಂಟರ್ಸ್ ಆಗಿದೆ, ನಾವು ಇವೆಲ್ಲ ಕೇಳೇ ಇರಲಿಲ್ಲ, ಗೊತ್ತೇ ಇರಲಿಲ್ಲ. ಇವಾಗ ಏನು ವೆರಿ ಕಾಮನ್ ಇದು. ಯಾಕೆ ಅಂದರೆ ಯಾರೂ ನ್ಯಾಚುರಲ್ ಆಗಿ ಕನ್ಸೀವೇ ಆಗೋದಿಲ್ಲ ಇವಾಗ. ಎಲ್ಲರಿಗೂ IVF ಸಹಾಯ ಬೇಕು ಇವಾಗ. ಎಲ್ಲಿ ಹೋಗ್ತಾ ಇದೆ ಪ್ರಪಂಚ? ನಾವು ಏನು ಮಾಡ್ತಾಯಿದ್ದೀವಿ? ಇದು ನಾನು ಇದನ್ನೇ ಕೊನೆಯಲ್ಲಿ ಕ್ವಶನ್ ಮಾಡ್ಕೊಳ್ಳೋದು ದಿನಾಗಲೂ. ಮನುಷ್ಯ ಇವಾಗ ಏನು ಮಾಡ್ತಾ ಇದ್ದಾನೆ, ಯಾಕೆ ಮಾಡ್ತಾ ಇದ್ದಾನೆ, ಯಾವ ಸಂಭ್ರಮಕ್ಕೋಸ್ಕರ ನಾವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ? ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಬದುಕಿನಲ್ಲಿ ಯಾವುದು ಗೋಲ್ಸೇ ಇಲ್ಲ. ಯಾರಿಗೂ ಏನು ಸುಮ್ಮನೆ ಓಡ್ತಾ ಇದ್ದೀವಿ. ಎವ್ರಿಬಡಿ ಈಸ್ ರನ್ನಿಂಗ್. ನಮ್ಮ ಡೆಸ್ಟಿನೇಷನೇ ಗೊತ್ತಿಲ್ಲ ನಮಗೆ, ಸುಮ್ಮನೆ ರನ್ ಮಾಡ್ತಾ ಇದ್ದೀವಿ, ಎಲ್ಲರೂ ರನ್ನಿಂಗಲ್ಲಿದ್ದೀವಿ. ಇದು ದೊಡ್ಡ ಸಮಸ್ಯೆ ಹೆಣ್ಮಕ್ಳದ್ದು. ಹೆಣ್ಮಕ್ಳಿಗೆ ಮತ್ತೊಂದು ಮೆಚ್ಯೂರ್ ಆದಾಗ ಕರೆಕ್ಟಾದ ಪ್ರಾಪರ್ ಗೈಡೆನ್ಸ್ ಸಿಗ್ತಾ ಇಲ್ಲ. ಮೆಚ್ಯೂರ್ ಆದಾಗ ಮಿನಿಮಮ್ 16 ಡೇಸ್ ಕೆಲವೊಂದು ರೀತಿಯಲ್ಲಿ ಅವರನ್ನು ಪ್ರೊಟೆಕ್ಟ್ ಮಾಡಲೇಬೇಕು. ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬಂದರೂ ಅವರಿಗೆ ಎದುರಿಸ್ಕೊಳ್ಳೋಕ್ಕಾಗತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋಕ್ಕಾಗತ್ತೆ. ಈಗ ಈ ಟೈಮಲ್ಲಿ ನೀವು ಸರಿ ಮಾಡಲಿಲ್ಲ ಅಂದರೆ ನೀವು ಏನು ಮಾಡಿದ್ರೂ ಸರಿ ಮಾಡೋಕ್ಕಾಗಲ್ಲ, ಅದು ಲೈಫ್ ಟೈಮ್ ಪ್ರಾಬ್ಲಮ್ ಆಗೋಗುತ್ತೆ. ನಾನು ಇದನ್ನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಹೇಳ್ತಿರ್ತೀನಿ. ಒಂದು ಹೆಣ್ಮಕ್ಳಿಗೆ ಮೆಚ್ಯೂರ್ ಆದಾಗ, ಮತ್ತೊಂದು ಬಾಣಂತನ ಮಾಡಿದಾಗ, ಇದು 2 ತುಂಬ ಇಂಪಾರ್ಟೆಂಟ್ ಪೀರಿಯಡ್ ಅವ್ರ ಲೈಫ್ ಟೈಮ್ನಲ್ಲಿ ಪೀರಿಯಡ್ಡು. ಈ ಪೀರಿಯಡಲ್ಲಿ ಇವ್ರು ಏನಾದರೂ ಸಮಸ್ಯೆ ತಂದುಕೊಂಡ್ಬಿಟ್ರೆ ಲೈಫ್ ಟೈಮಲ್ಲಿ ಹೋಗಲ್ಲ. ಈ ಟೈಮಲ್ಲಿ ಏನಾದರೂ ಇವ್ರ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಕೊಂಬಿಟ್ರೆ ಮತ್ತೆ ಲೈಫ್ ಟೈಮಲ್ಲಿ ಬರೋಲ್ಲ. ಇದು 2 ತುಂಬ ಗೋಲ್ಡನ್ ಪೀರಿಯಡ್. ತಂದುಕೊಳ್ಳೋಕ್ಕೂ ಇದೆ, ಅದನ್ನು ಆಚೆ ಕಳ್ಸೋಕ್ಕೂ ಇದೇ ಸಮಯ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೆಣ್ಮಕ್ಳು ಪೀರಿಯಡ್ಸ್ ಸಮಯದಲ್ಲಿ ಸರಿಯಾಗಿ ಕಪ್ಪು ಎಳ್ಳನ್ನು ಹೆಚ್ಚು ಸೇವನೆಯನ್ನು ಮಾಡಬೇಕು. ಹೆಚ್ಚು ಸೇವನೆ ಮಾಡಿದ್ರೆ ಯೂಟ್ರಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಅದೇ ಟಾನಿಕ್ಕು, ಬೇರೆ ಏನು ಪ್ರಪಂಚದಲ್ಲಿ ಸೆಕೆಂಡ್ ಆಲ್ಟರ್ನೇಟಿವೇ ಇಲ್ಲ. ಬೇಕಾದ್ದು ಹೇಳ್ಬೋದು, ಔಷಧಿ ಬೇಕಾದಷ್ಟು ಮಾಡ್ಬೋದು, ಅದು ಔಷಧಿ ಆಗುತ್ತೆ, ಅದು ನ್ಯಾಚುರಲ್ಲಾಗಿ ಏನಾಗಬೇಕೋ ಅದಾಗಲ್ಲ. ಹಾಗಾಗಿ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಯೂಟ್ರಸ್ಗೆ ಯಾವತ್ತೂ ತೊಂದರೆ ಬರೋದೇ ಇಲ್ಲ. ಮತ್ತು ಶಾಖ ಬೆಚ್ಚಗಿಡಬೇಕು. ಬೀದಿಲಿ ಓಡಾಡೋದು, ಗಾಡೀಲಿ ಓಡಾಡೋದು, ಹೊರಗಡೆಗೆ ಕರ್ಕೊಂಡೋಗೋದು ಏನಾಗುತ್ತೆ, ಒಂದು ಸ್ವೆಟ್ರ್ ಹಾಕ್ಕೊಂಡು ಹೋದ್ರಾಯ್ತು. ಫುಲ್ ಪ್ರೊಟೆಕ್ಟಿವ್ ಆಗಿರಬೇಕು. ಅದಕ್ಕೋಸ್ಕರನೇ 4 ಗೋಡೆ ರೂಮಿನ ಒಳಗಡೆನೇ ಇಟ್ಕೊಳ್ತಾ ಇದ್ದಿದ್ದು.
ತುಂಬ ಇಂಪಾರ್ಟೆಂಟ್ ಇದು. ಮನಸ್ಸು ಶರೀರ ಎರಡು ಕೂಡ ತುಂಬ ಮೃದುವಾಗಿರುತ್ತೆ ಅವಾಗ. ಆ ಟೈಮಲ್ಲಿ ಪ್ರೊಟೆಕ್ಟ್ ಮಾಡಲಿಲ್ಲ ಅಂದರೆ ನೀವು ಏನು ಮಾಡಿದ್ರೂ ರಿಪೇರಿ ಮಾಡ್ಕೊಳಕ್ಕಾಗಲ್ಲ. ಎಲ್ರಿಗೂ ಕೂಡ ಸೈಕಾಲಜಿಕಲ್ ಇಶ್ಯೂಸ್ ತುಂಬ ಬರ್ತಾಯಿದೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. SSLC ಪಾಸ್ ಆದರೆ 80-70% ಬಂದರೆ ಪ್ರಯೋಜನವೇ ಇಲ್ಲ, 95% ಬರದೇ ಇದ್ದರೆ ಸೂಸೈಡ್ ಮಾಡ್ಕೋತಾರೆ. ಆದರೆ ಮನಸ್ಸಿನ ಸ್ಥಿತಿ ಎಷ್ಟೊಂದು ಸೂಕ್ಷ್ಮವಾಗಿದೆ. ಈ ಮನೋವಿಕಾರಗಳು ತುಂಬ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇವೆಲ್ಲವನ್ನೂ ತಡಿಬೇಕು ಅಂದರೆ ಎಳ್ಳಿನ ಅವಶ್ಯಕತೆ ಇದೆ. ಎಳ್ಳು ಒಂದು ವಂಡರ್ಫುಲ್ ಐಟಮ್. ಅದು ಉಷ್ಣತೆಯನ್ನು ಕೊಡುತ್ತೆ, ಜಿಡ್ಡಿನ ಅಂಶವನ್ನು ಕೊಡುತ್ತೆ, ಮತ್ತು ಯೂಟ್ರಸ್ ಬೆಳವಣಿಗೆಗೂ ಸಹಾಯವನ್ನು ಮಾಡುತ್ತೆ. ಇವೆಲ್ಲವೂ ಚೆನ್ನಾಗಾದಾಗ ಮಾತ್ರ ಮುಂದಿನ ದಿನದಲ್ಲಿ ಸಮಸ್ಯೆ ಬರಲ್ಲ, ಕನ್ಸೀವ್ ಆಗೋದಕ್ಕೆ ತೊಂದರೆ ಆಗೋದಿಲ್ಲ. ಆ ಟೈಮಲ್ಲಿ ಸರಿಯಾಗಿ ಪ್ರೊಟೆಕ್ಷನನ್ನು ಮಾಡಲೇಬೇಕು. ಈಗ ಬಿಟ್ಬಿಟ್ರೆ ನೀವು ಆಮೇಲೆ ಏನು ಮಾಡಿದ್ರೂ ಕೂಡ ರಿಪೇರಿ ಅಷ್ಟೇ. ಅದು ರಿಪೇರಿ ಆಗಲಿ ಇಲ್ಲ. ತುಂಬ ಜನ ನಾನು ನೋಡಿದ್ದೀನಿ, ಯೂಟ್ರಸ್ ರಿಮೂವ್ ಮಾಡಬೇಕು ಅಂತ ಬಂದಿರೋರ್ಗು ನೀವು ಯಾವಾಗಲೂ ಹೇಳ್ತೀರಿ ಮಾಡ್ಕೋಬೇಡ ಅಂತ. ನ್ಯಾಚುರಲ್ ರೆಮಿಡೀಸಿಂದಾನೇ ಅದು ಮಾಡಿದ್ದೀನಿ. ಎಷ್ಟು ಯೂಟ್ರಸ್ ಮೋರ್ ದೆನ್ 3,500 ಲೆಕ್ಕ ಇಟ್ಟಿರೋದು, ಇಲ್ಲದೆ ಇರೋದು ಎಷ್ಟೋ ಸಾವಿರ ಆಪ್ರೇಷನ್ ಆಗಲೇಬೇಕು, ಯೂಟ್ರಸ್ ರಿಮೂವ್ ಮಾಡಲೇಬೇಕು ಅನ್ನೋಂಥದ್ದನ್ನೆಲ್ಲ ನಾನು ತಡೆದಿದ್ದೀನಿ. ಫೈಬ್ರಾಯ್ಡ್ಸ್ ಇರುತ್ತೆ, ಸಿಸ್ಟ್ಗಳಿರುತ್ತೆ, ಅದೆಲ್ಲ ಕರಗಿಸೋದಕ್ಕೆ ನಮ್ಮ ಮೂಲಿಕೆ ಅದೆಲ್ಲನೂ ನಾನೇನೂ ಮಾಡ್ತಾಯಿಲ್ಲ. ನಮ್ಮ ಪ್ರಕೃತಿ ವಿಸ್ಮಯ. ಅದು ಪ್ರಕೃತಿಯಲ್ಲಿ ಅಂಥ ಶಕ್ತಿ ಇದೆ. ಬೇಕಾದಷ್ಟು ಜನಕ್ಕೆ ಕ್ಯಾನ್ಸರ್ ವಾಸಿ ಮಾಡಿದ್ದೀನಿ. ನಾವು ಮಾಡ್ತಾ ಇರೋದಲ್ಲ, ನೇಚರ್. ಅದು ನೇಚರಲ್ಲಿ ಇದೆ. ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದಷ್ಟೇ ನಮ್ಮ ಸೈನ್ಸು. ಬೇರೆದೆಲ್ಲ ನೇಚರು. ನಾವೇನೋ ಮಾಡಿದ್ವಿ, ನಮ್ಮದೇನಿಲ್ಲ ಇಲ್ಲಿ. ಪ್ರಕೃತಿ ನಮಗೆ ಎಷ್ಟು ಕೊಟ್ಬಿಟ್ಟಿದೆ ಅಂದರೆ, ನಾನು ಅದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ಕೂಡ ಹೇಳ್ತಿರ್ತೀನಿ ಯಾವಾಗಲೂ. ಮನೆಯಲ್ಲಿ ಒಂದು ಮಗು ಹುಟ್ಟತ್ತೆ, ಪ್ರೆಗ್ನೆಂಟ್ ಇದ್ದಾಳೆ ಒಂದು ಹೆಂಗಸು ಅಂತಂದರೆ, ನಾಳೆ ಒಂದು ಮಗು ಹೊಸದು ಈ ಮನೆಗೆ ಒಂದು ಜೀವ ಹೊಸದಾಗಿ ಬರುತ್ತೆ, ಎಂಟ್ರಾಗತ್ತೆ ಅನ್ಬೇಕಾದ್ರೆ ಎಷ್ಟು ಸಿದ್ಧತೆ ಮಾಡ್ತೀವಿ ಮನೇಲಿ. ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ, ಶುಚಿಯಾಗಿ ಇಟ್ಕೋತೀವಿ, ಒಂದು ಕೋಣೆನ ಸಪ್ರೇಟ್ ಮಾಡ್ತೀವಿ, ಏನೇನು ಬೇಕು ಫೆಸಿಲಿಟಿ ಎಲ್ಲ ಮಾಡ್ತೀವಿ, ಮಗುಗೆ ಏನೇನು ಬೇಕು ಅದನ್ನೆಲ್ಲ ತಂದಿಡ್ತೀವಿ. ಅಂಥದ್ರಲ್ಲಿ ಇಷ್ಟು ಜನನ ಸೃಷ್ಟಿ ಮಾಡಿದಾನಲ್ಲ ಭಗವಂತ, ಅವನು ಎಷ್ಟು ಸಿದ್ಧತೆ ಮಾಡಿರಬೇಕು. ನಮಗಿಷ್ಟು ಜನಕ್ಕೆ ಏನೇನು ಬೇಕು, ಏನೇನು ಸಮಸ್ಯೆ ಬಂದರೆ ಏನೇನೆಲ್ಲ ಬೇಕು ಎಲ್ಲ ಸಿದ್ಧ ಮಾಡಿ ಆಮೇಲೆ ನಮ್ಮನ್ನು ಕಳಿಸಿರೋದು ಅವನು. ಅಂದರೆ ಇಲ್ಲಿ ಎಲ್ಲವೂ ಇದೆ. ದಿಢೀರಂತ ಕೋವಿಡ್ ಬಂತು, ಎಲ್ಲ ಏನಾಗುತ್ತೆ, ಕೋವಿಡ್ಗೆ ನಿವಾರಣೆ ಮಾಡುವಂತಹ ಶಕ್ತಿ ಇರ್ತಕ್ಕಂಥ ಮೂಲಿಕೆಗಳು ಬೇಕಾದಷ್ಟು ನಮ್ಮಲ್ಲಿದೆ. ಇದರ ಅಪ್ಪನಂಥ ಕಾಯಿಲೆಗಳು ಇನ್ನೂ ಬರುತ್ತವೆ. ಇನ್ನೂ ಹೋಗ್ತಾ ಹೋಗ್ತಾ ಬರೀ ಈ ಪ್ಲಾಸ್ಟಿಕ್ ತಿಂದು 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 ನಾವು ಇನ್ನೂ ಬೇಕಾದಷ್ಟು ಸಮಸ್ಯೆಗಳನ್ನು ತಂದ್ಕೋತಾ ಇದ್ದೀವಿ. ಅದನ್ನೂ ಕೂಡ ವಾಸಿ ಮಾಡೋದಕ್ಕೆ ಬೇಕಾಗುವಂತಹ ಮೂಲಿಕೆಗಳು ನಮ್ಮಲ್ಲಿದೆ. ನಮ್ಮ ಭೂಮಿ ಎಷ್ಟು ಎಂತೆಂಥ ಅದ್ಭುತಗಳನ್ನು ಹೊಂದಿದೆ ಅಂದರೆ, ಒಂದೇ ಒಂದು ಇಲಿ ಸತ್ತು ಬಿದ್ದುಬಿಟ್ರೆ ಮಾರನೇ ದಿವಸಕ್ಕೆ ಇಡೀ ಏರಿಯಾ ಪೊಲ್ಯೂಟ್ ಆಗಿ ಹೋಗುತ್ತೆ, ಅಲ್ಲಿ ಇರೋಕ್ಕಾಗಲ್ಲ, ಅಷ್ಟು ಕೆಟ್ಟ ವಾಸನೆ ಬರುತ್ತೆ. ಈ ಭೂಗರ್ಭದಲ್ಲಿ ಇಷ್ಟು ಸಹಸ್ರ ಜನ ಸತ್ತವ್ರನ್ನೆಲ್ಲ ಹಾಕಿ ತುಂಬಿ ಮುಚ್ಚಿಟ್ಟಿದ್ದೀವಲ್ಲ, ಇನ್ನು ಪ್ರಕೃತಿ ಎಂತಹ ಶಕ್ತಿ ಎಲ್ಲವನ್ನು ಒಳಗಿಟ್ಕೊಂಡು ಹೇಗೆ ಅದನ್ನೆಲ್ಲ ಸರಿಪಡಿಸಿರಬೇಕು, ಅದನ್ನೆಲ್ಲ ಹೇಗೆ ಸರಿ ಮಾಡ್ತಾ ಇರಬೇಕು. ಎಷ್ಟು ಪ್ರಾಣಿಗಳು ಸಾಯುತ್ತವೆ, ಎಷ್ಟು ಮನುಷ್ಯರು ಸಾಯ್ತಾರೆ, ಇನ್ನು ಎಷ್ಟು ಕೆಟ್ಟ ವಾಸನೆ ಇರಬೇಕಾಗಿತ್ತು ಭೂಮಿ ಮೇಲೆ. ಅಂದರೆ ನೇಚರು ಇಟ್ಸ್ ಬಿಗ್ಗೆಸ್ಟ್ ಗಿಫ್ಟ್ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಸದುಪಯೋಗ ಮಾಡ್ಕೋಬೇಕು, ಅದನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು. ಪ್ರಕೃತಿ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಿದಿರಿ ಮೇಡಮ್. ಬಟ್ ಈಗ ಸಿಟಿಯಲ್ಲಿ, ನಗರದಲ್ಲಿ ಇರೋರೆಲ್ಲ ಆದಷ್ಟು ಅಪಾರ್ಟ್ಮೆಂಟ್ಸಲ್ಲಿ ಇರ್ತಾರೆ, ಇಲ್ಲಾಂದರೆ ಅಕ್ಕಪಕ್ಕ ಮನೆಯಲ್ಲೇ ಇರ್ತಾರೆ. ಅವ್ರಿಗೆ ಒಂದು ಗಾರ್ಡನ್ ಇಟ್ಕೊಳ್ಳೋಕ್ಕೂ ಪ್ಲೇಸ್ ಇರಲ್ಲ. ಕೆಲವೊಂದು ಬಾಲ್ಕನೀಸಲ್ಲಿ ನೋಡಿದ್ರೆ ಬೆಳಕು ಬರುತ್ತೆ, ಬಟ್ ಸೂರ್ಯನ ಬೆಳಕು ಬರಲ್ಲ, ಡೈರೆಕ್ಟ್ ಸನ್ಲೈಟು ಬರಲ್ಲ, ಗಾಳಿ ಮಾತ್ರ ಬರುತ್ತೆ. ಅಂಥ ಒಂದು ಪ್ಲೇಸಸ್ಸಲ್ಲಿ ಅವರು ಯಾವ ಥರ ಅವ್ರ ಮನೆಯನ್ನು ಇಟ್ಕೋಬೇಕು, ಯಾವ ಥರ ಗಿಡಗಳು ಇಟ್ಕೋಬೇಕು? ಪಾಟ್ಗಳು ಇಟ್ಕೊಳ್ಳಿ, ಸಣ್ಣ ಸಣ್ಣ ಪಾಟ್ಗಳು ಇಟ್ಕೊಳ್ಳಿ. ಪಾಟಲ್ಲಿ ದೊಡ್ಡ ಪತ್ರೆ ಎಲೆ ಹಾಕ್ಕೊಂಡ್ರೆ ತನ್ನ ಪಾಟಕ್ಕೆ ತಾನೇ ಅದು ಇಷ್ಟು ಬೇರಿದ್ರೆ ಸಾಕು ಹರಡ್ಕೊಳ್ಳುತ್ತೆ. ಯಾರಿಗಾದ್ರೂ ನೆಗಡಿ ಬಂತು, ಒಂದು ಎಲೆನ ಉಪ್ಪು ಹಾಕಿ ತಿಂದರೆ ನೆಗಡಿ ಹೋಗುತ್ತೆ. ಯಾರಿಗಾದ್ರೂ ಮೈ ತುರಿಕೆ ಆಯಿತು, ಅದನ್ನ ಹಿಂಗೆ ಸಿಕ್ಬಿಟ್ಟು ಹಿಂಗಂದರೆ ತುರಿಕೆ ಹೋಯಿತು. ತುಂಬ ಜನಕ್ಕೆ ಇವಾಗ ತುರಿಕೆ ಸಮಸ್ಯೆ ಇದೆ, ಬರೀ ದೊಡ್ಡ ಪತ್ರ ಎಲೆನಲ್ಲಿ ಹೋಗುತ್ತದು. ಒಂದಷ್ಟು ಬ್ರಾಹ್ಮಿ ಅಂದರೆ ನಾನು ಆಗಲೇ ಹೇಳಿದೆ, ಒಂದು ಎಲೆಗ ಬೆಳೆಸ್ಕೊಳ್ಳುವಂಥದ್ದು.
ಈ ಥರ ಸಣ್ಣ ಪುಟ್ಟ ಸಸ್ಯಗಳನ್ನು ಬೆಳೆಸ್ಕೊಂಡು ತುಂಬೆ ಹೂವು ಬಿಡೋ ಅಂಥದ್ದು, ಪುಟ್ಟ ಬಿಳಿ ಹೂ ಬಿಡುತ್ತೆ ತುಂಬೆ ಹೂವು. ಅದೊಂದು ಗಿಡ ಹಾಕ್ಕೊಂಡ್ರೆ ಸಾಕು, ಗಂಟ್ಲು ನೋವು ಬಂತು, ಥ್ರೋಟ್ ಇನ್ಫೆಕ್ಷನ್ ಆಯಿತು, 4 ಎಲೆ ಹಿಸಿಕ್ಬಿಟ್ಟು ಅದನ್ನು ರಸನ ಗಂಟ್ಲಿಗೆ ಸವರ್ಕೊಂಡು ಬಿಟ್ಬಿಟ್ರೆ, ಒಂದು 2 hours ಹಾಗೆ ಬಿಟ್ಟರೆ ಥ್ರೋಟ್ ಇನ್ಫೆಕ್ಷನ್ ಹೋಗುತ್ತೆ. ಅದೇ ತುಂಬೆದ ರಸನ ಜೇನುತುಪ್ಪದ ಜೊತೆಯಲ್ಲಿ ಒಳಗಡೆ ಇಂಟೇಕ್ ತೊಗೊಂಡ್ರೆ ಒಳಗಡೆ ಗಂಟ್ಲಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ಹೋಗುತ್ತೆ, ಕೋಲ್ಡ್ ಇದ್ದರೆ ಹೋಗುತ್ತೆ, ಕಫ ಇದ್ದರೆ ಕರಗಿಸತ್ತೆ. ತುಂಬೆ ಗಿಡ ಒಂದಿದ್ದರೆ ಮನೆಯಲ್ಲಿ ಅನೇಕ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು. ಈ ಥರ ಪುಟ್ಟ ಸಸ್ಯಗಳನ್ನು ಹಾಕ್ಕೋಬೋದು ಮನೇಲಿ. ಚಿಕ್ಕ ನಾನು ಹೇಳಕ್ಕೆ ಶುರು ಮಾಡಿ ಹೇಳಿ ಇವಾಗ ಯಾರದೇ ಮನೆಗೆ ಹೋಗಿ ಮುಂದ್ಗಡೆ 5-6 ಪಾಟ್ ಇರುತ್ತೆ, ಎಲ್ಲರೂ ಮನೆಯಲ್ಲಿ ಗಿಡಗಳನ್ನು ಬೆಳೆಸ್ಕೋತಾ ಇದ್ದಾರೆ. ತುಂಬ ಬದಲಾವಣೆಗಳಾಗಿದೆ ಇವಾಗ ಆಗಲೇ. ಹಾಗಾಗಿ ಈ ತರಹ ಚಿಕ್ಕ ಪುಟ್ಟ ಸಸ್ಯಗಳನ್ನು ಮನೆ ಹತ್ತಿರ ಬೆಳೆಸ್ಕೊಳ್ತಕ್ಕಂಥದ್ದು ಬೇಕಾದಷ್ಟು ಸಸ್ಯಗಳಿದೆ. ಇಂಥದ್ದು ಇದ್ದಾಗ ತಕ್ಷಣಕ್ಕೆ ನೋಡಿ ಎಲ್ಲದಕ್ಕೂ ನಾವು ಹಂಗೆ ಶುರು ಮಾಡಿಬಿಟ್ರೆ ದಿನ ನಾವು ಡಾಕ್ಟ್ರುಗಳ ಶಾಪ್ ಹತ್ರನೇ ಇರಬೇಕಾಗತ್ತೆ. ಇವೆಲ್ಲ ಆಗಾಗಲೇ ಸರಿ ಮಾಡ್ಕೋಬೇಕು. ಸಣ್ಣದಾಗಿ ಬಂದಾಗಲೇ ನಾವು ರಿಪೇರಿ ಮಾಡ್ಕೊಳ್ಳುವಂಥ ಅಷ್ಟು ಮಾಹಿತಿ ನಮ್ಮ ಹತ್ರ ಇದ್ದರೆ ಸಾಕು, ದಿನನಿತ್ಯದ ಸಮಸ್ಯೆಗಳನ್ನು ಪರಿಹರಿಸ್ಕೋಬೋದು. ತುಂಬ ಚೆನ್ನಾಗಿ ಹೇಳಿದ್ರಮ್ಮ. ಇವಾಗ ಆಯುರ್ವೇದ ಅಂದ ತಕ್ಷಣವೇ ವಾತ ಪಿತ್ತ ಕಫ ಅಂತೀವಿ. ಇದರಲ್ಲಿ ಏನೋ ಒಂದು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಬಟ್ ಜನಗಳಿಗೆ ಒಂದು ಗೊತ್ತಾಗಲ್ಲ, ಯಾಕಂದರೆ ಯಾವುದು ಬ್ಯಾಲೆನ್ಸ್ ಇರಬೇಕು, ಬ್ಯಾಲೆನ್ಸ್ ಫುಡ್ ಅನ್ನೋದು ಆ ಕಾಲದಲ್ಲಿ ಇತ್ತು, ಇವಾಗ ಇಲ್ಲ. ಇನ್ನೊಂದು ಯಾವ್ದು ನಮ್ಮಲ್ಲಿ ಕಮ್ಮಿ ಇದೆ, ಯಾವ್ದು ಜಾಸ್ತಿ ಇದೆ, ಯಾವ ಥರ ಅದು ನಮ್ಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ. ಆರೋಗ್ಯ ಅಂದ್ರೇನೇ ವಾತ ಪಿತ್ತ ಕಫದ ಸಮತ್ವವನ್ನು ಕಾಪಾಡಿಕೊಳ್ಳೋದು ಅಂತ ಹೇಳುವಂಥದ್ದು. ಆಯುರ್ವೇದ ಅನ್ನುವಂಥದ್ದೇನೆ ಆಯಸ್ಸಿಗೆ ಸಂಬಂಧಪಟ್ಟಂತಹ ಜ್ಞಾನ. ಅಂತಹ ಜ್ಞಾನ ನಮಗೆ, ನಾವು ಆಯುರ್ವೇದದ ಗ್ರಂಥವನ್ನು ಓದದೇ ಇದ್ದರೂ ಕೂಡ ಕಾಮನ್ ಮ್ಯಾನ್ಗೆ ಗೊತ್ತಿರುವಷ್ಟು ನಾಲೆಡ್ಜನ್ನು ನಾವು ಇಟ್ಕೊಂಡ್ರೆ ನಮ್ಮನ್ನು ದಿನನಿತ್ಯದಲ್ಲಿ ಹ್ಯಾಂಡ್ಲ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಈಗ ವಾತ ಪಿತ್ತ ಕಫ, ವಾತದ ಪ್ರಕೃತಿ ಏನು? ವಾತದ ಪ್ರಕೃತಿ ಅಂತಂದರೆ ವಾಯು, ಗ್ಯಾಸ್ಟ್ರಿಕ್ಕು ಇವೆಲ್ಲನೂ ಅದೇ ಗುಂಪಿಗೆ ಬರ್ತಕ್ಕಂಥದ್ದು. ವಾಯು, ಗ್ಯಾಸ್ಟ್ರಿಕ್ಕು, ಆ್ಯಸಿಡಿಕ್ಕು, ಕಾನ್ಸ್ಟಿಪೇಷನ್ನು ಇವೆಲ್ಲ ವಾತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಯಾವಾಗ ನಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂದಾಗ ವಾಯುವಿನ ಅಂಶ ಶರೀರದಲ್ಲಿ ಜಾಸ್ತಿ ಇದೆ ಅನ್ನೋದು ಎಲ್ರಿಗೂ ಸುಲಭವಾಗಿ ಗೊತ್ತಾಗುವಂಥ ಸಮಸ್ಯೆ ಅದು. ಹಾಗಾಗಿ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು? ವಾಯು ಇರುವಂತಹ ಪದಾರ್ಥಗಳನ್ನು ತಿನ್ನೋದನ್ನು ಕಡಿಮೆ ಮಾಡಬೇಕು. ಆಲೂಗೆಡ್ಡೆ ಚಿಪ್ಸ್ ತಿನ್ನೋದು, ಅದು ಯಾವುದೋ ಕಾಳುಗಳನ್ನು ಹೆಚ್ಚು ತಿನ್ನೋದು, ಅಥವಾ ಕಾಳುಗಳನ್ನು ತಿನ್ನಬಾರ್ದು ಅಂತಲ್ಲ, ತಿಂದರೆ ವಾಯು ಜಾಸ್ತಿ ಆಗುತ್ತೆ, ಹಂಗಾರೆ ಕಾಳು ಬಿಟ್ಬಿಡೋಣವಾ? ಕಾಳಿನಲ್ಲಿ ತುಂಬ ಶಕ್ತಿ ಇದೆ, ಕಾಳು ಬಿಟ್ಬಿಡ್ಬಾರ್ದು. ಕಾಳು ಬೇಯುವಾಗ ಒಂದು ಚುಂಡು ಇಂಗು ಹಾಕ್ಬೇಕು ಅದಕ್ಕೆ. ಆ ಇಂಗು ವಾಯು ದೋಷವನ್ನು ಹೊಡೆದ್ಬಿಡುತ್ತೆ. ಆಮೇಲೆ ನೀವು ಎಷ್ಟು ಬೇಕಾದ್ರೂ ಕಾಳು ತಿನ್ನಿ, ಏನೂ ಆಗಲ್ಲ. ಈ ಥರ ಪ್ರತಿಯೊಂದಕ್ಕೂ ಒಂದು ಆ್ಯಂಟಿಡಾಟ್ ಇರುತ್ತೆ, ಅದನ್ನೇ ಬಿಟ್ಬಿಡಬಾರ್ದು. ಅದನ್ನು ಸೇರಿಸ್ಕೊಂಡು ನಾವು ತಿನ್ನೋದನ್ನು ಅಭ್ಯಾಸವನ್ನು ಮಾಡ್ಕೋಬೇಕು. ಇನ್ನು ಪಿತ್ತ, ಕೆಲವರಿಗೆ ವಿಪರೀತ ಕೋಪ ಬರುತ್ತೆ, ಮಾತೆತ್ತರೆ ಹ್ಯಾಟ್ ಅಂತ ಮಾತಾಡ್ತಿರ್ತಾರೆ. ಆ ಥರ ಕೋಪ ಸಿಡುಕು ಸ್ವಭಾವ ಯಾರಿರುತ್ತೆ ಅವರಿಗೆ ಪಿತ್ತದ ಅಂಶ ಶರೀರದಲ್ಲಿ ಜಾಸ್ತಿ ಇದೆ ಅಂತ. ಯಾರಿಗೆ ಬಹಳ ಬೇಗ ಶರೀರದಲ್ಲಿ ತುರಿಕೆ ಬರುತ್ತೆ ಅಂಥವ್ರಿಗೆ ಪಿತ್ತದ ಶರೀರ ಅಂತ ಅರ್ಥ ಮಾಡ್ಕೋಬೇಕು. ಯಾರಿಗೆ ಬೇಗ ತಲೆನೋವು ಬರುತ್ತೆ ಅವ್ರಿಗೆ ಶರೀರ ಪಿತ್ತದ್ದು ಅಂತ ಅರ್ಥ ಮಾಡ್ಕೋಬೇಕು. ಆದರೆ ಈ ತಲೆನೋವನ್ನು ಮಾತ್ರ ನಾವು ವಿಂಗಡಿಸೋಕ್ಕಾಗಲ್ಲ, ಯಾಕೆಂದರೆ ಒಂದು 100 ರೀಸನ್ಸಿಗೆ ಬರುತ್ತೆ ತಲೆ. ಗಾಳಿ ಬೀಸಿದ್ರೂ ತಲೆನೋವು ಬರುತ್ತೆ, ಕೆಲವರು ಐಸ್ ಕ್ರೀಮ್ ತಿಂದರೆ ತಲೆನೋವು ಬರುತ್ತೆ, ಕೆಲವ್ರಿಗೆ ಈ ಥರ ಒಬ್ಬೊಬ್ರದ್ದು ಒಂದೊಂದು ಕಾರಣ ಇರುತ್ತೆ. ಇನ್ನೇನು ನುಗ್ಗೆಕಾಯಿ ತಿಂದರೂ ಒಬ್ರಿಗೆ ತಲೆನೋವು ಬರುತ್ತೆ, ಬೆಳಗ್ಗೆ ಮೋಷನ್ ಆಗದೆ ಇದ್ದರೆ ತಲೆನೋವು ಬರುತ್ತೆ, ತುಂಬ ಹಸಿವಾದರೆ ಒಬ್ರಿಗೆ ತಲೆನೋವು ಬರುತ್ತೆ. ಆದರೆ ತಲೆನೋವು ಒಂದು ಭಾಗದಲ್ಲಿ ಮಾತ್ರ ತಲೆನೋವು ಬರ್ತದ್ದು, ಅಂದರೆ ಒನ್ ಸೈಡೆಡ್ ಹೆಡ್ಡೇಕ್ ಬರುವಂಥದ್ದು, ಮೈಗ್ರೇನ್ ಹೆಡ್ಡೇಕ್ ಬರುವಂಥದ್ದು, ಇವೆಲ್ಲ ಪಿತ್ತ ದೋಷಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿ ತಲೆನೋವು ಬರ್ತಕ್ಕಂಥದ್ದು ಸೈನಸೈಟಿಸಿಂದ ಬರ್ತಕ್ಕಂತಹದ್ದು ತಲೆನೋವು. ಆ ರೀತಿ ಕೆಲವೊಂದು ಸಾಮಾನ್ಯವಾಗಿ ತಿಳ್ಕೊಳ್ಳುವಂಥದ್ದನ್ನು ತಿಳ್ಕೊಬೇಕು. ಪಿತ್ತದ ಅಂಶ ಜಾಸ್ತಿ ಆಗ್ತಾಯಿದೆ, ಆವಾಗ ಏನು ಮಾಡೋದು? ನಾನು ಆಗಲೇ ಹೇಳಿದೆ, ದೊಡ್ಡ ಪತ್ರೆ ಎಲೆ ಎಂತಹ ಪಿತ್ತವನ್ನೇ ಇದ್ದರೂ ಕೂಡ ಉಪಶಮನವನ್ನು ಮಾಡುತ್ತೆ. 1-2 ಚಮಚ ಜೀರಿಗೆಯನ್ನು ನೀರಲ್ಲಿ ಹಾಕಿ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಶೋಧಿಸ್ಕೊಂಡು ಬರೀ ಜೀರಿಗೆ ನೀರು ಕುಡಿದ್ರೆ ಪಿತ್ತ ಶಮನವಾಗಿ ಹೋಗುತ್ತೆ. 1-4 ಕಾಳು ದಾಳಿಂಬೆ ಕಾಳನ್ನು ಬಾಯಿಗೆ ಹಾಕ್ಕೊಂಡು ತಿಂದರೆ ಪಿತ್ತ ಶಮನವಾಗಿ ಹೋಗುತ್ತೆ. ಈ ತರಹ ಸುಲಭವಾಗಿ ಮನೆಯಲ್ಲಿರ್ತಕ್ಕಂತಹ ಪದಾರ್ಥಗಳಲ್ಲಿ ನಾವು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇನ್ನು ಕಫದ್ದು ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ ಸಮಸ್ಯೆ.
ಅದು ಕೂಡ ನಗರ ಪ್ರದೇಶಗಳಲ್ಲಿ ತುಂಬಾ ಜಾಸ್ತಿ. ಹಾಗಾಗಿ ಈ ಕಫವನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು ಅಂದರೆ ಶುದ್ಧ ಅರಿಶಿಣವನ್ನು ಬಳಕೆಯನ್ನು ಮಾಡಬೇಕು. ಕಾಳು ಮೆಣಸನ್ನು ಬಳಕೆ ಮಾಡಬೇಕು. ಶುದ್ಧ ಅರಿಶಿಣ, ಕಾಳು ಇವೆಲ್ಲವೂ ಕೂಡ ಕಫಹರವಾಗಿ ಕೆಲಸ ಆಗುತ್ತೆ, ವಿಷಹರವಾಗಿ ಕೆಲಸ ಆಗುತ್ತೆ. ಅರಿಶಿಣ ಅಂತೂ ಒಂದು ವಂಡರ್ಫುಲ್ಲು. ಅದು ನೋವನ್ನು ತೆಗೆಯುತ್ತೆ, ಕಫವನ್ನು ತೆಗೆಯುತ್ತೆ, ಪಿತ್ತವನ್ನು ತೆಗೆಯುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿಬಯಾಟಿಕ್ಕು, ಆ್ಯಂಟಿಸೆಪ್ಟಿಕ್ಕು, ಆ್ಯಂಟಿ ಡಯಾಬಿಟಿಕ್ಕು, ತುಂಬ ತುಂಬ ಪವರ್ಫುಲ್ಲು ಅರಿಶಿಣ. ಆದರೆ ಶುದ್ಧತೆ ಇದು ತುಂಬ ಮುಖ್ಯ. ಅರಿಶಿಣ ಇವಾಗ ಮಾರುಕಟ್ಟೆಯಲ್ಲಿ ಎಲ್ಲ ಹಳದಿ ಬಣ್ಣ ಕಾಣೋದೆಲ್ಲ ಅರಿಶಿಣ ಅಲ್ಲ, ಅದು ತುಂಬ ಮುಖ್ಯ. ನೀವು ಅರಿಶಿಣದ ಕೊಂಬನ್ನೇ ತಂದು ಜಜ್ಜಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡ್ರೆ ಹೊಟ್ಟೆಗೆ ತೆಗೆದುಕೊಳ್ಳೋದಕ್ಕೆ ಅನುಕೂಲ. ಈ ಅರಿಶಿಣವನ್ನು ಸೇವನೆ ಮಾಡೋದ್ರಿಂದ ಕಫಹಾರವಾಗಿ ಕೆಲಸ ಆಗುತ್ತೆ. ಹಾಲಿಗೆ ಎಲ್ಲ ಹಿಂದೆ ನೆಗಡಿ ಬಂದರೆ ಮಾತ್ರೆ ಕೊಡ್ತಾ ಇರಲಿಲ್ಲ. ಒಂದೆರಡು ಕಾಳು ಮೆಣಸನ್ನು ಗುದ್ದಿ ಹಾಕಿ ಒಂಚೂರು ಅರಿಶಿಣ ಹಾಕಿ ಕುದಿಸಿ ಹಾಲು ಸಕ್ಕರೆ ಹಾಕಿ ಅರಿಶಿಣದ ಹಾಲು ಅಂತ ಮಾಡಿಕೊಡೋರು. ಅದನ್ನು ಕುಡಿದ್ರೆ ಕೋಲ್ಡ್ ಹೋಗ್ತಾಯಿತ್ತು, ಕಫ ಹೋಗ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ಇವಾಗ ನಮ್ಮ ಶರೀರ ಒಂಥರ ಏನಾಗ್ಬಿಟ್ಟಿದೆ ಅಂದರೆ ಈ ಮಾತ್ರೆ ತಿಂದು 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 ಅಭ್ಯಾಸ ಆಗಿ ಇಂಥದಕ್ಕೆಲ್ಲ ಬೊಗ್ಗೋದೇ ಇಲ್ಲ. ಮಾತ್ರೆನೇ ತೊಗೋಬೇಕು ಆ ಪರಿಸ್ಥಿತಿ ನಾವೇ ಮಾಡಿಟ್ಕೊಂಡಿದ್ದೀವಿ. ಈ ಥರ ಪದಾರ್ಥಗಳು ನಮ್ಮ ಅಡುಗೆ ಮನೆಯೇ ಒಂದು ಔಷಧಾಲಯ ಅಂತ ಹೇಳ್ಬಿಡ್ಬೋದು. ಎಲ್ಲವೂ ಅಲ್ಲೇ ಇದೆ. ತುಂಬ ಹೀಟ್ ಆಯಿತು, ಒಂದು ಚಮಚ ಮೆಂತ್ಯ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ನೀರು ಕುಡಿದ್ರೆ ಹೀಟ್ ಕಮ್ಮಿ ಆಗೋಗುತ್ತೆ. ತುಂಬ ತಂಪಾಗಬೇಕು ಅಂದರೆ ಮೆಂತ್ಯ ನೀರು ಕುಡಿಬೋದು. ತುಂಬ ತಂಪಾಗಿದೆ, ಸ್ವಲ್ಪ ಉಷ್ಣಾಂಶದಿಂದ ಮಾಡ್ಕೋಬೇಕು ಅಂದರೆ ಒಂದು 4 ಕಾಳು ಮೆಣಸನ್ನ ಜಗತ್ತು ತಿನ್ನೋದು. ಒಂದೇ ಒಂದು ಲವಂಗ ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ಆವಾಗ ಗಂಟ್ಲಲ್ಲಿ ಸ್ವಲ್ಪ ಹಿಂಸೆ ಆಗ್ತಾಯಿದೆ, ಇರಿಟೇಷನ್ ಆಗ್ತಾಯಿದೆ. ಇದೇ ನೀರಿಗೆ 2 ಲವಂಗ ಜಜ್ಜಿ ಹಾಕ್ಬಿಡಿ, ಅದು ನೆನ್ಕೊಂಡಿರುತ್ತೆ. ಲವಂಗ ಅಲ್ಲೇ ಇರಲಿ, ಮೇಲೆ ಇಷ್ಟಿಷ್ಟೇ ನೀರು ಕುಡಿತಾ ಇರಿ. ಸಾಯಂಕಾಲದ ಹೊತ್ತಿಗೆ ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಇದೆಲ್ಲವೂ ಕೂಡ ನಮಗೆ ಸುಲಭವಾಗಿ ಅಡುಗೆ ಮನೆಯಲ್ಲೇ ಸಿಕ್ಕುವಂಥ ಪದಾರ್ಥಗಳಲ್ಲೇ ಇರ್ತಕ್ಕಂಥದ್ದು. ಉಷ್ಣಾಂಶವನ್ನು ತಗ್ಗಿಸ್ಕೋಬೋದು, ವಾಯುವಿನ ಅಂಶವನ್ನು ತಗ್ಗಿಸ್ಕೋಬೇಕು. ಒಂದಿಷ್ಟು ಓಮದ ಕಾಳನ್ನು ರಾತ್ರಿ ನೀರಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಹಿಂದಿನ ದಿವಸ ಅಕ್ಯುಮುಲೇಟ್ ಆಗಿರ್ತಕ್ಕಂಥ ವಾಯು ಎಲ್ಲ ರಿಲೀಸ್ ಆಗೋಗುತ್ತೆ. ಆಮೇಲೆ ನೀವು ಆಹಾರ ತಿನ್ನಿ, ಏನೂ ತೊಂದರೆ ಆಗಲ್ಲ. ಮತ್ತು ವಾಯು ಜೀರ್ಣಕಾರಿಯೂ ಹೌದು, ಅದರಲ್ಲಿ ತುಂಬ ಫೈಬರ್ ಇದೆ, ಕ್ಲೀನಾಗಿ ಮಲವಿಸರ್ಜನೆ ಆಗೋಕ್ಕೂ ಸಹಾಯ ಆಗುತ್ತೆ. ಹೀಗಾಗಿ ಈ ಕೆಲವೊಂದು ಪದಾರ್ಥಗಳನ್ನು ಪ್ರತಿನಿತ್ಯದಲ್ಲಿ ಬಳಕೆ ಮಾಡೋದನ್ನು ಅಭ್ಯಾಸ ಇಟ್ಕೊಂಡ್ರೆ ವಾತ ಪಿತ್ತ ಕಫನ ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳೋಕೆ ಸಹಾಯ ಆಗುತ್ತೆ. ಕೊನೆಯಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಮೇಡಮ್. ಇವಾಗ ಈ ಸತಿ ಯೂನಿಯನ್ ಬಡ್ಜೆಟಲ್ಲಿ ಆಯುಷ್ಗೆ ಗೌರ್ನಮೆಂಟಿಂದ ಆಯುರ್ವೇದಕ್ಕೆ 3 ಕಾಲೇಜಸ್ಗೆ ಅವರು ಪರ್ಮಿಷನ್ ಕೊಟ್ಟರು. ಇವಾಗ ಪ್ರತಿಯೊಂದು ಅದರಲ್ಲಿ ಏನೇನು ಜ್ಞಾನ ಇದೆಯೋ ಅದೆಲ್ಲ ಪುಸ್ತಕಕ್ಕೆ ಬರುತ್ತಂತ ಒಂದು ರೆಗ್ಯುಲೇಷನ್ ಮಾಡ್ತಾಯಿದ್ದಾರೆ. ನಿಮಗೆ ಆನ್ ಫೀಲ್ಡ್ ಎಕ್ಸ್ಪೀರಿಯನ್ಸು ಇದೆ ಅಂದರೆ ಇವಾಗ ಈ ಥರ ರೆಗ್ಯುಲೇಷನ್ ಮಾಡಿ ಬರೋ ಜ್ಞಾನ ಕರೆಕ್ಟೇನಾ, ಇಲ್ಲ ಅಂದರೆ ಆ ಪೂರ್ವಿಕರಿಂದ ಬರೋದೆಲ್ಲನೂ ಇದರಲ್ಲಿ ಬರೋಕ್ಕೆ ಸಾಧ್ಯ ಇದೆಯಾ? ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಮೇಡಮ್. ಪುಸ್ತಕದ ವಿದ್ಯೆ ಕೆಲವೊಂದು ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ತುಂಬ ಜನ ಆಯುರ್ವೇದಿಕ್ ಕಾಲೇಜು ಏನು ಡಾಕ್ಟರ್ಸ್ ಇರ್ತಾರೆ, ಪ್ರೊಫೆಸರ್ಸ್ ಇರ್ತಾರೆ, ಎಲ್ಲರೂ ಬರ್ತಾರೆ ನನ್ನ ಹತ್ರ. ಅವರೆಲ್ಲರೂ ಹೇಳ್ತಾರೆ, ಅಮ್ಮ ನಾವು ಪುಸ್ತಕದಲ್ಲಿ ಎಷ್ಟೊಂದೆಲ್ಲ ಓದಿದ್ದೀವಿ, ನಿಮ್ಮನ್ನು ತುಂಬ ವರ್ಷದಿಂದ ನೋಡ್ತಾ ಇದ್ದೀವಿ, ದಿನ ಒಂದು ವಿಷಯ ಮಾತಾಡ್ತೀರಾ, ಎಲ್ಲಿಂದ ತರ್ತೀರಾ ಇನ್ಫಾರ್ಮೇಷನ್ನು ಅಂತಾರೆ. ಅವರು ಅದನ್ನೇ ಡೀಟೇಲಾಗಿ ಸ್ಟಡಿ ಮಾಡಿರೋರೇನೆ ದಿನ ಅವರು ಪಾಠನೇ ಮಾಡ್ತಾರೆ. ಹುಬ್ಬಳ್ಳಿಯಿಂದ ಒಬ್ಬರು ಆಯುರ್ವೇದಿಕ್ ಕಾಲೇಜು ಪ್ರೊಫೆಸರ್ ಬಂದಿದ್ದರು. ನೀವು ಯಾವ ಕಾಲೇಜಲ್ಲಿ ಪ್ರೊಫೆಸರು ಅಂದರು. ಅಯ್ಯೋ ನಾ ಕಾಲೇಜು ಇಲ್ಲ, ಪ್ರೊಫೆಸರು ಇಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅಮ್ಮ ಅದಿನ್ನು ಎಷ್ಟು ವಿಷಯ ಹೇಳ್ತೀರಾ, ಎಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ, ಎಂಥ ಸಾಮಾನ್ಯರಿಗೂ ಅರ್ಥ ಆಗುತ್ತೆ ನೀವು ಹೇಳೋದು. ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ನೀವು ಯಾವುದೋ ಕಾಲೇಜಲ್ಲಿ ಪ್ರೊಫೆಸರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಬಂದ್ವಿ ಅಂತ ನನ್ನ ದೇವಸ್ಥಾನಕ್ಕೆ ಬಂದು ಭೇಟಿ ಮಾಡಿದ್ರು. ಅವರು ಸಿಕ್ಕಾಪಟ್ಟೆ ಆಶ್ಚರ್ಯಪಟ್ಟರು. ಆಮೇಲೆ ಈ ಥರ ಅಂದರೆ ಪುಸ್ತಕದ ಓದು ಬೇಕು, ಬೇಡ ಅಂತ ಹೇಳಲ್ಲ, ಆದರೆ ಅದ್ರ ಜೊತೆಗೆ ಒಂದಷ್ಟು ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು. ಗೊತ್ತಿರ್ತಕ್ಕಂಥ ಎಷ್ಟೋ ಜನಕ್ಕೆ ಅವರು ಓದಿಲ್ಲ, ಆಯುರ್ವೇದ ಓದಿಲ್ಲ, ನಾಲೆಡ್ಜ್ ಇಲ್ಲ, ಆದರೆ ನೇಚರಲ್ಲಿ ಇರೋದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಅಂಥವ್ರನ್ನ ಇಟ್ಕೊಂಡು
ಒಂದಷ್ಟು ಜನಕ್ಕೆ ಟ್ರೈನಿಂಗ್ ಕೊಡಬೇಕು. ತುಂಬ ಜನ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥವ್ರು ಮತ್ತು ಈ ಘಾಟ್ ಸೆಕ್ಷನ್ ಪಶ್ಚಿಮ ಘಟ್ಟಗಳಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಎಷ್ಟೊಂದು ಸಸ್ಯಗಳ ಪರಿಚಯ ಇರುತ್ತೆ. ಅವ್ರು ಎಷ್ಟು ಔಷಧಿ ಹೇಳ್ತಾರೆ ಅಂದರೆ ಏನು ಹೇಳಿದ್ರು ಇದಕ್ಕೆ ಅದು ಹಾಕಿ ಮಾಡೋ, ಇದನ್ನು ಇದು ಹಾಕಿ ಮಾಡು ಅಂತಾರೆ. ಮತ್ತು ಮಾಡೋ ಅಡುಗೆಗೆ ದಿನ ಸಿಕ್ಕಿದ್ದು ಆ ಸೊಪ್ಪು ಈ ಸೊಪ್ಪು ಎಲ್ಲ ತಂದು ಹಾಕ್ಬಿಟ್ಟು ಮಾಡ್ತಾ ಇರ್ತಾರೆ. ಎಷ್ಟು ಗಟ್ಟಿಯಾಗಿರ್ತಾರೆ. ಅಲ್ಲೆಲ್ಲ ಹೀಗೆ ಇರುತ್ತೆ. ಹತ್ತುತ್ತಾರೆ, ಇಳಿತಾರೆ, ನಾವು ಈ ನಗರ ಪ್ರದೇಶದಲ್ಲಿರೋರು ಅಷ್ಟು ದೂರ ನಡೆಯೋಕ್ಕೆ ನಮ್ಮ ಕೈಲಂತೂ ಆಗೋದೇ ಇಲ್ಲ. ಯಾಕೆಂದರೆ ಕೂತು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ ಜೀವನನ ನಾವು. ಹಾಗಾಗಿ ಅಂಥವ್ರ ಮುಖಾಂತರ ಒಂದಷ್ಟು ಜನ ಟ್ರೈನ್ ಅಪ್ ಮಾಡಬೇಕು, ಗೊತ್ತಿರೋರ ಮುಖಾಂತರ. ಅದು ತುಂಬ ವ್ಯಾಲ್ಯೂಯಬಲ್ ಅಂತ ನನಗನ್ಸತ್ತೆ. ಬಟ್ ಅವ್ರು ಮಾಡ್ತಾ ಇರೋ ಕೆಲಸ ಅದು ಇಟ್ಸ್ ಗುಡ್, ಒಳ್ಳೆಯದೇ. ಅಂದರೆ ನಮ್ಮ ವಿಜೇಂದ್ರ ಮೂರ್ತಿಗಳು ಅಂತ ಹೇಳಿದ್ನಲ್ಲ, ಅವ್ರನ್ನೊಂದು ಪ್ರಶ್ನೆ ಕೇಳಿದೆ ನಾನು. ನಾವು ಇವಾಗ ಇಲ್ಲಿರ್ತೀವಿ, ನಮ್ಮ ಸುತ್ತಮುತ್ತ ಏನಿದೆ, ನಮಗೆ ಇದಿಷ್ಟು ಸಸ್ಯದ ಬಗ್ಗೆ ನಮಗೆ ನಾಲೆಡ್ಜ್ ಇದೆ. ನಮ್ಮನ್ನು ತೊಗೊಂಡಾಗ ಅಲ್ಲೆಲ್ಲೋ ನಾವು ಸಡನ್ನಾಗಿ ಯಾವುದೋ ಒಂದು ದಿವಸ ಯಾವುದೋ ದೇಶಕ್ಕೆ ಹೋಗ್ತೀವಿ, ಅಮೇರಿಕಕ್ಕೆ ಹೋಗ್ತೀವಿ. ಅಲ್ಲಿ ಏನೋ ವ್ಯತ್ಯಾಸ ಆಯಿತು ನಮಗೆ. ನಾವು ಅಲ್ಲೇನು ಮಾಡ್ಕೊಳ್ಳೋದು ನಾವು? ನಮ್ಗೆ ಹೆಂಗೆ ಗೊತ್ತಾಗತ್ತೆ ಅಲ್ಲಿ ಏನು ಸಸ್ಯ ಬೆಳೆಯುತ್ತೋ ಅದರದ್ದು ಏನು ಗುಣಧರ್ಮ ನಮಗೆ ಹೆಂಗೆ ಗೊತ್ತು? ನಾವು ಇಂಥದ್ದು ಅಂತಂದರೆ ಇವಾಗ ಸಾಮಾನ್ಯವಾಗಿ ಬೇವಿನ ಸೊಪ್ಪು ತಂಪಾಗಿರ್ತಕ್ಕಂತಹ ಸಸ್ಯ ಅಂತ ನಮಗೆ ಗೊತ್ತು. ಅಗಸೆ ಸೊಪ್ಪು ಅದರೊಳಗೆ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇದೆ ಅಂತ ಗೊತ್ತು ನಮಗೆ. ಮೆಂತ್ಯದ ಸೊಪ್ಪು ಸ್ವಲ್ಪ ಉಷ್ಣಾಂಶದಿಂದ ಕೂಡಿರ್ತಕ್ಕಂಥ ಸಸ್ಯ ಅಂತ ಗೊತ್ತು. ಅಲ್ಲೆಲ್ಲೋ ಹೋದಾಗ ಅಲ್ಲಿ ಯಾವುದೋ ಸಸ್ಯ ಬೆಳೆದಿರುತ್ತೆ, ನಮಗೇನೋ ಎಲ್ಲೋ ಎಡು ಬಿಡ್ತೀವಿ, ರಕ್ತ ಸುರಿಯೋಕ್ಕೆ ಶುರುವಾಗುತ್ತೆ. ನಮ್ಮಲ್ಲಿ ಒಂದು ಸಿಕ್ಕತ್ತೆ ಜಯಂತಿ ಸೊಪ್ಪು ಅಂತಾರೆ, ಜುಟ್ಟೆಗರ್ಸ್ಲೋ ತಲೆ ಎಗರ್ಸ್ಲೋ ಅಂತ, ಅವರೆಲ್ಲ ರಸ್ತೆಲೆಲ್ಲ ಬೆಳೆದಿರುತ್ತೆ. ಅದನ್ನು ಹಿಂಗೆ ಅಂದ್ಬಿಟ್ಟು ಹಿಂಡ್ಬಿಟ್ರೆ ತಕ್ಷಣ ರಕ್ತ ನಿಂತೋಗುತ್ತೆ. ನಾವು ಅಲ್ಲೆಲ್ಲೋ ಹೋಗೆಲ್ಲೋ ಒಂಚೂರು ಗಾಯ ಆಯಿತು, ಏಟಾಯಿತು, ನಾವೇನು ಮಾಡೋದು ಅಂತಂದರೆ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಸಸ್ಯಗಳದ್ದೇ ಆದ ಒಂದು ಗುಣಧರ್ಮ ಅಂತಿರುತ್ತೆ. ಇವಾಗ ಯಾವುದೋ ಒಂದು ಸೊಪ್ಪನ್ನು ತೆಗೆದು ಬಾಯಿಗೆ ಹಾಕ್ಕೊಂಡ್ರೆ ಅದು ಹುಳಿಯಾಗಿದ್ದರೆ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ಪುಳ್ಳಂಪಚ್ಚಿ ಸೊಪ್ಪು ನೆಲದಲ್ಲೆಲ್ಲ ಹರಡ್ಕೊಳ್ಳುತ್ತೆ, ಅದನ್ನು ಯಾರೂ ಉಪಯೋಗಿಸಲ್ಲ, ಮುಟ್ಟಲ್ಲ. ನಾವು ಹುಡುಗರಾಗಿದ್ದಾಗ ಅದೆಲ್ಲ ಕಿತ್ಕೊಂಡು ತಿಂದ್ಬಿಡ್ತಾ ಇದ್ವಿ. ಅದು ಬೆಳೆಯೋಕ್ಕಿಲ್ಲ, ಕಿತ್ಕೊಂಡು ತಿಂದ್ಬಿಡ್ತಾ ಇದ್ವಿ. ಅದನ್ನು ಮನೆಗಳಲ್ಲೂ ಕೂಡ ತೊಳೆದು ಚಟ್ನಿ ಮಾಡ್ಬೇಕಾದ್ರೆ ಇಷ್ಟು ಸೊಪ್ಪು ಹಾಕ್ಕೊಳ್ಳೋರು. ಈಗ ಅದೆಲ್ಲ ಯಾರೂ ಬೆಳೆಸಲ್ಲ. ಆ ಥರ ಅದರದ್ದೇ ಆದ ಗುಣಧರ್ಮಗಳಿರುತ್ತೆ. ಕೆಲವು ಹಿಕ್ಕಿತ್ತಾಗ ಹಾಲು ಬರುತ್ತೆ. ಆ ಹಾಲು ಬರ್ತಕ್ಕಂಥ ಸಸ್ಯಗಳಿದ್ದಾಗ ಚರ್ಮದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಅದರಲ್ಲೇನಾದ್ರು ದೋಷ ಇದ್ದರೆ, ಮುಳ್ಳುಗಿಳ್ಳು ಒಳಗಡೆ ಹೋದರೆ ಅದು ಹೊರಗೆ ಬರುತ್ತೆ. ಈ ತರಹ ಕೆಲವು ಟೆಕ್ನಿಕ್ಸ್ ಇರುತ್ತೆ ಸಸ್ಯಗಳದ್ದು. ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದಾಗ ಅಂಥದ್ದೆಲ್ಲ ಈ ಪುಸ್ತಕದಲ್ಲಿ ಬರೆದ್ರೂ ಕೂಡ ಅದು ಸಹಾಯ ಆಗತ್ತೆ. ಆ ಥರ ಇದ್ದಾಗ ನಾವೆಲ್ಲೇ ಹೋದ್ರೂ ಅಲ್ಲಿರುವಂತಹ ಸಸ್ಯದ ಗುಣ ಏನಿರ್ಬೋದು ಅಂತ ಮೊದಲು ಪರೀಕ್ಷೆ ಮಾಡಿಕೊಂಡು ಅದನ್ನು ಬಳಕೆ ಮಾಡಬಹುದು ಅಂತ ಅವ್ರು ಹೇಳೋರು. ಬಟ್ ಇದೆಲ್ಲನೂ ಕೂಡ ಸರಿಯಾದ ತಿಳುವಳಿಕೆ ಇರೋವಂಥವ್ರ ಜೊತೆಯಲ್ಲಿದ್ದು ತಿಳ್ಕೊಂಡಾಗ ಮಾತ್ರ ಇದನ್ನು ನಾವು ಬಳಸೋದಕ್ಕೆ ಸಾಧ್ಯ ಹೊರತು ಪುಸ್ತಕ ಓದ್ಬಿಟ್ಟು ನಾವು ಇದನ್ನೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಮತ್ತು ಒಂದೇ ಥರ ಹೂವು, ಒಂದೇ ಥರ ಎಲೆ ಬೇಕಾದಷ್ಟು ಗಿಡದಲ್ಲಿರುತ್ತೆ. ಅದನ್ನು ನಾವು ಕರೆಕ್ಟಾಗಿ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇವೆಲ್ಲ ತುಂಬ ಸಮಸ್ಯೆ ಆಗುತ್ತೆ. ಇವಾಗ ನೆಲದಲ್ಲಿ ಭೂಮ್ಯಾಮಲಕಿ ಅಂತ ಕರಿತೀವಿ, ನೆಲದಲ್ಲೇ ಹರಡಿರುತ್ತೆ ಪುಟ್ಟ ಎಲೆ. ಆ ಪುಟ್ಟ ಎಲೆ ಕೆಳಗಡೆ ಒಂದು ಪುಟ್ಟ ಸಾಸಿವೆಗಿನ್ನ ಚಿಕ್ಕದಾಗಿರೋ ಕಾಯಿ ಇರುತ್ತೆ. ಅದು ಲಿವರ್, ಎಂಥ ಸಮಸ್ಯೆ ಇದ್ದರೂ ಲಿವರನ್ನು ಸರಿ ಮಾಡೋವಂಥ ಶಕ್ತಿ ಇರ್ತಕ್ಕಂಥ ಸಸ್ಯ ಅದು. ಆ ಸಸ್ಯ ಅದೇ ಥರ ಎಷ್ಟೊಂದಿದೆ ಗೊತ್ತಾ ಭೂಮಿನಲ್ಲಿ, ನೆಲದಲ್ಲೇ ಇರತಕ್ಕಂಥ ಸಸ್ಯ. ಆದರೆ ಎಲೆ ಅದೇ ಥರ ಇರುತ್ತೆ. ಅದ್ರ ಕೆಳಗಡೆ ಕಾಯಿ ಇದೆಯಲ್ಲ, ಅದು ಎಲ್ಲದರಲ್ಲೂ ಇರಲ್ಲ. ಅದನ್ನು ತೆಗೆದು ತಿರುಗಿಸಿ ನೋಡಿದಾಗ ನಮ್ಗೆ ಅದೇನು ಅಂತ ಗೊತ್ತಾಗುತ್ತೆ. ಈ ತರಹ ಅದರದ್ದೇ ಆದ ಕೆಲವು ಲಕ್ಷಣಗಳು, ಗುಣಧರ್ಮಗಳು ಇರುತ್ತೆ. ಅದು ನಮಗೆ ಗೊತ್ತಾಗಬೇಕು. ಅದು ಗೊತ್ತಾದಾಗ ಮಾತ್ರ ನಾವು ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ತುಂಬ ಒಳ್ಳೆಯ ವಿಚಾರಗಳು ಹೇಳಿದ್ರಮ್ಮ, ತುಂಬ ಖುಷಿ ಆಯಿತು. ಕೊನೆಗೆ ಒಂದು ಚಿಕ್ಕ ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. ಪ್ರತಿ ಭಾರತೀಯರು ಪ್ರತಿ ದಿವಸ ತಿನ್ನಬೇಕು ಈ ಒಂದು ಬೆಟ್ಟದ ನೆಲ್ಲಿಕಾಯಿ. ಇವತ್ತೇ ನಿಲ್ಲಿಸ್ಬೇಕು ಅಂತ ಒಂದು ಏನಾದರೂ ಪದಾರ್ಥ. ಸಕ್ಕರೆ. ಪ್ರತಿಯೊಬ್ಬರ ಮನೆಯಲ್ಲಿನೂ ಆ ಗಿಡ ಇರಬೇಕು. ತುಳಸಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಒಳ್ಳೆಯ ಹ್ಯಾಬಿಟ್. ಕಾಲ್ನಡಿಗೆ. ನೈಟ್ ಮಲ್ಕೊಳ್ಳೋಕೆ ಮುಂಚೆ ಒಂದು ಒಳ್ಳೆಯ ಹ್ಯಾಬಿಟ್. 5 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಮಲ್ಕೋದು. ಆಯಿಲ್ ಯೂಸ್ ಮಾಡಬೇಕಾ, ಗೀ ಯೂಸ್ ಮಾಡಬೇಕಾ? ತುಪ್ಪ, ಬೆಣ್ಣೆ ಕಾಯಿಸಿದ ತುಪ್ಪ. ಕರ್ನಾಟಕದಲ್ಲಿ ಇರೋ ದೊಡ್ಡ ಆರೋಗ್ಯ ಸಮಸ್ಯೆ ಸಕ್ಕರೆ ಕಾಯಿಲೆ. ಹುಡುಗರಿಗೆ, ಯೂತ್ಗೆ ನೀವು ಕೊಡೋ ಒಂದು ಅಡ್ವೈಸ್? ಚಟುವಟಿಕೆಯುಕ್ತ ಜೀವನ. ಓಕೆ, ತುಂಬ ಥ್ಯಾಂಕ್ ಯು ಅಮ್ಮ. ತುಂಬ ಒಳ್ಳೆಯ ವಿಚಾರಗಳು ಹೇಳಿದಿರಿ.
ಕಾಯವೇ ಕೈವಲ್ಯ ಅಂತಾರೆ. ಇವಾಗ ಅಡುಗೆ ಮನೆಯೇ ನಾವು ಒಂದು ದೇವಸ್ಥಾನ ಥರ ನೋಡ್ಕೋಬೇಕು, ಅದೇ ನಮಗೆ ಒಂದು ಔಷಧಿ ಆಲಯ ಅಂತ. ಈ ಆತ್ಮಜ್ಞಾನ ಬಗ್ಗೆ ನಾವು ತುಂಬ ಕೇಳ್ತಾ ಇರ್ತೀವಿ, ಆದರೆ ಶರೀರ ಚೆನ್ನಾಗಿದ್ರೇ ಆತ್ಮನೂ ಇರೋಕ್ಕೆ ಸಾಧ್ಯ ಆಗುತ್ತೆ. ಶರೀರನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಪ್ರಕೃತಿಯಲ್ಲೇ ಎಲ್ಲ ಇದೆ ಅನ್ನೋದು ತುಂಬ ವಿಚಾರಗಳು. ಅಂದರೆ ಎಷ್ಟು ಕವರ್ ಆಗುತ್ತೋ ಅಷ್ಟೇ ನಾವು ಮಾತಾಡೋಕ್ಕಾಗಿದೆ. ಸಮಯವನ್ನು ಕೊಟ್ಟು ಇವಾಗ ಇಲ್ಲಿ ಸ್ಟುಡಿಯೋಗೆ ಬಂದು ಇಷ್ಟು ಜ್ಞಾನ ಕೊಟ್ಟಿರೋದಕ್ಕೆ ಹೃದಯಪೂರ್ವಕ ತುಂಬ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮಸ್ತೆ, ಥ್ಯಾಂಕ್ ಯು. ತಾವು ಕೂಡ ನಮ್ಮನ್ನು ಕರೆಸಿ ಮಾತಾಡಿಸಿದ್ರಿ, ತಮಗೂ ಕೂಡ ಧನ್ಯವಾದ. ಒಂದಷ್ಟು ಜನಕ್ಕೆ ಇದು ತಲುಪ್ತು ಅಂತಂದರೆ ನಾವು ಮಾತಾಡಿದ್ದು ಸಾರ್ಥಕ. ಅಂದರೆ ನೆಕ್ಸ್ಟು ಜನಗಳು ನಿಮ್ಮ ಹತ್ರ ಬರಬೇಕು, ನಿಮ್ಮನ್ನು ಭೇಟಿ ಮಾಡಬೇಕಂದ್ರೆ ಎಲ್ಲಿ ಬರಬೇಕು, ಯಾವುದು ಆ ಡೀಟೇಲ್ಸ್ ಸ್ವಲ್ಪ ನೀವು ಕೊಟ್ಟು ಚೆನ್ನಾಗಿ. ನಾನು ಮುಕ್ತಿನಾಗ ದೇವಸ್ಥಾನದಲ್ಲಿ ಸಿಗ್ತೀನಿ. ಮುಕ್ತಿನಾಗ ದೇವಸ್ಥಾನದಲ್ಲಿ ನಾನು ಅಪಾಯಿಂಟ್ಮೆಂಟ್ಸ್ ಮೇಲೆ ನೋಡ್ತಕ್ಕಂಥದ್ದು. ಭಾನುವಾರ ಮಂಗಳವಾರಗಳು ಮಾತ್ರ ನೋಡುವಂಥದ್ದು. ಭಾನುವಾರ ಮಧ್ಯಾಹ್ನ 11:15 ಗಂಟೆಯಿಂದ ಯಾವುದೇ ರೀತಿಯ ಅಪಾಯಿಂಟ್ಮೆಂಟ್ ಇಲ್ದಿರ, ಯಾವುದೇ ರೀತಿಯ ಫೋನ್ ಮಾಡ್ದಿರ ನೇರವಾಗಿ ಬಂದು ಬರೋದಕ್ಕೆ ಅವಕಾಶ ಇದೆ. ಬಂದರೆ ನಾನು ಅಲ್ಲಿ ದೇವಸ್ಥಾನದಲ್ಲಿ ಕೂತಿದ್ದರೆ ನಾನೇ ಅಲ್ಲಿ ಬಂದು ಅವರವ್ರದ್ದು ಸಮಸ್ಯೆಗಳಿಗೆ ಒಂದು ಪ್ರಶ್ನೆಗೆ ಒಂದು ಪರಿಹಾರನ ಹೇಳುವಂಥ ಒಂದು ಅವಕಾಶ ಮಾಡಿಕೊಡ್ತೀನಿ. ಇಲ್ಲ ಅಂದರೆ 95353839 ಈ ಒಂದು ನಂಬರ್ಗೆ ಕರೆ ಮಾಡಿ ಅವರು ಅಪಾಯಿಂಟ್ಮೆಂಟ್ ತೊಗೊಂಡು ಬರಬಹುದು. ಓಕೆ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.